ಇವತ್ತು ಮೆಡಿಕಲ್ ಓದಬೇಕು ಅಂತಂದ್ರೆ 2 ಕೋಟಿ 2.5 ಕೋಟಿ ಬೇಕು. ಜಮೀನ್ ಮಾರಿ ಓದಿಸುವಂತ ಸನ್ನಿವೇಶಗಳು ಯಾಕಂದ್ರೆ ಕಂಪ್ಲೀಟ್ ಜೀರೋ ಆಗ್ಬಿಡ್ತಾರೆ. ಇಡೀ ರಾಜ್ಯದ ಯಾವುದೇ ಹೋಬ್ಳಿಗೆ ಹೋಗಿ ನಾಟ್ ತಾಲೂಕು ಹೋಬ್ಳಿಗೆ ಹೋಗಿ ಕೇಳಿದ್ರು ಕೂಡ ಎಕ್ಸೆಲ್ ಅಕಾಡೆಮಿಕ್ಸ್ ಇಂದ ನೀಟ್ ಪಾಸ್ ಮಾಡಿ ವೈದ್ಯರಾದವರು ಒಬ್ಬರ ಸಿಗ್ತಾರೆ. ಲಾಂಗ್ ಟರ್ಮ್ ನೀಟ್ ಅನ್ನು ಶುರು ಮಾಡಬೇಕು ಅನ್ನೋ ಉದ್ದೇಶ ಏನಾಗಿತ್ತು, ಸಕ್ಸಸ್ ಜರ್ನಿ ಹೇಗೆ ಅಂತ ಇತ್ತು, ಯಾಕೆ ಶುರು ಮಾಡಿದ್ವಿ, ಹೇಗೆ ಶುರು ಮಾಡಿದ್ವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬಂದು ಬಡ ಮಕ್ಕಳಿಗೆ ರೂರಲ್ ಮಕ್ಕಳಿಗೆ ಅಂತಾನೆ ಸ್ಟಾರ್ಟ್ ಮಾಡಿದ್ವಿ ಸರ್. ಯಾರು ಬಡ ಮಕ್ಕಳು ರೂರಲ್ ಮಕ್ಕಳು ಡಾಕ್ಟರ್ ಆಗೋ ಕನಸನ್ನ ನನ್ಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇತ್ತು. ಅವರು ನನ್ಸೇ ಆಗ್ತಾ ಇರ್ಲಿಲ್ಲ, ಬರೀ ಕನಸಾಗೆ ಉಳಿತಾ ಇತ್ತು. ಅಂತ ಮಕ್ಕಳಿಗೆ ನನ್ಸ್ ಮಾಡೋ ಒಂದು ವೇದಿಕೆಯನ್ನ ಕಟ್ಟಬೇಕು ಅಂತ ನಮ್ಮ ಸಂಸ್ಥೆನ ಕಟ್ಟಿ ನೀಟ್ ಕೋಚಿಂಗ್ ಕೊಟ್ಟು ನೀಟ್ನ ಕ್ರ್ಯಾಕ್ ಮಾಡಿ ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಸಿಗೋ ತರ ಮಾಡ್ತಾ ಇರೋ ಒಂದು ಸಂಸ್ಥೆ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ ಸರ್. ನಮ್ಮ ಮುಂದೆ 1 ವರ್ಷ ಓದೋಕೆ ಅವಕಾಶ ಇಲ್ಲ, 2 ಕೋಟಿ ರೂಪಾಯಿ ಸಿಗುತ್ತೆ. 1 ವರ್ಷ ನಾನು ನೀಟನ್ನ ಲಾಂಗ್ ಟರ್ಮ್ ಸೇರ್ಕೊಂಡು ಓದಿದ್ರೆ ಆ 2 ಕೋಟಿ ಬದಲಾಗಿ ಒಂದು 5-10 ಲಕ್ಷದಲ್ಲಿ ನನಗೆ ಸೀಟ್ ಸಿಗುತ್ತೆ. ನಾನು ಮೆಡಿಕಲ್ ಆಗ್ಲೇಬೇಕು, ನಾನು ಡಾಕ್ಟರ್ ಆಗ್ಲೇಬೇಕು ಅನ್ನೋ ಕನ್ಸಿರೋರು 2 ಕೋಟಿ ಕಟ್ ಓದೋರು ಇದ್ರೆ ದುಡ್ಡಿದವ್ರು ಓದ್ತಾರೆ, ಇಲ್ದೇ ಇರೋರು ಆದಿ ಲಾಂಗ್ ಟರ್ಮ್. ಆ ಲಾಂಗ್ ಟರ್ಮ್ ಅಲ್ಲಿ ಕೂಡ ಸಕ್ಸಸ್ ಫಾರ್ಮುಲಾ ಬೇಕು ಅಂತಂದ್ರೆ ಈ ರೀತಿಯ ಫಾರ್ಮುಲಾಗಳು ಬೇಕು. ರೈತರ ಮಕ್ಕಳು, ಆಟೋ ಡ್ರೈವರ್ ಮಕ್ಕಳು, ಅಂತ ಮಕ್ಕಳು ಮೆಡಿಕಲ್ ಸೀಟ್ ತಗೊಂಡು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ತಗೊಂಡು ಇವತ್ತು ವೈದ್ಯಕೀಯ ಒಂದು ಹುದ್ದೆನ ಅಲಂಕರಿಸಿ ಖುಷಿ ಪಡ್ತಾ ಇದ್ದಾರೆ. ಅದಕ್ಕಿಂತ ಖುಷಿ ನಮ್ಗೆ ಅದನ್ನ ಮಾಡ್ಕೊಂತ ಬರ್ತಾ ಇದೀವಿ ಸರ್. ಯಾಕೆ ಲಾಂಗ್ ಟರ್ಮ್ ಸ್ಟಾರ್ಟ್ ಮಾಡಿ ಸರಿಯಾಗಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ಬೇಕಾಗಿತ್ತು, ಸರಿಯಾಗಿ ಪಾಠದ ಬಗ್ಗೆ ಕಾನ್ಸೆಪ್ಟ್ ಬಗ್ಗೆ ಹೇಳ್ಕೊಡ್ಬೇಕಿತ್ತು. ಆಗ್ಲೇ ಅವರು ಸಕ್ಸಸ್ ಆಗಕ್ಕೆ ಕಾರಣ ಅಂತ ನಮ್ಗೆ ಗೊತ್ತಾಯ್ತು. ಅದಕ್ಕೆ ಏನ್ ಮಾಡಿದ್ವಿ, ಸೆಕೆಂಡ್ PUC ಕಂಪ್ಲೀಟ್ ಆದ್ಮೇಲೆ ಯಾವುದೇ ಟೆನ್ಷನ್ ಇರೋದಿಲ್ಲ ಅವ್ರಿಗೆ. PU ಅಲ್ಲಿ 6 ಸಬ್ಜೆಕ್ಟ್ ಇರುತ್ತೆ, ಟೆನ್ಷನ್ ಇರಲ್ಲ. ಆಫ್ಟರ್ PU ಬೋರ್ಡ್ ಆದ್ಮೇಲೆ ಏನಾಗುತ್ತೆ, ನೀಟ್ನೇ ಕ್ರ್ಯಾಕ್ ಮಾಡ್ಬೇಕಾದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಬರುತ್ತೆ. 1 ವರ್ಷ ಕೋಚಿಂಗ್ ಕೊಟ್ಟಾಗ ಆ ಮಕ್ಳು ಸಕ್ಸಸ್ ಆಗಿ ಬಡ ಮಕ್ಕಳಾಗ್ಲಿ ರೈತರ ಮಕ್ಕಳಾಗ್ಲಿ ಸಕ್ಸಸ್ ಆಗಕ್ಕೆ ಕಾರಣ ಇದೇ ಆಗುತ್ತೆ ಅಂತಾನೆ ನಾವು ಉದ್ದೇಶ ಇಟ್ಕೊಂಡೆ ಈ ಲಾಂಗ್ ಟರ್ಮ್ ಅನ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್. ಬಟ್ ಮಕ್ಕಳನ್ನ ಅದು ಮಾನಸಿಕವಾಗಿ ಹೆಂಗ್ ಪ್ರಿಪೇರ್ ಮಾಡೋದಿಲ್ಲ. ಸೆಕೆಂಡ್ ಇಯರ್ ಆ ಟೈಮಲ್ಲಿ ತುಂಬಾ ಒತ್ತಡ ಇರುತ್ತೆ ಮಕ್ಕಳಿಗೆ. ನಿಮ್ಗೆ ಒತ್ತಡ ಇತ್ತು, ನೀವು 6 ಸಬ್ಜೆಕ್ಟ್ ಓದ್ತಾ ಇದ್ರಿ, ಎಲ್ಲ ಓದ್ಕೊಂಡು ಮತ್ತೆ ನೀಟ್ ಬಗ್ಗೆ ಕಾಲೇಜಸ್ ಅಲ್ಲಿ ಅವ್ರಿಗೆ ಅಷ್ಟು ಅವೇರ್ನೆಸ್ ಅಷ್ಟು ಪ್ರಾಕ್ಟೀಸ್ ಇಲ್ದಾನೆ ನೀವು ಈ ತರ ಸ್ಕೋರ್ ತೆಗ್ದಿರಾ. ನೆಕ್ಸ್ಟ್ 1 ವರ್ಷ ಓದಿ, ನಿಮ್ಗೆ 100% ನಿಮ್ಗೆ ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಅವಾಗ ಕಡಿಮೆ ಫೀಸ್ ಇದೆ. ನೀವು ಹೇಳಿದಂಗೆ 2.5 ಕೋಟಿವರೆಗೂ ಅಂದ್ರೆ ಸಾಮಾನ್ಯ ವರ್ಗ, ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಖಂಡಿತ ಅದನ್ನ ಬೇರ್ ಮಾಡೋಕ್ಕಾಗಲ್ಲ ಸರ್. ನಾವು ಹೇಳೋ ಒಂದು ಸಜೆಷನ್ ಸಲಹೆ ಮಕ್ಳಿಗೆ ಅರ್ಥ ಆಯ್ತು, ತಂದೆ ತಾಯಿಗೆ ಅರ್ಥ ಆಯ್ತು. ಹೌದು, 1 ವರ್ಷ ಓದಿದ್ರೆ ಕಡಿಮೆ ಫೀಸಸ್ ಅಲ್ಲಿ ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಅಲ್ಲಿ ಮೆಡಿಕಲ್ ಆಗುತ್ತೆ ಅನ್ನೋದನ್ನ ನಾವು ತೋರಿಸೋದು. ಲಾಂಗ್ ಟರ್ಮ್ ಕೋಚಿಂಗ್ ಅಂತ ಬಂದಾಗ ಸರ್, ಬೆಳಿಗ್ಗೆ 8ರಿಂದ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀವಿ. ಮಾರ್ನಿಂಗ್ 8ರಿಂದ ಈವ್ನಿಂಗ್ 4:30 ಕೋಚಿಂಗ್. ಪ್ರತಿ ಸಬ್ಜೆಕ್ಟ್ ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಬಾಟ್ನಿ, ಜುವಾಲಜಿ, ಪ್ರತಿ ಸಬ್ಜೆಕ್ಟ್ 90 ಮಿನಿಟ್ಸ್ ಟೀಚ್ ಮಾಡ್ತೀವಿ. ಅವ್ರಿಗೆ ಅಲ್ಲೇ ಏನಾದ್ರು ಡೌಟ್ ಇದ್ರು ಕ್ಲಾರಿಫೈ ಮಾಡಿಕೊಡ್ತೀವಿ. ಮತ್ತೆ 8ರಿಂದ 4:30 ಅಂತ ನಾನು ಹೇಳಿದ್ರೆ ಅಷ್ಟು ಒಳಗಡೆ ಕೋಚಿಂಗ್ ಪ್ಲಸ್ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಪ್ರತಿದಿನ ಡೈಲಿ ಟೆಸ್ಟ್ ಇರುತ್ತೆ. ಇವತ್ತೇನು ನಾವು ಚಾಪ್ಟರ್ಸ್ ಮಾಡ್ತೀವಿ, ನೆಕ್ಸ್ಟ್ ಡೇ ನಾವು ಡೈಲಿ ಟೆಸ್ಟ್ ಕೊಡ್ತೀವಿ. ಅದನ್ನ ಆ ಡೈಲಿ ಟೆಸ್ಟ್ ಏನ್ ಮಾರ್ಕ್ಸ್ ಬರುತ್ತೆ ಅವರ ತಂದೆ ತಾಯಿಗೆ SMS ಮುಖಾಂತರ ಪ್ರತಿದಿನ ರೀಚ್ ಆಗ್ತಾರೆ. ಯಾವ್ಯಾವ ದೇಶದ ಯಾವ್ಯಾವ ಭಾಗದ ಫ್ಯಾಕಲ್ಟೀಸ್ ಆಂಧ್ರ, ತೆಲಂಗಾಣ, ಡೆಲ್ಲಿ, ಗುಜರಾತ್ ಎಲ್ಲಾ ಕಡೆಯಿಂದ ಈ ತರ ಬೇರೆ ಬೇರೆ ರಾಜ್ಯದಿಂದ ಕರೆಸಿ ನಾವು ಕೋಚಿಂಗ್ ಕೊಡಿಸ್ತಾ ಇದೀವಿ ಸರ್. 720 ಮಾರ್ಕ್ಸ್ಗೆ ನೀನು ಎಷ್ಟು ಮಾಡ್ತೀಯಾ ಆ ಸಂಕಲ್ಪ ನೀನು ಮಾಡ್ಲೇಬೇಕು. ನೀನು ನಿನ್ನ ತಂದೆ ತಾಯಿ ಮುಂದೆ ನಿನ್ನ ಒಂದೇ ಒಂದು ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಬರುತ್ತೆ. ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ 90% ವರ್ಕ್ ಆಗುತ್ತೆ. ಪ್ರತಿದಿನ ನಾನು ಹೇಳೋದಷ್ಟೇ ಅವ್ರಿಗೆ, ಪ್ರತಿದಿನ ರಾತ್ರಿ ಮಲಗಬೇಕಾದ್ರೆ ನಾವು ನಾಳೆ ಏನಾಗಬೇಕು, ನಾನು ಏನೋ ಒಂದು ಸಾಧನೆ ಮಾಡ್ಬೇಕಂದ್ರೆ ಪ್ರತಿದಿನ ಅದನ್ನ ರೀಕಾಲ್ ಮಾಡ್ಕೋಬೇಕು. ನಾನು ಡಾಕ್ಟರ್ ಹಾಕೋಬೇಕು ಅಂದ್ರೆ ವೈಟ್ ಕೋಟ್ ಹಾಕೊಂಡು ನಾನು ಹೇಗೆ ಕಾಣಿಸ್ತೀನಿ ಅನ್ನೋದನ್ನ ರಾತ್ರಿ ಮಲಗಕ್ಕಿಂತ ಮುಂಚೆ ನಾವು ಅದನ್ನ ಯೋಚನೆ ಮಾಡ್ಕೊಂಡ್ರೆ, ನಾವು ಏನು ಯೋಚನೆ ಮಾಡ್ಕೋತೀವಿ ರಾತ್ರಿ ಸಬ್ ಕಾನ್ಸಿಯಸ್ ಮೈಂಡ್ ಅದೇ ಹೋಗುತ್ತೆ, ನಮ್ಮ ಗೆಲುವಿಗೆ ಹತ್ರ ಆಗುತ್ತೆ. ಅಷ್ಟು ತುಂಬಾ ಸ್ಟ್ರಾಂಗ್ ಇದೆ ಸಬ್ ಕಾನ್ಸಿಯಸ್ ಮೈಂಡ್. ಮಕ್ಕಳಿಗೆ ನಾನು ಅದನ್ನೇ ಹೇಳಿ. ಇವತ್ತು ಆಸ್ತಿ ಐಶ್ವರ್ಯ ಏನೇ ಇದ್ರೂ ಕೂಡ ಆರೋಗ್ಯ ಚೆನ್ನಾಗಿರ್ಬೇಕು. ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಅಲ್ಲಿ ನಮಗೆ ವೈದ್ಯರು ಇರಬೇಕೇ ಬೇಕು. ಮತ್ತೊಂದು ವಿಷಯ ಅಂದರೆ ಮಕ್ಕಳಿಗೋಸ್ಕರ ಆಸ್ತಿ ಮಾಡೋಕ್ಕೋಗ್ಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ ಅಂತ. ಮಕ್ಕಳನ್ನ ಆಸ್ತಿ ಮಾಡಬೇಕು ಅಂದ್ರೆ ಅವ್ರು ಒಳ್ಳೆ ಶಿಕ್ಷಣ ಕೊಡಬೇಕು.
ನಾವೆಲ್ಲ BA MA ಹಿಂಗೆ ಓದ್ಕೊಂಡು ಬಂದ್ವಿ. ಬಟ್ ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ ನಾವೇನಾದರೂ ಮಾಡಬೇಕು, ಸಾಧಿಸಬೇಕು ಅಂತಂದರೆ ಭಾಳಷ್ಟು ಕ್ಷೇತ್ರ ಇದೆ. ಅದರಲ್ಲಿ ವೈದ್ಯಕೀಯ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ, ಮತ್ತು ತಂತ್ರಜ್ಞಾನ ಕೂಡ ದಿನೇ ದಿನೇ ಬೆಳೀತಾನೆ ಇದೆ. ಇವತ್ತಿನ ಮಕ್ಕಳಿಗೆ ನಾವು ಏನು ಮಾಡ್ತೀಯಾರೆ, ನಾನು ಡಾಕ್ಟರ್ ಆಗಬೇಕು ಅಂತ ಹೇಳ್ತಾರೆ, ಅಲ್ಲ ಇಂಜಿನಿಯರಿಂಗ್ ಹೋಗಬೇಕು ಅಂತಾರೆ, ಇನ್ನೊಂದಷ್ಟು ಜನ ಬೇರೆ ಬೇರೆ ಫೀಲ್ಡನ್ನು ಆಯ್ಕೆ ಮಾಡ್ತಾರೆ. ಆದರೆ ನಾವೆಲ್ಲ ಮಧ್ಯಮ ವರ್ಗದವರು, ಬಡ ವರ್ಗದವರೆಲ್ಲ ದೊಡ್ಡದೆಲ್ಲ ಓದಬೇಕು ಅಂದರೆ ಭಾಳ ಕಷ್ಟ. ಆದರೆ ಒಂದು ಅವಕಾಶ ನಮ್ಮ ದೇಶದ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಶಿಕ್ಷಣಕ್ಕೆ ಅವಕಾಶ ಕೊಟ್ಟಿದೆ. ಅದರಲ್ಲೂ ಕೂಡ ನಮ್ಮ ಟ್ಯಾಲೆಂಟ್ ಇತ್ತು ಅಂದರೆ ಏನು ಬೇಕಾದ್ರೆ ನಾವು ಪಡಿಬೋದು, ಮಾಡ್ಬೋದು. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ನೀಟ್ ಇದೆಯಲ್ಲ, ನೀಟ್ ಕೋಚಿಂಗನ್ನು ಕರ್ನಾಟಕದಲ್ಲಿ ಲಾಂಗ್ ಟರ್ಮ್ ಮೊಟ್ಟ ಮೊದಲದಾಗಿ ಶುರು ಮಾಡಿದಂತಹ ಎಕ್ಸೆಲ್ ಅಕಾಡೆಮಿಕ್ಸ್ನ VP ಶಿವಕುಮಾರ್ ಅವರು ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಮ್ಗೆ ಭಾಳ ಖುಷಿ ಆಗ್ತಿದೆ. ಕಾರಣ ಇಷ್ಟೇ, ನೀಟ್ ಅಂದಾಗ ಬಹಳಷ್ಟು ಬೆಚ್ಚುವಂತ ಜನ ಮತ್ತೆ ದಿನ ಆಗಿತ್ತು. ಹೌದು, ನೀಟನ್ನು ಕೂಡ ನೀರು ಕುಡಿದಷ್ಟು ಸುಲಭವಾಗಿ ನಮ್ಮ ಕರ್ನಾಟಕದಲ್ಲಿ ಎಕ್ಸೆಲ್ ಅಕಾಡೆಮಿಕ್ಸ್ ಮೂಲಕ ಸಾವಿರಾರು ಜನ, ಮೋರ್ ದೆನ್ 10,000 ಸರ್ಕಾರಿ ಸೀಟ್ನ ಮೂಲಕ ವೈದ್ಯರಾಗೋ ಅವಕಾಶ ಕಲ್ಪಿಸ್ಕೊಟ್ರಿ. ಅದರಲ್ಲೂ ಹೆಚ್ಚಾಗಿ ಗ್ರಾಮೀಣ ಭಾಗದ ಮಕ್ಕಳನ್ನ ಆಯ್ಕೆ ಮಾಡಿ ಅವ್ರಿಗೂ ಕೂಡ ಅವಕಾಶ ಕೊಟ್ರಿ. ಬಟ್ ನೀಟ್ ಕರ್ನಾಟಕದಲ್ಲಿ ಈ ಲಾಂಗ್ ಟರ್ಮ್ ನೀಟನ್ನು ಶುರು ಮಾಡಬೇಕು ಅನ್ನೋ ಉದ್ದೇಶ ಏನಾಗಿತ್ತು? ಬಟ್ ಇದು ಸಕ್ಸಸ್ ಜರ್ನಿ ಹೇಗೆ ಅಂತ, ಇದು ಯಾಕೆ ಶುರು ಮಾಡಿದ್ರಿ, ಹೇಗೆ ಶುರು ಮಾಡಿದ್ರಿ ಅಂತ? ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಬಂದು ಬಡ ಮಕ್ಕಳಿಗೆ, ರೂರಲ್ ಮಕ್ಕಳಿಗೆ ಅಂತಾನೆ ಸ್ಟಾರ್ಟ್ ಮಾಡಿದ್ವಿ ಸರ್. ಯಾರು ಬಡ ಮಕ್ಕಳು, ರೂರಲ್ ಮಕ್ಕಳು ಡಾಕ್ಟರ್ ಆಗೋ ಕನಸನ್ನ ನನ್ಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇತ್ತು. ಅವರು ನನ್ಸೇ ಆಗ್ತಾ ಇರ್ಲಿಲ್ಲ, ಬರೀ ಕನಸಾಗೆ ಉಳಿತಾ ಇತ್ತು. ಅಂತ ಮಕ್ಕಳಿಗೆ ನನ್ಸ್ ಮಾಡೋ ಒಂದು ವೇದಿಕೆಯನ್ನ ಕಟ್ಟಬೇಕು ಅಂತ ನಮ್ಮ ಸಂಸ್ಥೆನ ಕಟ್ಟಿ ನೀಟ್ ಕೋಚಿಂಗ್ ಕೊಟ್ಟು ನೀಟ್ನ ಕ್ರ್ಯಾಕ್ ಮಾಡಿ ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಸೀಟ್ ಸಿಗೋ ಥರ ಮಾಡ್ತಾ ಇರೋ ಒಂದು ಸಂಸ್ಥೆ ನಮ್ಮ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ ಸರ್. ನನ್ಗೆ ಭಾಳ ಖುಷಿ ಆಗುತ್ತೆ. ನಾನೊಬ್ಬ ಮಧ್ಯಮ ವರ್ಗದ ಹುಡುಗ. ನಮ್ಮ ಜಮೀನು 1.5 ಎಕರೆ 2 ಎಕರೆ. ಯಾಕಂದ್ರೆ ಇವತ್ತು ಮೆಡಿಕಲ್ ಓದಬೇಕು ಅಂತಂದ್ರೆ 2 ಕೋಟಿ 2.5 ಕೋಟಿ ಬೇಕು ಡಾಕ್ಟರ್ ಆಗಬೇಕು ಅಂತಂದ್ರೆ. ಜಮೀನ್ ಮಾರಿ ಓದಿಸುವಂತ ಸನ್ನಿವೇಶಗಳು, ಯಾಕಂದ್ರೆ ಕಂಪ್ಲೀಟ್ ಝೀರೋ ಆಗ್ಬಿಡ್ತಾರೆ. ಹೌದು. ಆದ್ರೆ ನಿಮ್ಮಲ್ಲಿ ಅನ್ನೋಕ್ಕಿಂತ ಇಡೀ ರಾಜ್ಯದ ಯಾವುದೇ ಹೋಬ್ಳಿಗೆ ಹೋಗಿ, ನಾಟ್ ತಾಲೂಕು ಹೋಬ್ಳಿಗೆ ಹೋಗಿ ಕೇಳಿದ್ರು ಕೂಡ ಎಕ್ಸೆಲ್ ಅಕಾಡೆಮಿಕ್ಸ್ ಇಂದ ನೀಟ್ ಪಾಸ್ ಮಾಡಿ ವೈದ್ಯರಾದವರು ಒಬ್ಬರಾರ ಸಿಗ್ತಾರೆ. ಹೌದು ಸರ್. ಕರ್ನಾಟಕದ ಎಜುಕೇಶನ್ ಇತಿಹಾಸದಲ್ಲಿ ಹೌದು, ವೈದ್ಯಕೀಯ ಈ ನೀಟ್ ಕೋಚಿಂಗ್ ವಿಷಯಕ್ಕೆ ಬಂದಾಗ ನೀವು ಅಷ್ಟೇ ಸಾಧನೆ ಮಾಡಿದ್ರಿ. ಗ್ರಾಮೀಣ ಭಾಗದಲ್ಲಿ ಕೂಡ ನಿಮ್ಮ ಹೆಸರು ಹೇಳ್ತಾರೆ. ಬಿಕಾಸ್ ಆಫ್ ಒಂದು 5-6 ಲಕ್ಷಕ್ಕೆ ಸರ್ಕಾರಿ ಸೀಟನ್ನು ಪಡ್ಕೊಂಡು MBBS ಮುಗಿಸೋರು ಬಹಳ ಜನ ಸಿಗ್ತಾರೆ ನಿಮ್ಮ ಸಂಸ್ಥೆಯಿಂದ. ಬಟ್ ಹೇಗೆ ಕನೆಕ್ಟ್ ಆದ್ರು ಅವರೆಲ್ಲ ನಿಮಗೆ ಮೊದಲು ದಿನದಲ್ಲಿ ಅಂತ? ಸರ್ ಹೇಗೆ ಅಂತಂದರೆ, ನಾವು ಅವಾಗಲೇ ಹೇಳಿದಂಗೆ ಗ್ರಾಮೀಣ ಮಕ್ಕಳಿಗೇನೆ ನಾವು ಫಸ್ಟ್ ಆದ್ಯತೆಯನ್ನು ಕೊಡ್ತಾ ಬಂದ್ವಿ. ಯಾರ್ಯಾರು ಬಡ ಮಕ್ಕಳಿಗೆ ಅಂತ ಚೂಸ್ ಮಾಡ್ತಾ ಬಂದ್ವಿ, ಗ್ರಾಮೀಣ ಮಕ್ಕಳನ್ನೇ ಚೂಸ್ ಮಾಡ್ತಾ ಬಂದು ಅವ್ರನ್ನೇ ನಾವೇನು ಮಾಡ್ತಾ ಇದ್ವಿ, ಕೋಚಿಂಗ್ ಕೊಟ್ಟು ಹೈ ರೈಟಿಂಗ್ ಅಂದರೆ ತುಂಬ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್ ಕೊಟ್ಟು ನಾವು ಕೋಚಿಂಗ್ ಕೊಟ್ಟಾಗ ಆ ಬಡ ಮಕ್ಕಳು, ರೈತರ ಮಕ್ಕಳು, ಆಟೋ ಡ್ರೈವರ್ ಮಕ್ಕಳು, ಅಂಥ ಮಕ್ಕಳು ಮೆಡಿಕಲ್ ಸೀಟ್ ತಗೊಂಡು, ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ತಗೊಂಡು ಇವತ್ತು ವೈದ್ಯಕೀಯ ಒಂದು ಹುದ್ದೆನ ಅಲಂಕರಿಸಿ ಖುಷಿ ಪಡ್ತಾ ಇದ್ದಾರೆ. ಅದಕ್ಕಿಂತ ಖುಷಿ ನಮ್ಗೇನಿಲ್ಲ. ಅದನ್ನ ಮಾಡ್ಕೊತಾ ಬರ್ತಾ ಇದೀವಿ ಸರ್. ಇದನ್ನು ನಾನು ಈ ಸೆಗ್ಮೆಂಟಲ್ಲಿ ನಾನು ಇಂಟರ್ವ್ಯೂ ಮಾಡಬೇಕು ಅಂತ ನಾನು ಕೇಳ್ತಿರ್ಬೇಕಾದ್ರೆ ನಿಮ್ಮನ್ನು ಸಜೆಸ್ಟ್ ಮಾಡಿದ್ರಿ ನಿಮಗೆ. ನನಗೆ ಸ್ಟಡಿ ಮಾಡ್ತಾ ಕೂತೆ, ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಲೀಡ್ ಮಾಡೋರೆಲ್ಲ ಕೇವಲ ಬಿಸ್ನೆಸ್ ಅಂತ ಲೆಕ್ಕ ಹಾಕ್ತಾರೆ. ಸೊ ನಿಮ್ಮಲ್ಲಿ ಎಜುಕೇಷನ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಯಾಕಂದ್ರೆ ಬರ್ಲಿಕ್ಕಾಗಲ್ಲ, ನಮ್ಗೆ ಅಷ್ಟು ಫೀಸ್ ಇದು ಮಾಡೋಕ್ಕಾಗಲ್ಲ ಅಂದರೂ ಕೂಡ ನೀವೆಲ್ಲ ಟೆಕ್ಸ್ಟ್ ಬುಕ್ಗಳನ್ನ ಪ್ರಿಪೇರ್ ಏನಿದೆ ಆ ಮೆಟೀರಿಯಲ್ನ ಕೊಟ್ಟು ಅವರೆಲ್ಲ ಪಾಸ್ ಮಾಡಿದವರಿದ್ದಾರೆ, ಮೆಡಿಕಲ್ ಸೀಟನ್ನು ಪಡ್ಕೊಂಡಿದ್ದಾರೆ. ನಿಮ್ಮನ್ನು ನೋಡಿದಾಗ ಬಿಸ್ನೆಸ್ಸೇ ಮಾಡಬೇಕು ಅನ್ನೋದೇನಿಲ್ಲ. ನಿಮ್ಮ ವಿಷನ್ ಏನು ಅಂತಂದ್ರೆ ಹೆಚ್ಚೆಚ್ಚು ಡಾಕ್ಟರ್ಗಳನ್ನ, ಸರ್ಕಾರಿ ಸೀಟ್ಗಳನ್ನ ಪಡ್ಕೋಬೇಕು ಕರ್ನಾಟಕದಲ್ಲಿ ಅನ್ನೋ ಉದ್ದೇಶಕ್ಕೆ ಇದೆಲ್ಲ ಮಾಡ್ತಾ ಇದ್ದೀರಿ. ಬಟ್ ಒಂದು ಇದು ಲಾಂಗ್ ಟರ್ಮ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಸರ್, ಅದು ಇತ್ತೀಚೆಗೆ ಕೇಳಿ ಬರ್ತಿರೋದು. ಬಟ್ ನೀವು ಅವತ್ತೇ ಶುರು ಮಾಡಿದ್ರಿ. ಹೌದು ಸರ್. ಯಾಕೆ ಲಾಂಗ್ ಟರ್ಮ್ ಸ್ಟಾರ್ಟ್ ಮಾಡಿದ್ರಿ ಅಂತ? ಯಾಕೆ ಅಂತಂದ್ರೆ, ಯಾರು ಈ ಸೆಕೆಂಡ್ PUC ಓದಿ ನೆಕ್ಸ್ಟ್ ನೀಟ್ ಎಕ್ಸಾಮ್ನ ಒಂದು ಟೈಮ್ ಬರೆದಿರ್ತಾರೆ ಸರ್. ಆ ಫಸ್ಟ್ ಟೈಮ್ ಬರೆದಾಗ 720 ಮಾರ್ಕ್ಸ್ಗೆ ಅವರ ಕ್ಯಾಟಗರಿ ವೈಸ್ ಮೇಲೆ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ. ಆ ಕ್ಯಾಟಗರಿ ವೈಸ್ ಮೇಲೆ ಕಟ್ ಆಫ್ ಮಾರ್ಕ್ಸ್ ಕಡಿಮೆ ಬಂದಾಗ ಆ ವರ್ಷ ಎಲಿಜಿಬಲ್ ಆಗ್ತಾನೆ ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಆಗಿರ್ಬೋದು, ಆ ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಕೋಟಾದಲ್ಲಿ ಆಗ್ತೇನೆ ಅವರು ಬೇಜಾರಾಗಿರ್ತಾರೆ. ಅಂತ ಮಕ್ಕಳಿಗೆ ಕೋಚಿಂಗ್ ಅನ್ನೋದನ್ನ ನಾವು ಪರಿಚಯ ಮಾಡಿಕೊಟ್ಟಿದ್ದು ನಾವು ಅಂತ ಹೇಳ್ತಾ ಇದೀವಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಬೇಕಿತ್ತಾಗ, ಸರಿಯಾಗಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ಬೇಕಾಯ್ತು, ಸರಿಯಾಗಿ ಪಾಠದ ಬಗ್ಗೆ ಕಾನ್ಸೆಪ್ಟ್ ಬಗ್ಗೆ ಹೇಳ್ಕೊಡ್ಬೇಕಿತ್ತು. ಆಗ್ಲೇ ಅವರು ಸಕ್ಸಸ್ ಆಗಕ್ಕೆ ಕಾರಣ ಅಂತ ನಮ್ಗೆ ಗೊತ್ತಾಯ್ತು. ಅದಕ್ಕೆ ಏನ್ ಮಾಡಿದ್ವಿ, ಸೆಕೆಂಡ್ PUC ಕಂಪ್ಲೀಟ್ ಆದ್ಮೇಲೆ ಯಾವುದೇ ಟೆನ್ಷನ್ ಇರೋದಿಲ್ಲ ಅವ್ರಿಗೆ.
PU ಅಲ್ಲಿ 6 ಸಬ್ಜೆಕ್ಟ್ ಇರುತ್ತೆ, ಟೆನ್ಷನ್ ಇರಲ್ಲ. ಆಫ್ಟರ್ PU ಬೋರ್ಡ್ ಆದ್ಮೇಲೆ ಏನಾಗುತ್ತೆ, ನೀಟ್ನೇ ಕ್ರಾಕ್ ಮಾಡ್ಬೇಕಾದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಬರುತ್ತೆ. ನೀಟಲ್ಲಿ 3 ಸಬ್ಜೆಕ್ಟ್ ಆರಾಮಾಗಿ ಕೂಲಾಗಿ 1 ವರ್ಷ ಕೋಚಿಂಗ್ ಕೊಟ್ಟಾಗ ಆ ಮಕ್ಳು ಸಕ್ಸಸ್ ಆಗಿ, ಬಡ ಮಕ್ಕಳಾಗ್ಲಿ ರೈತರ ಮಕ್ಕಳಾಗ್ಲಿ ಸಕ್ಸಸ್ ಆಗಕ್ಕೆ ಕಾರಣ ಇದೇ ಆಗುತ್ತೆ ಅಂತಾನೆ ನಾವು ಆ ಉದ್ದೇಶ ಇಟ್ಕೊಂಡೆ ಈ ಲಾಂಗ್ ಟರ್ಮ್ ಅನ್ನೋದನ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್ ಪ್ರಥಮ ಬಾರಿಗೆ. ಅಂದ್ರೆ ಎಕ್ಸೆಲ್ ಅಕಾಡೆಮಿಕ್ಸ್ ಅವರು ನೀಟ್ ನ ಸಕ್ಸಸ್ ಫಾರ್ಮುಲಾ ಇಟ್ಕೊಂಡು ಕೂತಿದ್ರಿ. ಹೌದು, ಎಸ್, ನೀವ್ ಹಿಂಗ್ ಬನ್ನಿ 1 ವರ್ಷ ಲಾಂಗ್ ಟರ್ಮ್ಗೆ ನಿಮ್ಮನ್ನ ನಾವು ಸಮರ್ಥವಾಗಿ ಅದನ್ನ ಪಾಸ್ ಆಗಕ್ಕೆ ಬೇಕು, ಗುರಿ ಮುಟ್ಟಕ್ಕೆ ಬೇಕು ಮಾಡ್ತೀವಿ ಅಂತ ಕಳ್ಸಿದ್ವಿ. ಬಟ್ ಅವತ್ತಿನ ದಿನ ಯಾಕಂದ್ರೆ 1 ವರ್ಷ ನಾವೆಲ್ಲ ಏನ್ ಮಾಡಿದ್ವಿ, 1 ವರ್ಷ ವೇಸ್ಟ್ ಆಗ್ಬಿಟ್ರೆ ಏನೋ ಕಳ್ಕೊಂಡಂಗ ಆಗದ್ ನಮ್ಗೆ ಆ ಟೈಮಲ್ಲಿ. ಬಟ್ ಮಕ್ಕಳನ್ನ ಅದ ಮಾನಸಿಕವಾಗಿ ಹೆಂಗ್ ಪ್ರಿಪೇರ್ ಮಾಡಿದ್ರಿ ಆ ಟೈಮಲ್ಲಿ, ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಇದನ್ನೇ ನಾವು ಕೌನ್ಸಿಲಿಂಗ್ ಕೊಟ್ವಿ. ಈಗ ಸೆಕೆಂಡ್ ಇಯರ್ ಆ ಟೈಮಲ್ಲಿ ತುಂಬಾ ಒತ್ತಡ ಇರುತ್ತೆ ಮಕ್ಕಳಿಗೆ. ನಿಮ್ಗೆ ಒತ್ತಡ ಇತ್ತು, ನೀವು 6 ಸಬ್ಜೆಕ್ಟ್ ಓದ್ತಾ ಇದ್ರಿ, ಎಲ್ಲ ಓದ್ಕೊಂಡು ಮತ್ತೆ ನೀಟ್ ಬಗ್ಗೆ ಕಾಲೇಜಸ್ ಅಲ್ಲಿ ಅವ್ರಿಗೆ ಅಷ್ಟು ಅವೇರ್ನೆಸ್, ಅಷ್ಟು ಪ್ರಾಕ್ಟೀಸ್ ಇಲ್ದೇನೆ ನೀವು ಈ ತರ ಸ್ಕೋರ್ ತೆಗ್ದಿದ್ದೀರಾ. ನೆಕ್ಸ್ಟ್ 1 ವರ್ಷ ಓದಿ, ನಿಮ್ಗೆ 100% ನಿಮ್ ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಅವಾಗ ಕಡಿಮೆ ಫೀಸ್ ಇದೆ. ನೀವು ಹೇಳ್ದಂಗೆ 2.5 ಕೋಟಿವರೆಗೂ ಅಂದ್ರೆ ಸಾಮಾನ್ಯ ವರ್ಗ, ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಖಂಡಿತ ಅದನ್ನ ಬೇರ್ ಮಾಡಕ್ ಆಗಲ್ಲ ಸರ್. ಹಾಗಿದ್ದಾಗ ನಾವು ಹೇಳೋ ಒಂದು ಸಜೆಷನ್ ಸಲಹೆ ಮಕ್ಳಿಗೆ ಅರ್ಥ ಆಯ್ತು, ತಂದೆ ತಾಯಿಗೆ ಅರ್ಥ ಆಯ್ತು. ಹೌದು, 1 ವರ್ಷ ಓದಿದ್ರೆ ಕಡಿಮೆ ಫೀಸಸ್ ಅಲ್ಲಿ ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಅಲ್ಲಿ ಮೆಡಿಕಲ್ ಆಗತ್ತೆ ಅನ್ನೋದನ್ನ ನಾವು ತೋರಿಸ್ಕೊಟ್ವಿ. ಎಸ್, ವಂಡರ್ಫುಲ್. ನಮ್ಮ ಮುಂದೆ 1 ವರ್ಷ ಓದೋಕೆ ಅವಕಾಶ ಇಲ್ಲ, 2 ಕೋಟಿ ರೂಪಾಯಿ ಸೀಟು. ಹೌದು, 1 ವರ್ಷ ನಾನು ನೀಟನ್ನ ಲಾಂಗ್ ಟರ್ಮ್ ಸೇರ್ಕೊಂಡು ಓದಿದ್ರೆ ಆ 2 ಕೋಟಿ ಬದಲಾಗಿ ಒಂದು 5-10 ಲಕ್ಷದಲ್ಲಿ ನನಗೆ ಸೀಟ್ ಸಿಗುತ್ತೆ. ಹೌದು, ನಾನು ಮೆಡಿಕಲ್ ಆಗ್ಲೇಬೇಕು, ನಾನು ಡಾಕ್ಟರ್ ಆಗ್ಲೇಬೇಕು ಅನ್ನೋ ಕನ್ಸಿರೋರು 2 ಕೋಟಿ ಕಟ್ ಓದೋರಿದ್ರೆ ದುಡ್ಡಿದವ್ರು ಓದ್ತಾರೆ. ಹೌದು, ಇಲ್ದೇ ಇರೋರು ಆದಿ ಲಾಂಗ್ ಟರ್ಮ್. ಆ ಲಾಂಗ್ ಟರ್ಮ್ ಅಲ್ಲಿ ಕೂಡ ಸಕ್ಸಸ್ ಫಾರ್ಮುಲಾ ಬೇಕು ಅಂತಂದ್ರೆ ಈ ರೀತಿಯ ಫಾರ್ಮುಲಾಗಳು ಬೇಕು. ಹೌದು. ಸೊ ಒಂದು ಅಂದ್ರೆ ಯಾವ್ಯಾವ ಕೋರ್ಸ್ಗಳನ್ನ ನೀವು ಇದ್ ಮಾಡ್ತೀರಿ ಲಾಂಗ್ ಟರ್ಮ್ಗೆ ಅಂತ ಒಂದು ಪ್ರಶ್ನೆ. ನೀಟ್ ಲಾಂಗ್ ಟರ್ಮ್ ಮಾಡ್ತೀವಿ, ಮತ್ತೆ CET ಲಾಂಗ್ ಟರ್ಮ್. ಈಗ ನೀಟ್ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದು ಮಾಡ್ತೀವಿ. CET ಬಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್. ಯಾರು ಮೆಡಿಕಲ್ಗೆ ಹೋಗ್ಬೇಕು ಅವ್ರಿಗೆ ನಾವು ನೀಟ್ ಕೋಚಿಂಗ್ ಕೊಡ್ತೀವಿ. ಯಾರು ಇಂಜಿನಿಯರಿಂಗ್ ಬೇರೆ ಕೋರ್ಸ್ಗೆ ಹೋಗ್ಬೇಕಾದ್ರೆ ಅವ್ರಿಗೆ CET ನಾವು ಲಾಂಗ್ ಟರ್ಮ್ನ ಕೊಡ್ತೀವಿ. ಈ CET ಮತ್ತೆ ನೀಟ್ ಲಾಂಗ್ ಟರ್ಮಲ್ಲೂ ನಾವು ಏನು ಮಾಡ್ತೀವಿ, ಮಕ್ಕಳಿಗೆ ಗೈಡ್ ಮಾಡ್ತೀವಿ. ಈಗ PCMB ಕಾಂಬಿನೇಷನ್ ಇರ್ತಾರೆ, PCMC ಕಾಂಬಿನೇಷನ್ ಇರ್ತಾರೆ. ಈ ನೀಟಲ್ಲಿ ಅವ್ರಿಗೆ ಆಯುರ್ವೇದಿಕ್, ಡೆಂಟಲ್ಲು, ಹೋಮಿಯೋಪತಿ, MBBS, ಯುನಾನಿ ಇಷ್ಟು ಡಾಕ್ಟರ್ ಹೋಗ್ಬೋದು ಈ ಒಂದು ನೀಟ್ ಎಕ್ಸಾಮ್ ಅಲ್ಲಿ. ಈ ಎಕ್ಸಾಮು ಬಂದು 720 ಮಾರ್ಕ್ಸ್ ಕಂಡಕ್ಟ್ ಮಾಡ್ತಾರೆ. ಮತ್ತೆ ಜೊತೆಗೆ ಅವ್ರಿಗೆ ಏನಂದ್ರೆ ತುಂಬಾ ಟಫ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಪ್ರಿಪ್ರೇಷನ್ ಆಗಿ ಹೋಗ್ಬೇಕಾಗತ್ತೆ. ಒಂದು ಕ್ವಶನ್ 1 ಮಿನಿಟ್ ಆನ್ಸರ್ ಮಾಡ್ಬೇಕು ಸರ್. ಅದು 1 ಮಿನಿಟ್ ಸಮಯ ಜಾಸ್ತಿ ತಗೊಳಂಗಿಲ್ಲ. ಮತ್ತೆ ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಮತ್ತೆ ಯಾವುದೇ ತಪ್ಪಾದ ಉತ್ತರಕ್ಕೆ -1 ಇರುತ್ತೆ, ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಇದು ಎಕ್ಸಾಮ್ನ ಕಂಡಕ್ಟ್ ಮಾಡೋದು NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಈ ಎಕ್ಸಾಮ್ ಕಂಡಕ್ಟ್ ಮಾಡೋ ಸಂಸ್ಥೆ ಮಾಡೋದ್ರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದ್ದೇ ಇರುತ್ತೆ ಸರ್. ಇದು ಈ ಒಂದು ನೀಟ್ ಎಕ್ಸಾಮ್ ಅಲ್ಲಿ ಬರುತ್ತೆ. CET ಬಂದ್ರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಕರಿತೀವಿ. ಈ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಕಂಡಕ್ಟೆಡ್ ಬೈ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕಂಡಕ್ಟ್ ಮಾಡ್ತಾರೆ. ಈ ಎಕ್ಸಾಮ್ನ CET ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್ ಇರುತ್ತೆ. ಇದು ಪ್ರತಿಯೊಂದು ಸಬ್ಜೆಕ್ಟ್ ಕೂಡ 60 ಕ್ವಶನ್ 60 ಮಿನಿಟ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಗೆ 1 ಮಿನಿಟ್ ಮತ್ತೆ 1 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕಂಡಕ್ಟ್ ಮಾಡಿದ್ರೆ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಇದರಿಂದ ಇಂಜಿನಿಯರಿಂಗ್ ಹೋಗ್ಬೋದು, ಮತ್ತೆ ಅವರು BSc ಅಗ್ರಿಕಲ್ಚರ್ ಮತ್ತೆ ಫಾರ್ಮಸಿ ಈ ತರ ಕೋರ್ಸಸ್ಗೆ ಹೋಗ್ಬೋದು ಸರ್. ಲೈಕ್ ಅಂದ್ರೆ ಬಂದವ್ರಿಗೆ ನೀವ್ ಏನಾಗ್ಬೇಕು, ಏನೇನು ಅವಕಾಶ ಇದೆ ಅಂತ ಎಲ್ಲವನ್ನು ಬಿಡ್ಸೇಳಿ ಅವ್ರ ಆಯ್ಕೆಗೆ ಬಿಡ್ತೀರಿ, ತರಬೇತಿ ಕೊಡ್ತೀರಿ. ಹೌದು ಸರ್. ಅವ್ರ ಮೇಲೆ ನೀವ್ ಇದೇ ಮಾಡಿ ಅಂತ ಏನಿದು ಮಾಡಿಲ್ಲ, ಒತ್ತಡ ಹಾಕಲ್ಲ. ಇಷ್ಟೆಲ್ಲ ಅವಕಾಶಗಳಿದೆ. ಎಸ್, ಒಂದು ಏನು ಅಂದ್ರೆ ಲಾಂಗ್ ಟರ್ಮ್ ಕೋಚಿಂಗ್ ಹೇಗಿರುತ್ತೆ ಅಂತ ಈಗ ಬರೋರ್ಗೆ ಈಗ ತಿಳ್ಕೊತಿದ್ದಾರೆ, ಒಂದಷ್ಟು ಜನಕ್ಕೆಲ್ಲ ಗೊತ್ತು. ಬಟ್ ನಿಮ್ಮ ಲಾಂಗ್ ಟರ್ಮ್ ಕೋಚಿಂಗ್ ಹೇಗಿರುತ್ತೆ ಅಂತ? ಲಾಂಗ್ ಟರ್ಮ್ ಕೋಚಿಂಗ್ ಅಂತ ಬಂದಾಗ ಸರ್, ಬೆಳಿಗ್ಗೆ 8ರಿಂದ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀವಿ. ಮಾರ್ನಿಂಗ್ 8ಇಂದ ಈವ್ನಿಂಗ್ 4:30 ಕೋಚಿಂಗು. ಪ್ರತಿ ಸಬ್ಜೆಕ್ಟ್, ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಬಾಟ್ನಿ, ಜುವಾಲಜಿ, ಪ್ರತಿ ಸಬ್ಜೆಕ್ಟ್ 90 ಮಿನಿಟ್ಸ್ ಟೀಚ್ ಮಾಡ್ತೀವಿ. 90 ಮಿನಿಟ್ಸ್ ಜೊತೆಗೆ ಅವ್ರಿಗೆ ಅಲ್ಲೇ ಏನಾದ್ರು ಡೌಟ್ ಇದ್ರು ಕ್ಲಾರಿಫೈ ಮಾಡಿಕೊಡ್ತೀವಿ. ಮತ್ತೆ 8ಇಂದ 4:30 ಅಂತ ನಾನು ಹೇಳಿದೆ, ಅಷ್ಟು ಒಳಗಡೆ ಕೋಚಿಂಗ್ ಪ್ಲಸ್ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಪ್ರತಿದಿನ ಡೈಲಿ ಟೆಸ್ಟ್ ಇರುತ್ತೆ. ಹೌದು, ಇವತ್ತೇನು ನಾವು ಚಾಪ್ಟರ್ಸ್ ಮಾಡ್ತೀವಿ, ನೆಕ್ಸ್ಟ್ ಡೇ ನಾವು ಡೈಲಿ ಟೆಸ್ಟ್ ಕೊಡ್ತೀವಿ. ಅದನ್ನ ಆ ಡೈಲಿ ಟೆಸ್ಟ್ ಏನ್ ಮಾರ್ಕ್ಸ್ ಬರುತ್ತೆ ಅವರ ತಂದೆ ತಾಯಿಗೆ SMS ಮುಖಾಂತರ ಪ್ರತಿದಿನ ರೀಚ್ ಆಗುತ್ತೆ.
ಮನೆಗೆ ಅವ್ರಿಗೆ SMS ಮುಖಾಂತರ ರೀಚ್ ರೀಚ್ ಆಗುತ್ತೆ. ಆಗುತ್ತೆ ನನ್ನ ಮಗ ಏನ್ ಮಾಡಿದಾರೆ, ಇವತ್ತು ಏನ್ ಟೆಸ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದು ರೀಚ್ ಮಾಡಿಸ್ತೀವಿ ಪ್ರತಿದಿನ ಸರ್. ಡೈಲಿ ಟೆಸ್ಟ್ ಕೊಟ್ಟು ಜಾಗರೂಕತೆಯಾಗಿ ಅವ್ರಿಗೆ ಏನಾಗುತ್ತೆ, ಕಾನ್ಸಂಟ್ರೇಷನ್ ಇರಬೇಕು. ಇವತ್ತು ಎಕ್ಸಾಮ್ ಇಲ್ಲ ಅಂದ್ರೆ ಮನೆಯವ್ರಿಗೂ ಗೊತ್ತಾಗುತ್ತೆ ಸರ್. ಈ ತರ ಮಾರ್ನಿಂಗ್ 8 ಇಂದ 4:30 ವರೆಗೂ ಕೋಚಿಂಗ್ ಪ್ಲಸ್ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ಕೊಂಡು ಬರ್ತಾ ಇದೀವಿ ಸರ್. ಬಟ್ ಕೆಲವರು ಈ ಸಬ್ಜೆಕ್ಟ್ ಟಫ್ ಅಂತ ಹೇಳಿದಾಗ ಕೆಲವರು ಫಿಸಿಕ್ಸ್ ಈ ತರದೆಲ್ಲ ಲೆಕ್ಕಾಚಾರ ಇರುತ್ತೆ. ಸೊ ಅದನ್ನ ಮ್ಯಾನೇಜ್ ಮಾಡ್ತೀರಿ ಅಂತ ಸರ್. ಹೌದು, ಈಗ ಫಿಸಿಕ್ಸ್ ಅನ್ನೋದು ತುಂಬಾ ಟಫ್ ಅಂತ ಲಾಸ್ಟ್ ಇಯರ್ ಮೈಂಡ್ ಇಟ್ಕೊಂಡೆ ಮಕ್ಳು ತುಂಬಾ ಕಷ್ಟ ಆಗಿದೆ. ಎಕ್ಸಾಮ್ ನೀಟಲ್ಲಿ ತುಂಬಾ ಟಫ್ ಬಂದಿತ್ತು ಲಾಸ್ಟ್ ಇಯರ್ ಅಲ್ಲಿ. ನೀಟಲ್ಲಿ ಮಕ್ಳಿಗೆ ಏನಂದ್ರೆ ನೀಟ್ ಅನ್ನೋದು ಮುಂಚೆಯಿಂದನೂ ಮೈಂಡ್ ಸೆಟ್ ಇದೆ, ಫಿಸಿಕ್ಸ್ ಟಫ್ ಅಂತ. ಅದನ್ನ ನಾವು ಹೇಗೆ ಇದು ಮಾಡ್ತೀವಿ ಅಂದ್ರೆ, ಪ್ರತಿ ಒಂದು ಟೀಚರ್ಸ್ ಕೂಡ ಸರ್ ನಂಬರ್ 1 ಫ್ಯಾಕಲ್ಟೀಸ್ನ ಚೂಸ್ ಮಾಡಿರ್ತೀವಿ. ಫಿಸಿಕ್ಸ್ಗೆ ಅಂತ ನಾವು 1 ಫ್ಯಾಕಲ್ಟಿ ಕೊಡಲ್ಲ, 2 ಫ್ಯಾಕಲ್ಟಿ ಕೊಡ್ತೀವಿ. 2 ಫ್ಯಾಕಲ್ಟಿ ಕೊಟ್ಟು ಒಬ್ಬರಿಗೆ 15 ಚಾಪ್ಟರ್ಸ್ ಕೊಟ್ಟು ಇನ್ನೊಬ್ಬರಿಗೆ 15 ಚಾಪ್ಟರ್ಸ್ ಕೊಟ್ಟು ಅವ್ರಿಗೆ ಟೀಚ್ ಮಾಡಿಸ್ತಾ ಬರ್ತೀವಿ. ಕೂಲ್ ಕಾಮ್ ಆಗಿ. ಟಫ್ ಅನ್ನೋದನ್ನ ಅವ್ರಿಗೆ ಹೋಗ್ಲಾಡಿಸ್ಬೇಕಂದ್ರೆ ಅವ್ರಿಗೆ ನಿಧಾನವಾಗಿ ಟೀಚ್ ಮಾಡಿಸ್ಬೇಕು. ಮತ್ತೆ ಅವ್ರಿಗೆ ಏನು ಡೌಟ್ಸ್ ಇದ್ರೂ ಕ್ಲಾರಿಫೈ ಮಾಡ್ಕೊಡ್ಬೇಕು. ಅದಕ್ಕೆ 2 ಟೀಚರ್ ಕೊಟ್ಟು 2 ಕೂಡ ರೇಟಿಂಗ್ ಫ್ಯಾಕಲ್ಟೀಸು, ತುಂಬಾ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್ ಕೊಟ್ಟು ಆ ಫಿಸಿಕ್ಸ್ ಅನ್ನೋ ಟಫ್ನ ಸಾಲ್ವ್ ಮಾಡ್ತಾ ಬರ್ತೀವಿ. ಮೈಂಡ್ ಸೆಟ್ನ ಏನಿದೆ ಅದು ರಿಮೂವ್ ಮಾಡ್ಬಿಡ್ತೀವಿ ಅವ್ರ ಮಕ್ಕಳಲ್ಲಿ. ಎಸ್, ನೀವು ಹೇಳ್ತಿರೋದು ನೋಡೋದು ಯಾವ್ಯಾವ ದೇಶದ ಯಾವ್ಯಾವ ಭಾಗದ ಫ್ಯಾಕಲ್ಟೀಸ್ ಅಲ್ಲಿ ನಿಮ್ಮಲ್ಲಿದ್ದಾರೆ ಅಂತ ಸರ್. ಆಂಧ್ರ, ತೆಲಂಗಾಣ, ಡೆಲ್ಲಿ, ಗುಜರಾತ್ ಎಲ್ಲಾ ಕಡೆಯಿಂದನೂ ಈ ತರ ಬೇರೆ ಬೇರೆ ರಾಜ್ಯದಿಂದ ಕರೆಸಿ ನಾವು ಕೋಚಿಂಗ್ ಕೊಡಿಸ್ತಾ ಇದೀವಿ ಸರ್. ಬಟ್ ಮಕ್ಕಳು ರಿಯಾಕ್ಷನ್ಸ್ ಈಗ ನಿಮ್ಮಲ್ಲಿ ಸಾವಿರಾರು ಮಕ್ಕಳು ಪ್ರತಿ ವರ್ಷ ಇದು ಬರ್ತಿರ್ತಾರೆ. ಸೊ ಯಾವ ಭಾಗದಿಂದ ಜಾಸ್ತಿ ಬರ್ತಾರೆ, ಅವರ ನಿರೀಕ್ಷೆ ಏನಿರುತ್ತೆ ಅಂತ ಸರ್? ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಮಕ್ಕಳನ್ನು ಬರ್ತಾರೆ ಸರ್, ಎಲ್ಲಾ ಜಿಲ್ಲೆಯಿಂದ. ಯಾದಗಿರಿಯಿಂದ ಹಿಡಿದು ಗುಲ್ಬರ್ಗ, ಚಿಕ್ಕ ಕೊಪ್ಪಳ, ಎಲ್ಲಾ ರಾಜ್ಯದಿಂದನೂ ಮಕ್ಕಳಿದ್ದಾರೆ ನಮ್ಮಲ್ಲಿ. ಮಿನಿಮಮ್ ಅಂದ್ರೂ ನಮ್ಮ ಅಲ್ಲಿಂದ ಒಂದು 10-15 ಮಕ್ಕಳು ಇದ್ದೇ ಇರ್ತಾರೆ. ಸೊ ಎಲ್ಲ ಒಂದು ಜಿಲ್ಲೆಯಿಂದನ ಬರ್ತಾರೆ ಸರ್. ಅದರಲ್ಲಿ ಹೇಗೆ ನಾವು ಅವ್ರನ್ನ ಇದು ಮಾಡ್ತೀವಿ ಅಂತಂದ್ರೆ, ಮಕ್ಕಳು ಅವರು ಅನ್ಕೊಂಡು ಬಂದಿರ್ತಾರೆ ಎಕ್ಸೆಲ್ ಅಕಾಡೆಮಿಕ್ಸ್ ಅನ್ನೋದು ನನ್ನ ಕನಸನ್ನ ನನಸು ಮಾಡೋ ವೇದಿಕೆ ಅಂತ. ಆ ಕನಸನ್ನ ನನಸು ಮಾಡೋದೇ ನನ್ನ ಜವಾಬ್ದಾರಿ, ನಮ್ಮ ಸಂಸ್ಥೆ ಜವಾಬ್ದಾರಿ. ಎಸ್, ನನಗೆ ಶಿವಕುಮಾರ್ ಸರ್ ಈಗ ಒಂದು ಸ್ವಲ್ಪ ಈ ವಿಷಯ ಪ್ರಸ್ತಾಪ ಮಾಡಬೇಕು ಅಂತ ಅನ್ಸಿದೆ. ಯಾಕಂದ್ರೆ ನೀವು ಕೂಡ ಗ್ರಾಮೀಣ ಭಾಗದಿಂದ ಬಂದು. ಹೌದು ಸರ್. ಕನಕಪುರದ ಕಬ್ಬಾಳ್ನ ಸಮೀಪ ಗ್ರಾಮದಿಂದ ಬಂದವರು, ರೈತಾಪಿ ವರ್ಗದ ಕಷ್ಟ ನಷ್ಟ, ಪೇರೆಂಟ್ಸ್ ಗಳು ಏನೆಲ್ಲ ನಿರೀಕ್ಷೆಗಳು ಇಟ್ಕೋತಾರೆ, ಅವರ ಕಷ್ಟಗಳೇನು ಅಂತ ಎಲ್ಲ ಗೊತ್ತು. ಸೊ ನಿಮ್ ಮಕ್ಳನ್ನ ಕರ್ಕೊಂಡು ಬರುವಂತ ಪೇರೆಂಟ್ಸ್ ಗಳು ನಿಮ್ಗಳ ಹತ್ರ ಏನ್ ಪ್ರಸ್ತಾಪ ಮಾಡ್ತಾರೆ ಅಂತ? ನನ್ನ ಮಗನ್ ಡಾಕ್ಟರ್ ಆಗ್ಬೇಕು ನೇರವಾಗಿ ಹೇಳ್ತಾರ, ಅಥವಾ ಏನೋ ಆಪ್ಷನ್ ಇದೆ ಹೇಳಿ, ಏನ್ ನಿರೀಕ್ಷೆ ಇಟ್ಕೊ ಬರ್ತಾರೆ ನಿಮ್ಮ ಹತ್ರ ಅಂತ? ಸರ್, ಅವ್ರು ನಮಗೆ ಬರೋಕ್ಕಿಂತ ಮುಂಚೆ ಅವರು ಒಂದು ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ, ನಾನು ಡಾಕ್ಟರ್ ಮಾಡ್ಬೇಕು ನನ್ನ ಮಗಳನ್ನಂತ. ಸರ್, ಪ್ರತಿಯೊಬ್ಬ ತಂದೆ ತಾಯಿಗೆ ತನ್ನ ಮಗು ಹುಟ್ಟಕ್ಕಿಂತ ಮುಂಚೆ ಇಲ್ಲ ಹುಟ್ಟಾದ್ಮೇಲೆ ಒಂದು ಕನಸು ಇಟ್ಕೊಂಡಿರ್ತಾರೆ. ನನ್ನ ಮಗಳನ್ನ ಡಾಕ್ಟರ್ ಮಾಡಬೇಕು, ಇಲ್ಲ ಇಂಜಿನಿಯರಿಂಗ್ ಮಾಡಬೇಕು. ಪ್ರತಿಯೊಬ್ಬ ತಂದೆ ತಾಯಿಗೆ ಇರುತ್ತೆ ಸರ್. ಆ ಕನಸನ್ನ ನನಸು ಮಾಡೋದು ಮಕ್ಕಳು, ಆ ಕನಸನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಮ ಮಕ್ಕಳು ಮಾಡ್ಕೊಂಡು ಬರ್ತಾರೆ. ಆ ಟೈಮಲ್ಲಿ ಇಬ್ಬರೂ ಕೂರಿಸಿ ನಾವು ಕೌನ್ಸಿಲಿಂಗ್ ಕೊಡ್ತೀವಿ. ಪೇರೆಂಟ್ಸ್, ಸ್ಟೂಡೆಂಟ್ ಕೌನ್ಸಿಲಿಂಗ್ ಕೊಡ್ತೀವಿ. ಆ ಕೇಳಿದಾಗ ಫಸ್ಟ್, ಇವಾಗ ನಿನ್ನ ತಂದೆ ತಾಯಿ ಇವತ್ತು ನಿನ್ನ ಡಾಕ್ಟರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ನೀವು ಬಂದಿದ್ದೀರಾ. ಸೊ ನಿನ್ನ ಉದ್ದೇಶ ಏನು, ನೀನ್ ಏನಿದೆ, ನಿನ್ ಗುರಿ ಏನಿದೆ, ಅವ್ರನ್ನ ಸ್ಟೂಡೆಂಟ್ ಡೈರೆಕ್ಟ್ ಆಗಿ ಕೇಳ್ತೀವಿ. ಯಾಕೆಂದ್ರೆ ಗುರಿ ಇಲ್ಲ ಅಂದ್ರೆ ನಾವ್ ಎಂತ ಪ್ರಯತ್ನ ಮಾಡಿದ್ರು ಅಲ್ಲಿ ಸಕ್ಸಸ್ ಆಗಲ್ಲ. ಅದಕ್ಕೆ ಮಕ್ಕಳನ್ನ ಡೈರೆಕ್ಟ್ ಆಗಿ ಕೇಳ್ತೀವಿ, ನೀನ್ ಏನ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರ್ ಆಗ್ಬೇಕು? ನಾನು ಡಾಕ್ಟರ್ ಆಗ್ಬೇಕು ಸರ್. ಡಾಕ್ಟರ್ ಆಗ್ಬೇಕಾದ್ರೆ ನೀನ್ ಏನ್ ಮಾಡ್ಬೇಕು? ಫಸ್ಟ್ ನಿನ್ನ ಗುರಿನ ಸ್ಟ್ರಾಂಗ್ ಇಟ್ಕೋಬೇಕು. ಗುರಿ ಸ್ಟ್ರಾಂಗ್ ಇಟ್ಕೊಂಡು ನಿನ್ನ ತಂದೆ ತಾಯಿಯ ಕಷ್ಟನ ನಿನ್ನ ಕಣ್ಣಲ್ಲಿ ನೋಡಿದ್ಯಾ. ಇವತ್ತು ನೀನು ರೈತ ಮಗ, ರೈತ ಕುಟುಂಬದಲ್ಲಿ ಹುಟ್ಟಿರೋ ನೀನು, ರೈತ ಕುಟುಂಬದಲ್ಲಿ ಹುಟ್ಟು ಇವತ್ತು ವೈಟ್ ಕೋಟ್ ಹಾಕೋಬೇಕು ಅನ್ನೋ ಆಸೆ ಇದೆಯಲ್ಲ, ಆ ಆಸೆನ ಈಡೇರಿಸಕ್ಕೆ ನಾನ್ ಸಪೋರ್ಟ್ ಮಾಡ್ತೀವಿ ನಮ್ಮ ಸಂಸ್ಥೆ. ನಿನ್ಗಿದ್ಯಾ? ಫಸ್ಟ್ ನಿನ್ಗೆ ಆ ಕೆಪಾಸಿಟಿ ಇದೆಯಾ? ನಿನ್ಗೆ ಆ ಗುರಿ ಇದೆಯಾ? ಆ ಛಲ ಇದೆಯಾ? ಫಸ್ಟ್ ಆ ಛಲ ಇದ್ರೆ ಖಂಡಿತ ಈ ವೇದಿಕೆ ನಿನಗೆ ಸಪೋರ್ಟ್ ಮಾಡುತ್ತೆ. ಆ ಥರ ಮೋಟಿವೇಟ್ ಮಾಡಿ ಮಕ್ಕಳಿಗೆ ಆ ಮನಸ್ಸಿಂದನೇ ಓಪನ್ ಅಪ್ ಮಾಡಿ ತಂದೆ ತಾಯಿ ಮುಂದೆನೆ ನಾನು ಕೌನ್ಸಿಲಿಂಗ್ ಕೊಟ್ಟು ನಾವು ಆವಾಗಲೇ ಅಡ್ಮಿಷನ್ ಮಾಡ್ಕೊತೀವಿ ಸರ್. ಇತ್ತೀಚಿನ ಮಕ್ಕಳು ನಮ್ಮ ತಂದೆ ತಾಯಿ ಕಷ್ಟ ಏನು, ಅವ್ರ ದುಡಿಮೆ ಏನು, ಅವ್ರ ಏನ್ ಕಷ್ಟ ಅನುಭವಿಸ್ತಿದ್ದಾರೆ, ಎಷ್ಟು ಕಷ್ಟಪಟ್ಟು ಹಣ ತಂದು ನಮ್ಮ ಓದಿಸ್ತಿದ್ದಾರೆ, ಅದು ಅರಿವಿದ್ಯಾ ಮಕ್ಕಳುಗಳಿಗೆ, ಇತ್ತೀಚಿನ ಮಕ್ಕಳಿಗೆ? ಸರ್ 50% ಮಾತ್ರ ಸರ್. ಇನ್ 50% ಈಗ ಎಕ್ಸಾಂಪಲ್ ನಾವು ಮಾತಾಡ್ತಾ ಇದೀವಿ, ನಮ್ಮ ಏಜ್ ಅಲ್ಲಿ ನಾವು ಮಾತಾಡ್ತೀವಿ. ಆ ಏಜ್ ಅಲ್ಲಿ ನಾವು ಎಷ್ಟೇ ಹೇಳಿದ್ರು ಕೂಡ ಕೆಲವೊಬ್ರು ತಗೊಳ್ಳೋ ರೀತಿ ಮೇಲೆ ಡಿಪೆಂಡ್. ಕೆಲವೊಬ್ರು ತಗೋಬಹುದು, ಕೆಲವೊಬ್ರು ತಗೋತಾ ಇಲ್ಲ. ಯಾಕೆಂದ್ರೆ ನೆಗ್ಲೆಕ್ಟ್ ಮಾಡ್ತಾ ಇದಾರೆ. ತಂದೆ ತಾಯಿ ಕಷ್ಟನ ಅರ್ಥ ಮಾಡ್ಕೋತಾ ಇಲ್ಲ. ಅವ್ರು ಎಷ್ಟು ಕಷ್ಟ ಪಡ್ತಾ ಇದಾರೆ. ಕೆಲವೊಂದು ಮಕ್ಳು ನೆಗ್ಲೆಕ್ಟ್ ಮಾಡ್ತಾರೆ. ಕೆಲವೊಬ್ರು ತುಂಬಾ ಜಾಗರೂಕತೆಯಾಗಿ ಅವರ ಮೈಂಡ್ನ ತಂದೆ ತಾಯಿ ಏನು ಅಂತ ಅರ್ಥ ಮಾಡ್ಕೊಂಡು ಪಾಪ ಬರ್ತಾ ಇದಾರೆ.
ಕೆಲವೊಂದು ಮಕ್ಕಳು ಅಷ್ಟು ಈಸಿಯಾಗಿ ಬಿಕಾಸ್ ಯಾಕಂದ್ರೆ ನಮ್ಮ ಕಷ್ಟಗಳೇ ನಮ್ಮನ್ನ ಯಾರೇ ಮೋಟಿವೇಟ್ ಮಾಡಿದ್ರೆ ಅದನ್ನ ಸ್ವೀಕಾರ ಮಾಡ್ತಿದ್ವಿ, ನಾವೇನೋ ಆಗ್ತೀವಿ ಅನ್ನೋ ಭರವಸೆ ಕೂತ್ಕೊಂಡಿದ್ವಿ ಇವತ್ತಿಗೆ. ಬಟ್ ಇತ್ತೀಚಿನ ಮಕ್ಕಳಿಗೆ ಮೋಟಿವೇಟ್ ಮಾಡೋದಿದೆಯಲ್ಲ ಅದನ್ನ ಈಸಿ ಟಾಸ್ಕ್ ಅಲ್ಲ. ಹೌದು. ಸೊ ನೀವು ಮಕ್ಕಳನ್ನ ಮೋಟಿವೇಟ್ ಮಾಡಿ ಪೇರೆಂಟ್ಸ್ ಧೈರ್ಯ ತುಂಬಿ ಅವ್ರ ಕೋಚಿಂಗ್ ಕೊಟ್ಟು ಅದನ್ನ ನೀಟ್ ಪಾಸ್ ಮಾಡಿಸೋದಿದೆಯಲ್ಲ ಒಂಥರ ಸಾಹಸ ಇದ್ದಂಗೆ. ಮೊದಲು ಈಸಿ ಇತ್ತು, ಇತ್ತೀಚೆಗೆ ಕನ್ವಿನ್ಸ್ ಮಾಡಿ ಅವನ್ನ ಕರ್ಕೊಂಡು ಹೋಗೋದಿದೆಯಲ್ಲ ಈಸಿ ಟಾಸ್ಕ್ ಅಲ್ಲ. ಬಟ್ ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಅಂತ, ಲೈಕ್ ಮೋಟಿವೇಶನ್ ಕ್ಲಾಸಸ್ ಸಪ್ರೇಟ್ ಇದೆಯಾ, ಏನ್ ಮಾಡ್ತೀರಿ? ಇದೆ ಸರ್, ಕ್ಲಾಸಸ್ ಕೊಡ್ತೀವಿ. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆಂದ್ರೆ ಒಂದು ಗೆಲುವು ಆಗ್ಬೇಕಾದ್ರೆ ಒಬ್ಬ ವ್ಯಕ್ತಿ ಕಾನ್ಸೆಪ್ಟ್ ನ ಓದಕ್ಕಿಂತ ಮುಂಚೆ ಅವನ ಸೆಲ್ಫ್ ಮೋಟಿವೇಶನ್ ಇಂಪಾರ್ಟೆಂಟ್. ಅವನ ಒಂದು ಗುರಿ ನಿರ್ಧಾರ ಆಗಿರಬೇಕು ಮುಂಚೆ. ಅವ್ರು ಈ ವರ್ಷ ಏನಾಯ್ತು, ಟಫ್ ಆಯ್ತು ನೀಟ್ ಎಕ್ಸಾಮ್ ಅಂತ, ಕೆಲವೊಂದು ವಿದ್ಯಾರ್ಥಿಗಳು ಏನ್ ಮಾಡಿದಾರೆ ಅಂದ್ರೆ ನಾನು ಡಾಕ್ಟರ್ ಆಗೋ ಕನಸು ಇದ್ರು ಕೂಡ ಅವರು ಡೈವರ್ಷನ್ ಆಗ್ತಾ ಇದಾರೆ, ಬೇರೆ ಕೋರ್ಸ್ಗೆ ಹೋಗ್ಬೇಡ, ನನಗಾಗಲ್ಲ, ನನಗೆ ಅಷ್ಟು ಟಫ್ ಎಕ್ಸಾಮ್ ನ ಫೇಸ್ ಮಾಡಕ್ ಆಗಲ್ಲ, ನನ್ನ ಕೈಲಿ ನಾನು ಡಾಕ್ಟರ್ ಆಗಕ್ ಆಗಲ್ಲ, ಎಕ್ಸಾಮ್ ತುಂಬಾ ಟಫ್ ಆಗಿದೆ, ನೀಟ್ ಎಕ್ಸಾಮ್ ಜಾಸ್ತಿ ಟಫ್ ಆಯ್ತು ಅಂತ ಅವರ ಗುರಿನ ಚೇಂಜ್ ಮಾಡ್ಕೋತಾ ಇದಾರೆ. ಅಂದ್ರೆ ತಂದೆ ತಾಯಿ ಫೋನ್ ಮಾಡಿ ಹೇಳಿದ್ದಾರೆ ಸರ್ ನನಗೆ. ತಂದೆ ತಾಯಿ ಬಂದಾಗ್ಲೂ ನಾನು ವಿಸಿಟ್ ಮಾಡಿ, ಸರ್ ನನ್ನ ಮಗಳನ್ನ ಡಾಕ್ಟರ್ ಮಾಡಬೇಕು, ಬಟ್ ನನ್ನ ಮಗು ಯಾಕೋ ಬೇಡ, ನಂಗೆ ಟಫ್ ಆಗುತ್ತೆ, ನಾನು ಓದಲ್ಲ, ಬೇರೆ ಕೋರ್ಸ್ ಸೇರಿಸ್ಬಿಡಿ. ಇದು ಯಾಕೆ ಆಗ್ತದೆ ಅಂತಂದ್ರೆ ಅವರು ಅವರ ಗುರಿನ ಸಾಧನೆ ಮಾಡ್ಬೇಕಾದ್ರೆ ಕಷ್ಟಪಡಕ್ ಆಗ್ತಾ ಇಲ್ಲ. ಅವರು ಈಸಿಯಾಗಿ ಏನೋ ಸಿಕ್ಬಿಡ್ಬೇಕು, ಈಸಿಯಾಗಿ ಯಾವ್ದು ಸಿಗ್ತದೆ ಸರ್. ಮಕ್ಕಳು ಅದನ್ನೇ ಬಿಡಬೇಕು, ಈಸಿಯಾಗಿ ಯಾವ್ದು ಸಿಗಲ್ಲ. ಕಷ್ಟಪಟ್ರೆ ನೀನೇನೋ ಒಂದು ಕ್ರ್ಯಾಕ್ ಮಾಡಿ ಆ ಸರಸ್ವತಿ ಒಲ್ದು ನೀನು ಒಂದು ಮೆಡಿಕಲ್ ಕಾಲೇಜಲ್ಲಿ ವೈಟ್ ಕೋಟ್ ಹಾಕೋತಿಯಲ್ಲ, ಆಗ ನಿಮ್ಮ ತಂದೆ ತಾಯಿ ಕಣ್ಣಲ್ಲಿ ಬರೋ ಆನಂದ ಇದೆಯಲ್ಲ, ಆನಂದ ಯಾವ ಎಷ್ಟು ಕೋಟಿ ಕೊಟ್ರು ನೀನು ಅದು ಈಕ್ವಲ್ ಆಗ. ನಿಮ್ಗೆ ಗೊತ್ತಾಗ್ಬಿಡುತ್ತಲ್ಲ, ನೀವು ಮಾತಾಡ್ತಿರ್ಬೇಕಾರೆ, ಈ ಮಾತನ್ನ ಹೇಳ್ಬೇಕಾರೆ ಮಕ್ಕಳ ಕಣ್ಣಲ್ಲಿ ಅದು ಕಾಣ್ತಾ ಇರುತ್ತೆ. ನಾನು ಆಗ್ಬೇಕು, ನಾನು ಆ ಸಂಕಲ್ಪ, ಈಗ ಒಂದು ಸಂಕಲ್ಪ ಮಾಡ್ಬೇಕಾಗತ್ತೆ ಸರ್. ನಾನು ಯಾರೋ ನಿಮ್ಮ ಸಂಸ್ಥೆಗೆ ಬಂದಾಗ, ಸ್ಟೂಡೆಂಟ್ಸ್ ಬಂದಾಗ, ನಾನು ಡಾಕ್ಟರ್ ಆಗ್ಲೇಬೇಕು, ನಾನು ನೀಟ್ ಒಳ್ಳೆ ಸ್ಕೋರ್ ಮಾಡೇ ಮಾಡ್ತೀನಿ ಅನ್ನೋ ಸಂಕಲ್ಪ ಇದೆಯಲ್ಲ, ಮಕ್ಕಳು ಬಂದವ್ರಿಗೆ ಆ ಥರದ್ದು ಏನಾರ ಸ್ಟಾರ್ಟಿಂಗ್ ಅದನ್ನ ಸೆಟ್ ಮಾಡ್ತೀರಾ, ಗೋಲ್ ಸೆಟ್ ಮಾಡ್ತೀರಾ ಅವ್ರಿಗೆ? ಮಾಡ್ತೀವಿ ಸರ್. ಏನ್ ಮಾಡ್ತೀರಿ? ಈಗ ನಾನು ಹೇಳ್ದಂಗೆ ನಾನು ಫಸ್ಟ್ ಅವ್ರನ್ನೇ ಕೇಳಿ, ನೀನೀಗ ಒಂದು ಮಾಡ್ಲೇಬೇಕು ಅಂತಂದ್ರೆ ನನ್ನ ಮುಂದೆ ಕಮಿಟ್ಮೆಂಟ್ ಕೊಡ್ಬೇಕು. 720 ಮಾರ್ಕ್ಸ್ಗೆ ನೀನ್ ಎಷ್ಟು ಮಾಡ್ತೀಯಾ, ಆ ಸಂಕಲ್ಪ ನೀನ್ ಮಾಡ್ಲೇಬೇಕು. ನೀನು ನಿನ್ನ ತಂದೆ ತಾಯಿ ಮುಂದೆ ನಿನ್ ಒಂದೇ ಒಂದು ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಬರುತ್ತೆ ಸರ್. ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ 90% ವರ್ಕ್ ಆಗುತ್ತೆ. ಪ್ರತಿದಿನ ನಾನು ಹೇಳೋದಷ್ಟೇ ಅವ್ರಿಗೆ, ಪ್ರತಿದಿನ ರಾತ್ರಿ ಮಲಗಬೇಕಾದ್ರೆ ನಾವು ನಾಳೆ ಏನ್ ಆಗ್ಬೇಕು, ನಾನು ಏನೋ ಒಂದು ಸಾಧನೆ ಮಾಡ್ಬೇಕಂದ್ರೆ ಪ್ರತಿದಿನ ಅದನ್ನ ರೀಕಾಲ್ ಮಾಡ್ಕೋಬೇಕು. ನಾನು ಡಾಕ್ಟರ್ ಹಾಕೋಬೇಕು ಅಂದ್ರೆ ವೈಟ್ ಕೋಟ್ ಹಾಕೊಂಡು ನಾನು ಹೇಗೆ ಕಾಣಿಸ್ತೀನಿ ಅನ್ನೋದನ್ನ ರಾತ್ರಿ ಮನ್ಗಕ್ಕಿಂತ ಮುಂಚೆ ನಾವು ಅದನ್ನ ಯೋಚನೆ ಮಾಡಿ ಮನ್ಕೊಂಡ್ರೆ, ನಾವು ಏನು ಯೋಚನೆ ಮಾಡಿ ಮನ್ಕೋತೀವಿ ರಾತ್ರಿ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಅದೇ ಓಡುತ್ತೆ, ನಮ್ಮ ಗೆಲುವಿಗೆ ಹತ್ರ ಆಗುತ್ತೆ. ಅಷ್ಟು ತುಂಬಾ ಸ್ಟ್ರಾಂಗ್ ಇದೆ ಸಬ್ ಕಾನ್ಸಿಯಸ್ ಮೈಂಡ್. ಮಕ್ಳಿಗೆ ನಾನು ಅದನ್ನೇ ಹೇಳ್ಕೊಡ್ತೇನೆ, ನಿಮ್ಮನ್ನ ಹಠ ಏನಿದೆಯಲ್ಲ ಅದು ರಾತ್ರಿ ಹೊತ್ತು ನೀವು ಮನ್ಕೊಳಕ್ಕಿಂತ ಮುಂಚೆ ಒಂದು ಸಾರಿ ರೀಕಾಲ್ ಮಾಡ್ಕೊಳ್ಳಿ. ನಿನ್ನ ಏನು ಗುರಿ ಮುಟ್ಟಬೇಕು ಅದನ್ನ ರೀಕಾಲ್ ಮಾಡ್ಕೊ, ಆಗ ನೀನು ರೀಚ್ ಆಗ್ತೀಯ ಅಂತ. ಆ ಟೈಮಲ್ಲಿ ಅವ್ರಿಗೆ ಇದನ್ನ ಹೇಳ್ಕೊಟ್ಟು ಸಂಕಲ್ಪ ಮಾಡಿಸ್ತೀವಿ. ನೀ 720ಗೆ ನೀನು ಡಾಕ್ಟರ್ ಆಗಬೇಕು ಅಂದರೆ ಎಷ್ಟು ನಿನ್ನ ಕ್ಯಾಟಗರಿಗೆ ಇಷ್ಟು ಮಾರ್ಕ್ಸ್ ಬರಬೇಕಾಗತ್ತೆ. ಇದಕ್ಕಿಂತ ನಿನ್ನ ಹಾರ್ಟ್ಲಿ ನೀನು ಯಾರು ನಿನ್ನ ಹೇಳಲ್ಲ, ನೀನೇ ಬರೀ ಅಂತ ನಾನು ಕೊಡ್ತೀನಿ. 720ಗೆ ಸರ್ 600+, 650+ ಅಂತ ಬರೀತಾರೆ. ಬರೆದು ಅವ್ರ ತಂದೆ ತಾಯಿಗೆ ನಿಜ ಸರ್, ಒಂದು ತಂದೆ ತಾಯಿ ನನ್ನ ಕಣ್ಣಲ್ಲಿ ನೀರು ಬಂತು ನಾನು ಮಾತಾಡ್ಬೇಕಾರೆ ನನಗೆ ಖುಷಿ ಆಯಿತು. ಯಾಕೆಂದರೆ ನಾವು ಮಾತಾಡೋ ಒಂದು ಮಾತುಗಳು ಕೂಡ ತಂದೆ ತಾಯಿ ಹಾರ್ಟಿಗೆ ಟಚ್ ಆಗಿ, ಮಕ್ಳಿಗೆ ಟಚ್ ಆಗಿ, ಅದೇ ಸಾರ್ಥಕ ಅನಿಸುತ್ತೆ ನಮ್ಮ ಲೈಫು. ಆಗ ಅವ್ರ ಸಂಕಲ್ಪ ನನಗೂ ಕೂಡ ಖುಷಿ ಕೊಡುತ್ತೆ. ಅವ್ರನ್ನ ಮೆಡಿಕಲ್ ಮಾಡಿಸಿದಾಗ ನಮಗೆಲ್ಲ ಒಂದು ಕಡೆ ನಮ್ಮ ಸಂಸ್ಥೆ ಖುಷಿ ಆಗ್ತದೆ ಸರ್. ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ, ಯಾಕಂದ್ರೆ ಇನ್ವಾಲ್ವ್ ಆಗಿರೋ ಕಾರಣ ರೋಮಾಂಚನ ಆಗ್ತದೆ. ಯಾಕಂದ್ರೆ ನಾನು ಏನು ಆಗ್ಬೇಕು, ಯಾಕಂದ್ರೆ ಗುಕೇಶ್ ಎಸ್ ಸರ್ ಇವತ್ತು ವರ್ಲ್ಡಲ್ಲಿ ಬಂದು ದೇಶದ ಹೆಸರು ನಾ ಮಟ್ಟ ಹೇಳಬೇಕು ಅಂದ್ರೆ ಚೆಸ್ಸಲ್ಲಿ ನಾನು ನಂಬರ್ 1 ಆಗಲೇಬೇಕು ಅನ್ನೋ ಆ ಸಂಕಲ್ಪ ಮಾಡ್ತು. ಆ ಸಂಕಲ್ಪ ಎಷ್ಟು ಶಕ್ತಿ ಇದೆ ಆ ಸಂಕಲ್ಪಕ್ಕೆ ಅಂತ ನೀವು ಹೇಳೋದಲ್ಲ, ನಾನು ಡಾಕ್ಟರ್ ಆಗಬೇಕು, ನಾನು ಸ್ಕೋರ್ ಮಾಡಬೇಕು, ಮತ್ತೆ ಅದನ್ನ ಬರ್ಸೋದಿಲ್ಲ ಅಂದ್ರೆ ನೀವು ಬರೀ ನೀಟ್ನ ಪಾಸ್ ಮಾಡಿ ಡಾಕ್ಟರ್ ಮಾಡ್ತಿಲ್ಲ, ಒಳ್ಳೆ ವ್ಯಕ್ತಿತ್ವವನ್ನು ಕೂಡ ರೂಪುಗೊಳಿಸಿದಿರಿ ಅಂತ ಅನ್ಸುತ್ತೆ ಇವೆಲ್ಲ ನಾನು ಕೇಳಿದಾಗ. ಯಾಕೆಂದ್ರೆ ಡಾಕ್ಟ್ರು ತುಂಬಾ ಟ್ಯಾಲೆಂಟ್ ಇದೆ ಅಂತಂದ್ರು ವರ್ತನೆ ಸರಿ ಇಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಹೌದು ಸರ್. ಹಾಗಾಗಿ ಆ ವ್ಯಕ್ತಿತ್ವ ವಿಕಸನದ ಜೊತೆಗೆ ನೀಟನ್ನು ಪಾಸ್ ಮಾಡೋಕೆ ಯಾಕೆ ಎಕ್ಸೆಲ್ ಅಕಾಡೆಮಿಕ್ಸ್ ಅಂದ್ರೆ ಅಷ್ಟೊಂದು ಪಾಸಿಟಿವ್ ರಿಯಾಕ್ಷನ್ಸ್ ಬರುತ್ತೆ ಅಂತಂದ್ರೆ ನನಗೆ ಈಗ ಅರ್ಥ ಆಗ್ತಿದೆ. ಬಿಕಾಸ್ ಆಫ್ ನಾನು ಸ್ವತಃ ನಿಮ್ಮ ಮೋಟಿವೇಶನಲ್ ಮಾತುಗಳನ್ನ ಕೇಳ್ತಿರೋದಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಪೇರೆಂಟ್ಸ್ಗೆ ಆಫ್ಟರ್ ರಿಸಲ್ಟ್, ಸೊ ನೀವು ಬಂದ್ರಿ, ಕೋಚಿಂಗ್ ಎಲ್ಲ ಆಯ್ತು, ಸ್ಕೋರ್ ಮಾಡಿದ್ರು, ಆ ಪೇರೆಂಟ್ಸ್ ರಿಯಾಕ್ಷನ್ ಹೇಗಿರುತ್ತೆ ಅಂತ? ಸರ್ ಅವ್ರಿಗೆ ಅವ್ರು ನೋಡಿದಾಗಲೇ ನಮ್ಗೆ ಖುಷಿ ಆಗುತ್ತೆ.
ನನ್ನ ಕೈಲಿ ನನ್ನ ಮಗನ ಇಷ್ಟು ಓದ್ಸಕ್ ಆಗ್ತಾ ಇರ್ಲಿಲ್ಲ, ಇಷ್ಟು ಕೋಟಿ ಖರ್ಚು ಮಾಡಿ ಏನೋ ನಾನು ಮಾಡಿಸ್ಬೇಕು ಅನ್ನೋದು ನನ್ನ ಕೈಲಿ ಆಗ್ತಾ ಇರ್ಲಿಲ್ಲ. ನಿಮ್ಮ ಸಂಸ್ಥೆಗೆ ಬಂದು ಒಂದು ಮೆಡಿಕಲ್ ಸೀಟ್ ಆಯ್ತು, ಇಷ್ಟು ಕಡಿಮೆ ಅವಧಿಯಲ್ಲಿ 1 ವರ್ಷದಲ್ಲಿ ನನ್ನ ಮಗನ ಈ ಮಟ್ಟಕ್ಕೆ ತಗೊಂಡೋದ್ರಿ ಅಂತ ಒಂದು ಮಾತು ಹೇಳ್ತಾರೆ. ಜೊತೆಗೆ ಅವ್ರ ಕಣ್ಣಲ್ಲಿ ಅವ್ರ ಒಂದೇನೋ ಒಂದು ಬರುತ್ತೆ ಸರ್, ಅಲ್ಲಿ ಏನ್ ಗೊತ್ತಾ, ನಮ್ ನೋಡಿದ ತಕ್ಷಣನೇ ಕೈ ಮುಗಿಯೋ ಹಂತಕ್ಕೆ ಅವ್ರು ಮಾತಾಡ್ಬಿಡ್ತಾರೆ. ನನಗೆ ನೀವು ಹೇಳ್ದಂಗೆ ನಾನು ಗ್ರಾಮೀಣ ಪ್ರದೇಶದಿಂದ ಬಂದಾಗ, ಕಷ್ಟದಿಂದ ಬಂದಿದ್ದಾಗ ನನ್ನ ಕೈಲಿ ನಮಗೂ ತಡ್ಕೊಳಕ್ಕಾಗಲ್ಲ, ತುಂಬ ಫೀಲ್ ಆಗಿಬಿಡ್ತೀವಿ. ಇದು ನಾನು ಮಾಡಿದ ಸಾರ್ಥಕ ಆಯಿತು ಅಂತ ನನಗೆ ಫೀಲ್ ಆಗುತ್ತೆ. ಅವ್ರ ಕಣ್ಣಲ್ಲಿ ಒಂದು ಹನಿ ನೀರು ಬರುತ್ತೆ. ಇಷ್ಟೇ ಸರ್ ಲೈಫು, ಅಷ್ಟೇ. ಇಲ್ಲ, ಯಾಕಂದ್ರೆ ಸ್ಕೋರ್ ಜೊತೆಗೆ ಸಂಸ್ಕಾರ. ಎಸ್ ಸರ್, ಆ ಸಂಕಲ್ಪ ಸಂಸ್ಕಾರದ ಭಾಗ. ಹೌದು. ನೀಟ್ ಸ್ಕೋರ್ ಪ್ಲಸ್ ಸಂಸ್ಕಾರವನ್ನ ಎಕ್ಸೆಲ್ ಅಕಾಡೆಮಿಕ್ಸ್ ಅಚ್ಚುಕಟ್ಟಾಗಿ ಕಳಿಸಿದೆ. ಯಾಕಂದ್ರೆ ನಿಮ್ಮ ಮಾತಲ್ಲಿ, ನೀವು ದಾಟಿಲಿ, ಆ ಪೇರೆಂಟ್ಸ್ ರಿಯಾಕ್ಷನ್ ಅಲ್ಲಿ ಅದೆಲ್ಲ ಕಾಣುತ್ತೆ. ಯಾಕಂದ್ರೆ ಇವತ್ತು ಸ್ಕೋರ್ ಮಾಡೋದ್ರ ಜೊತೆಗೆ ಆ ಸಂಸ್ಕಾರ ಸಂಕಲ್ಪ ಇದ್ದಾಗ ಮಾತ್ರ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಅದೆಲ್ಲವನ್ನೂ ಕೂಡ ಕೊಡ್ತಾ ಇದ್ದೀರಿ. ಹಾಗಾಗಿ ನನಗೂ ಬಹಳ ಖುಷಿ. ಬಟ್ ಹಾಸ್ಟೆಲ್ ವ್ಯವಸ್ಥೆ ಹೇಗಿರುತ್ತೆ, ಏನ್ ಬೆನಿಫಿಟ್ ಕೊಡ್ತೀರಿ ಅಲ್ಲಿ? ಯಾಕಂದ್ರೆ ಈ ವಾತಾವರಣ ನಿರ್ಮಾಣ ಮಾಡೋದು ಈಸಿ ಅಲ್ಲ. ಹೌದು ಸರ್. ಕೋಚಿಂಗ್ ಕೊಡ್ಬೇಕಾದ್ರೆ ನಾವು ಅಲ್ಲಿ ಹೋದಾಗ ಊಟ, ಅಲ್ಲಿ ವ್ಯವಸ್ಥೆ, ಆ ಸಾತ್ವಿಕತೆ ಎಲ್ಲವೂ ಬರ್ಬೇಕಲ್ಲ. ಹೌದು, ಅದೇ ಮೇಂಟೈನ್ ಮಾಡ್ತೀರಿ ಅಂತ. ಈಗ ಹಾಸ್ಟೆಲ್ ಅಂತ ಬಂದಾಗ ಎಲ್ಲಾ ಜಿಲ್ಲೆಯಿಂದನೂ ಬರ್ತಾರಲ್ಲ ಮಕ್ಕಳು. ಆವಾಗ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಕ್ಯಾಂಪಸ್ ಹೆಂಗಿದೆ ಅಂದ್ರೆ ಅವ್ರು ಎಲ್ಲೂ ಇನ್ನು ಕೋಚಿಂಗ್ ಮುಗಿಸ್ಕೊಂಡೆ ಆಚೆ ಹೋಗೋದು. 1 ವರ್ಷ ಕೋಚಿಂಗ್ ಆಗೋರ್ಗು ಎಲ್ಲೂ ಆಚೆ ಬಿಡಲ್ಲ. ಇಲ್ಲ, ಒಂದೇ ಬಿಲ್ಡಿಂಗ್ ಅಲ್ಲೇ ಟಾಪ್ ಫ್ಲೋರ್ ಕ್ಲಾಸಸ್, ರಿಮೈನಿಂಗ್ ಫ್ಲೋರ್ಸ್ ಎಲ್ಲ ಹಾಸ್ಟೆಲ್ ಇರುತ್ತೆ. ಕೆಳಗಡೆ ಫ್ಲೋರ್ಸ್ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಗೇಟ್ ಇಂದ ಈಚೆ ಬರೋಕೆ ಅವ್ರಿಗೆ ಅವಕಾಶನೂ ಇಲ್ಲ, ಅದಕ್ಕೆ ಅವಕಾಶನೂ ಕೊಡಕ್ ಹೋಗಲ್ಲ ನಾವು. ಆಕ್ಟಿವಿಟೀಸ್ ಎಲ್ಲ ಒಳಗಡೆ, ಓದೋದಿಂದ ಹಿಡಿದು ಅವ್ರಿಗೆ ಊಟ ಎಲ್ಲಾನು ಒಳಗಡೆ ಇರುತ್ತೆ ಸರ್. ಆ ತರ ಕ್ಯಾಂಪಸ್ ಮಾಡಿರೋದು. ಯಾಕೆಂದ್ರೆ 1 ವರ್ಷ ಕೋಚಿಂಗ್ ಇದು ಕಾಲೇಜ್ ಟೈಪ್ ಅಲ್ಲ. ನೀನು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನ ಫೇಸ್ ಮಾಡಬೇಕು ಅಂದ್ರೆ 1 ವರ್ಷ ನಾವ್ ಹೇಳ್ದಂಗೆ ಸಂಕಲ್ಪ ಇಟ್ಕೊಂಡು ಬಂದಿರ್ತಾರಲ್ವಾ, ಆ ಸಂಕಲ್ಪನ ನಾವು ಫುಲ್ಫಿಲ್ ಮಾಡ್ಬೇಕಾದ್ರೆ ಫೋನ್ ಇಲ್ಲ 1 ವರ್ಷ ಫೋನ್ ಟಚ್ ಮಾಡಿಸಲ್ಲ ಸರ್. ಬೆಂಗಳೂರಿನ ಕಾಲೇಜ್ ನಿಮ್ದು? ಹೌದು ಸರ್. ನಮ್ಮ ಅಕಾಡೆಮಿಲಿ ಫೋನ್ ನಾವು ಬೆಂಗಳೂರಲ್ಲಿ ನೀಟ್ ನ ಕೋಚಿಂಗ್ ತಗೊಳ್ಳುವಂತ ಸ್ಟೂಡೆಂಟ್ಸ್ಗಳು, ಎಕ್ಸೆಲ್ ಅಕಾಡೆಮಿಕ್ಸ್ ನ ಸ್ಟೂಡೆಂಟ್ಗಳು ಫೋನ್ ಯೂಸ್ ಮಾಡಲ್ಲ. ಮತ್ತೆ ನಮ್ಮ ಒಂದು ಆಫೀಸ್ ಇದರಿಂದ ಕಾಂಟ್ಯಾಕ್ಟ್ ಮಾಡಿಸ್ತೀವಿ. ಹಿಂಗ್ ಸ್ಕ್ರಾಲ್ ಗೀಲು ನೋಡೋ ಏನಿಲ್ಲ, ಯಾವ ಇನ್ಸ್ಟಾಗ್ರಾಮ್ ಬಟ್ ಅವರೆಲ್ಲ ಏನಿಲ್ಲ, ಸೋಷಿಯಲ್ ಮೀಡಿಯಾ ಟಚ್ ಇಲ್ಲ, ಏನೂ ಇಲ್ಲ. ಬಟ್ ಅವ್ರು ಓದೋಕ್ ಮೆಟೀರಿಯಲ್ ಏನ್ ಬೇಕು, ಸಿಸ್ಟಮ್ ಏನ್ ಬೇಕು, ಆ ವ್ಯವಸ್ಥೆಗಳ ಆ ತರ ಹೆಂಗ್ ಕನೆಕ್ಟ್ ಮಾಡ್ತೀರಿ ಸರ್? ಓದೋ ಸಿಸ್ಟಮ್ ಅಲ್ಲಿ ಇಲ್ಲೆಲ್ಲ ಓನ್ಲಿ ಟೆಕ್ಸ್ಟ್ ಬುಕ್ಸ್ ಇರುತ್ತೆ. ಅವ್ರಿಗೆ ಫಿಸಿಕಲ್ ಕ್ಲಾಸಸ್ ಇರುತ್ತೆ. ಇನ್ನೇನು ಆನ್ಲೈನ್ ಅವಶ್ಯಕತೆ ಇಲ್ಲ ಅವ್ರಿಗೆ ಸರ್. ಅದರಿಂದ ನಾವು ಬೇರೆ ಒಂದು ಎಲೆಕ್ಟ್ರಾನಿಕ್ ಐಟಮ್ಸೇ ಅಲ್ಲ ಮಾಡಲ್ಲ ಒಳಗಡೆ. ಈ ಮೊಬೈಲ್ಗಳನ್ನ ಇವೆಲ್ಲ ಬಿಟ್ಟು ಅವ್ರಿಗೆ ತಾಳ್ಮೆ ಚೆನ್ನಾಗಿರುತ್ತಂತೆ. ಹೌದು ಸರ್. ಮೊಬೈಲ್ ನಮ್ಮನ್ನ, ನಾವು ಮೊಬೈಲ್ ಅಲ್ಲ, ಮೊಬೈಲ್ ನಮ್ಮನ್ನ ಯೂಸ್ ಮಾಡುತ್ತೆ, ನಮ್ಮನ್ನ ಕಂಟ್ರೋಲ್ ಮಾಡುತ್ತೆ. ನಮ್ಮ ಮೈಂಡ್ ಮೊಬೈಲ್ ಇಲ್ದಂಗೆ ಕಂಟ್ರೋಲ್ ಮಾಡ್ತೀರಿ. ಎಸ್ ಸರ್. ಅಂದ್ರೆ ನಿಮ್ಮಲ್ಲಿ ಸಕ್ಸಸ್ ಫಾರ್ಮುಲಾ, ನಿಮ್ಮ ಸ್ಟೂಡೆಂಟ್ಗಳು ಮೊಬೈಲ್ನ ಯೂಸ್ ಮಾಡಿಸಲ್ಲ. ಪೇರೆಂಟ್ ಜೊತೆ ಮಾತಾಡ್ಬೇಕಾದ್ರೆ ನಿಮ್ಮ ಕಂಪ್ನಿ ಲೈಕ್ ಇನ್ಸ್ಟಿಟ್ಯೂಟ್ಗೆ ಕಾಲ್ಸ್ ಬರುತ್ತೆ, ಅಲ್ಲಿ ಕೋಆರ್ಡಿನೇಟ್ ಮಾಡಬೇಕು. ಈ ತರ ವ್ಯವಸ್ಥೆ ಇದೆ. ನಿಮ್ಮ ಸಕ್ಸಸ್ ಫಾರ್ಮುಲಾದಲ್ಲಿ ಇದು ಕೂಡ ಒಂದು. ಹೌದು ಸರ್. ಮಕ್ಳಿಗೆ ರಿಯಾಕ್ಟ್ ಮಾಡ್ತಾರೆ, ಮಕ್ಳು ಬಿಟ್ಟಿರ್ತಾರ. ಇದನ್ನ ಫಸ್ಟ್ ನಾನು ಸಂಕಲ್ಪ ಮಾಡಿಸ್ತೀನಿ. ನೀವು ಹೇಳಿದ್ರಿ ಸಂಕಲ್ಪ ತಗೋತೀವಲ್ಲ, ಆ ಟೈಮಲ್ಲೇ ಫೋನ್ ಅಲೋ ಮಾಡಲ್ಲ, ನೀನು ಹೊರಗಡೆ ಕಳ್ಸಲ್ಲ, ನೀನ್ ಈ ತರ ನೀನ್ ಮಾಡಿದ್ರೇನೆ ಸಕ್ಸಸ್ ಆಗೋದು ಅಂತ ಫಸ್ಟೇ ಮೈಂಡ್ ಸೆಟ್ ಮಾಡ್ತೀವಿ. ಸರಿ, ಮೈಂಡ್ ಸೆಟ್ ಮಾಡ್ಲಿಲ್ಲ ಅಂದ್ರೆ ಚಂಚಲ ಮನಸ್ಸಾಗ್ಬಿಡ್ತಾರೆ. ಅಂದ್ರೆ ನೀವು ಒಲಿಂಪಿಕ್ಗೆ ಚಿನ್ನದವ್ರು ಪ್ರಿಪೇರ್ ಮಾಡ್ದಂಗ್ ಮಾಡ್ತಿದ್ದೀರಿ. ಮಾಡ್ಲೇಬೇಕು. ಚಿನ್ನ ಅಲ್ವಾ ಸರ್? ನಾವು ಕೊಡ್ತಾ ಇರೋ ಒಂದೊಂದು ಸೀಟು ಕೂಡ ಕರ್ನಾಟಕ ಅಲ್ಲ, ನಮ್ಮ ದೇಶಕ್ಕೆ ನಾವು ವೈದ್ಯರನ್ನ ಕೊಡ್ತಾ ಇದೀವಿ, ಕ್ರಿಯೇಟ್ ಮಾಡ್ತಾ ಇದೀವಿ ವೈದ್ಯರನ್ನ. ಹಂಗ್ ಬೇಕಾರೆ ವೈದ್ಯರಂದ್ರೆ ನಮ್ಗೆ ದೇವ್ರು. ಆ ದೇವ್ರನ್ನ ಕ್ರಿಯೇಟ್ ಮಾಡ್ತಾ ಇರೋ ಸಂಸ್ಥೆ ಅಲ್ವಾ ಸರ್, ದೇವ್ರು ಅಂತ ನಾವು. ಇವತ್ತು ಎಜುಕೇಶನ್ ಇನ್ಸ್ಟಿಟ್ಯೂಟ್ಗೆ ಸ್ಟೂಡೆಂಟ್ ಬಂದ್ರೆ ಸಾಕು, ಬಿಸ್ನೆಸ್ ಮಾಡೋನವರ ನಡುವೆ ಅವ್ರನ್ನ ಸಂಸ್ಕಾರಯುತವಾಗಿ ಶಿಕ್ಷಣ ಕೊಟ್ಟು, ಹೌದು, ಚಟವನ್ನ ದೂರ ಮಾಡಿ ಹಠವನ್ನ ಸಂಕಲ್ಪದ ಮೂಲಕ ಮಾಡಿ ಗೆಲ್ಲೇಬೇಕು ಅನ್ನೋದನ್ನ ಇದು ಮಾಡ್ತಿದ್ರಿ. ಬಟ್ ನಿಮ್ಮಲ್ಲಿ ನೀವು ಹೇಳಿದಾಗೆ ಅದು ಫೋನ್ ಅಲೋ ಮಾಡಲ್ಲ. ಅದೇ ತರ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಕೊಟ್ಟಾಗ ಮಕ್ಳು ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತದೆ. ಊಟನೂ ಅಲ್ಲೇ, ಕೋಚಿಂಗು ಅಲ್ಲೇ ಇದ್ ಮಾಡ್ತೀವಿ. ಬೆಳಗ್ಗೆ 8ರಿಂದ ಸಾಯಂಕಾಲ 11:30ವರೆಗೂ ಅವರು ಹಾಸ್ಟೆಲ್ ಒಳಗಡೆ ಇರ್ತಾರೆ. ಎಲ್ಲೂ ಕೂಡ ಇದ್ ಮಾಡಲ್ಲ. ನಮ್ಮ ಫ್ಯಾಕಲ್ಟೀಸ್ ಇಂದ ಹಿಡಿದು, ವಾರ್ಡನ್ಸ್ ಇಂದ ಹಿಡಿದು, ಇನ್ಚಾರ್ಜ್ ಇಂದ 24 hours ಅವ್ರನ್ನ ಮಾನಿಟರಿಂಗ್ ಮಾಡ್ತೀವಿ. ನೀವು ವಿಶ್ವಾಸದಲ್ಲಿ ಎಲ್ಲರೂ ಗೆಲ್ಲಂಗಿದೆ, ಲೈಕ್ ಒಂದು ವಾತಾವರಣ ಆತರ ಕ್ರಿಯೇಟ್ ಮಾಡ್ಕೊಂಡಿರ. ಹೌದು, ಬಿಕಾಸ್ ಯಾರು ಹಂಗಿರಲ್ಲ. ಹೌದು, ಇತ್ತೀಚಿನ ಮಕ್ಕಳನ್ನ ಆತರ ನಾವು ಒಂದ್ ಕಡೆ ಸೇರಿಸಿ ಅವ್ರಿಗೆ ಬಹಳ ಕಷ್ಟ. ಬಟ್ ನೀವೆಲ್ಲ ಫ್ರೆಂಡ್ಲಿ ವಾತಾವರಣಕ್ಕೆ ತಗೊಂಬಂದವ್ರನ್ನ ನೀಟಾಗಿ ಕೋಚಿಂಗು ಮತ್ತ ಸಂಕಲ್ಪ ಮತ್ತೇನೇನಿದೆ ಅವೆಲ್ಲ ಕಾನ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇದೀರಿ. ಬಟ್ ನಿಮ್ಮಲ್ಲಿ ಇನ್ನೊಂದು ನಾನು ಕೇಳ್ಪಟ್ಟೆ,
ಎಕ್ಸೆಲ್ ಅಕಾಡೆಮಿಕ್ಸ್ ಹಾಸ್ಟೆಲ್ ಸ್ಟೂಡೆಂಟ್ಸ್ಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಒಂದಷ್ಟು ಏನೋ ಇರುತ್ತಾ? ಲೈಕ್ ಬೆನಿಫಿಟ್ಸ್ ಮೀನ್ಸ್ ಈ ಕೆಲವರು ನನಗೆ ಯಾವುದೋ ಊಟ ನನ್ನ ಮನೆಯವ್ರು ಊಟ ತಂದು ಕೊಡ್ತಾರೆ, ಇಲ್ಲ ವೀಕ್ಲಿ ಒಂದ್ಸರಿ ಪೇರೆಂಟ್ಸ್ ಬರ್ತಾರೆ, ಈ ಥರದ್ದು ಏನೋ ಬೇರೆ ಏನಾರು ಇದೆಯಾ? ಲೈಕ್ ಪೇರೆಂಟ್ಸ್ ಭೇಟಿ ಮಾಡ್ಬೋದಾ ಮಕ್ಕಳನ್ನ ಆಗಿಂದಾಗೆ, ಇಲ್ಲ ಏನಾರು ಲಿಮಿಟ್ಸ್ ಇದೆಯಾ? ಈ ಎಕ್ಸೆಲ್ ಅಕಾಡೆಮಿಕ್ಸ್ ನಮ್ಮ ಸಂಸ್ಥೆಯಲ್ಲಿ ಹಾಸ್ಟೆಲ್ ಇರೋ ವಿದ್ಯಾರ್ಥಿಗೆ ಸ್ವಲ್ಪ ತುಂಬಾ ಅನುಕೂಲ ಇರುತ್ತೆ. ಓಕೆ. ಹೇಗೆ ಅಂದ್ರೆ 8ರಿಂದ 4:15 ಕೋಚಿಂಗ್ ಸರ್, ಕಾನ್ಸ್ಟೆಂಟ್ ಟೈಮ್. ನಾವು 8ರಿಂದ 4:15 ಈ 4:15 ಒಳಗಡೆ ಅವ್ರಿಗೆ ಕೋಚಿಂಗ್ ವಿತ್ ಡೈಲಿ ಟೆಸ್ಟ್ ಅಂತ ಹೇಳಿದ್ವಿ. ಡೈಲಿ ಟೆಸ್ಟ್ ಮಾಡ್ಬಿಡ್ತೀವಿ. ಆಫ್ಟರ್ 4:30 ಅವರಿಗೆ ಹಾಫ್ ಅನ್ ಅವರ್ ಸ್ನಾಕ್ಸ್ ಬ್ರೇಕ್. ಓಕೆ. ಹಾಫ್ ಅನ್ ಅವರ್ ಸ್ನಾಕ್ಸ್ ಬ್ರೇಕ್ ಕೊಟ್ಟು ರಿಲ್ಯಾಕ್ಸ್ ಆಗ್ತಾರೆ. ಬೆಳಿಗ್ಗೆಯಿಂದ 8ರಿಂದ 4:15 ಕೋಚಿಂಗ್ ಆಗಿರುತ್ತಲ್ವಾ, ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳಕ್ಕೆ ಒಂದು ಹಾಫ್ ಅನ್ ಅವರ್ ಕೊಡ್ತೀವಿ. ಹಾಫ್ ಅನ್ ಅವರ್ ಆದ್ಮೇಲೆ 5 to 8 ಹಾಸ್ಟೆಲ್ ಇರೋ ವಿದ್ಯಾರ್ಥಿಗಳಿಗೆ ನಾವು ಡೌಟ್ ಕ್ಲಾರಿಫಿಕೇಶನ್ ಮಾಡ್ಕೊಡ್ತೀವಿ. ಓಕೆ. ಈ ಡೌಟ್ ಹೆಂಗೆ ಅಂದ್ರೆ, ಬೆಳಿಗ್ಗೆ ಪಾಠ ಮಾಡಿರ್ತಿರ್ಲಿ ಸರ್, ಕ್ಲಾಸ್ ರೂಮ್ ಅಲ್ಲಿ ನಾವು ಪಾಠ ಮಾಡಿರ್ತೀವಿ, ಅದ್ರಲ್ಲಿ ಡೌಟ್ ಇರುತ್ತೆ. ಕೆಲವೊಂದು ಮಕ್ಳು ಹೇಳಲ್ಲ, ಮನಸ್ಥಿತಿ ಇರ್ತಾರೆ, ಹೇಳಲ್ಲ. ಸರ್ ಈ ಕ್ವಶನ್ಸ್ ತುಂಬಾ ರೈಸ್ ಆಯ್ತು ನನಗೆ ನಮ್ಮ ತಂದೆ ತಾಯಿಯಿಂದ. ಸರ್ ಇವ್ರು ಡೌಟೇ ಕ್ಲಾರಿಫೈ ಮಾಡ್ಕೊಳಲ್ಲ ಸರ್, ಬಾಯೇ ಬಿಡಲ್ಲ ನನ್ನ ಮಗಳು ಬಾಯಿ ಬಿಡಲ್ಲ ಸರ್, ಏನಾರು ಮಾಡಿ ನೀವೇ ಬಾಯಿ ಬಿಡಿಸ್ಬೇಕು. ಹಿಂಗಿರೋ ಮಕ್ಕಳಿಗೆ, ಇಂಥ ಮನಸ್ಥಿತಿ ಮಕ್ಕಳಿಗೆ ನಾವೇನ್ ಮಾಡ್ತೀವಿ, ಆ ಟೈಮಲ್ಲಿ ನೋಟ್ ಮಾಡ್ಕೊಳಕ್ ಹೇಳ್ತೀವಿ. ಓಕೆ. ಆ ಕ್ಲಾಸ್ ರೂಮ್ ಅಲ್ಲಿ ಹೇಳಲ್ಲ, ಭಯ. ಆದ್ಮೇಲೆ 5 to 8 ಒಳಗಡೆ ನಾವೇನ್ ಮಾಡ್ತೀವಿ, ಡೌಟ್ ಕ್ಲಾರಿಫಿಕೇಶನ್ಸ್ ಮಾಡ್ತೀವಿ. ಯಾರು ಬೆಳಗ್ಗೆ ಟೀಚ್ ಮಾಡಿರೋ ಫ್ಯಾಕಲ್ಟೀಸೇ ಇದ್ದು ಅವರೇ 5ರಿಂದ 8 ಡೌಟ್ ಕ್ಲಾರಿಫಿಕೇಶನ್ ಮಾಡ್ಕೊಡ್ತಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಮಾಡ್ಕೊಡ್ತಾರೆ. ಅವಾಗ ಏನಾಗುತ್ತೆ, ಅವ್ರು ಡೌಟ್ ಕ್ಲಾರಿಫಿಕೇಶನ್ ಮಾಡಿದಾಗ ಸರ್ ಮನಸ್ಸು ಅಗ್ರ ಆಗುತ್ತೆ. ಅವ್ರ ಮನಸ್ಸಲ್ಲಿ ಏನೋ ಒಂದು ಡೌಟ್ ಇರುತ್ತಲ್ಲ, ಆ ಡೌಟ್ ಅನ್ನೋದೇ ವೈರಸ್. ಆ ವೈರಸ್ ಏನಾಗುತ್ತೆ, ನೆಕ್ಸ್ಟ್ ಡೇ ಕಿಲ್ ಮಾಡುತ್ತೆ ಅದು. ನೆಕ್ಸ್ಟ್ ಡೇ ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಆ ಡೌಟ್ ಅವ್ರಿಗೆ ರಿವೆಂಡ್ ಆಗ್ತಾ ಇರತ್ತೆ, ಕೊರಿತಾ ಇರತ್ತೆ ಅಂತಾನೆ ನಾವು ಅದನ್ನ ಕ್ಲಾರಿಫೈ ಮಾಡ್ತೀವಿ. ಇದು 5 to 8 ಆಯ್ತು. ನೆಕ್ಸ್ಟ್ 8 ಆದ್ಮೇಲೆ ಊಟದ ವ್ಯವಸ್ಥೆ, 1 hour ಊಟ ಆರಾಮ್ಸೆ ಮಾಡ್ತೀವಿ. 8 to 9 ಊಟ ಮಾಡಿಸಿ, ಮತ್ತೆ 9ರಿಂದ 10:30, 11 ಸೆಲ್ಫ್ ಸ್ಟಡಿ, ವೈಯಕ್ತಿಕವಾಗಿ ಅವರು ಕುತ್ಕೊಂಡು ಓದ್ಬೇಕು. ಆ ಕುತ್ಕೊಂಡು ಹೋಗ್ಬೇಕಾದ್ರು ಕ್ಲಾಸ್ ರೂಮ್ ಎಲ್ಲೂ ರೂಮ್ ಬಿಡಲ್ಲ. ಹೌದಾ? ಅಲ್ಲೇ ಇರ್ತಾರೆ ಕ್ಲಾಸ್ ರೂಮ್ ಅಲ್ಲಿ ಇದ್ದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ವಾರ್ಡನ್ ಇರ್ತಾರೆ, ಆಗ ಅವ್ರು ನೋಡ್ಕೋಬೇಕು. ಅವ್ರು ಶಿಸ್ತಾಗಿ ಓದ್ಬೇಕಂದ್ರೆ ವಾರ್ಡನ್ ಇರ್ತಾರೆ, ವಾರ್ಡನ್ ನೋಡ್ಕೋಬೇಕು. ಮತ್ತೆ ಜೇಲ್ಸ್, ಜೂನಿಯರ್ ಲೆಕ್ಚರ್ ಅಂತ ಕರಿತೀವಿ, ಜೇಲ್ಸ್, ಅವರು ಇದ್ದು ಆ ಟೈಮಲ್ಲಿ ಡೌಟ್ ಬರ್ಬೋದು, ಅವಾಗ್ಲೂ ಕೂಡ ಕ್ಲಾರಿಫೈ ಮಾಡ್ಕೊಡ್ತಾರೆ. ಓಕೆ. ಇಷ್ಟು ಹಾಸ್ಟೆಲ್ ಇರೋ ವಿದ್ಯಾರ್ಥಿಗಳಿಗೆ ಬೆನಿಫಿಟ್ ಸರ್. ಸೊ ರಾತ್ರಿ ಅವನು ದಿಮ್ಗೆ ತಲೆ ಕೊಡ್ಬೇಕಾದ್ರೆ ಅವ್ನು ಯಾವುದೇ ಡೌಟ್ ಇಲ್ಲದೆ ಮಲ್ಕೊಳ್ಳೋ ರೀತಿ ಮಾಡ್ತೀರಿ? ಎಸ್. ಆಮೇಲೆ ಇನ್ನೊಂದು ನಿಮ್ಮಲ್ಲಿ ಒಂದು ಕೇಳಿದೆ, ಸ್ಟಡಿ ಮೆಟೀರಿಯಲ್ಸ್ ಎಕ್ಸೆಲ್ ಅಕಾಡೆಮಿಕ್ಸ್ ಒಂದು ಸ್ಪೆಷಾಲಿಟಿ. ಆ ಸ್ಟಡಿ ಮೆಟೀರಿಯಲ್ಸ್ ತಾಕತ್ತೇನು, ಏನ್ ಕತೆ ಅದು? ಸರ್ ಸ್ಟಡಿ ಮೆಟೀರಿಯಲ್ ಅನ್ನೋದು ಎಕ್ಸೆಲ್ ಅಕಾಡೆಮಿ ವಿಶೇಷತೆ, ತುಂಬಾ ಚೆನ್ನಾಗಿದೆ, ವಿಶೇಷವಾಗಿದೆ. ಹೇಗೆಂದ್ರೆ ಈ ಸ್ಟಡಿ ಮೆಟೀರಿಯಲ್ ಥಿಯರಿನ ನಾವು ಹೈಲೈಟ್ ಮಾಡಿರ್ತೀವಿ. ಥಿಯರಿನ ಹೈಲೈಟ್ ಮಾಡಿ ಮತ್ತೆ ಥಿಯರಿಲಿ ಬರುವಂತ ನೀಟ್ ಕ್ವಶನ್, CET ಕ್ವಶನ್ಗೆ ನಾವೇನ್ ಮಾಡ್ತೀವಿ, ಕ್ವಶನ್ ಕೊಡ್ತೀವಿ. ಕ್ವಶನ್ ಆದ್ಮೇಲೆ ಕೀ ಆನ್ಸರ್ ಕೊಡ್ತೀವಿ. ಕೀ ಆನ್ಸರ್ ಆದ್ಮೇಲೆ ಆನ್ಸರ್ ಹೇಗ್ ಬಂದಿದೆ ಅಂತ ಇನ್ಸು ಸೊಲ್ಯೂಷನ್ ಕೊಡ್ತೀವಿ. ಈಗ ಮಕ್ಳೇನಾದ್ರು ಸರ್, ಅವ್ರಿಗೆ ಥಿಯರಿನೂ ಓದ್ತಾರೆ, ಕ್ವಶನ್ಸ್ ಅದು ಏನ್ ಬರುತ್ತೆ ನೀಟು CETಗೆ, ಅದಾದ್ಮೇಲೆ ಯಾವ ಕ್ವಶನ್ಸ್ ಯಾವ ಇಯರಲ್ಲಿ ಬಂದಿರೋ ಅದು ಕೊಟ್ಟಿರ್ತೀವಿ. ನೀಟಿಗೆ ಇಂಥ ಇಯರಲ್ಲಿ ಕ್ವಶನ್ ಬಂದಿದೆ, CETಲಿ ಈ ತರ ಕ್ವಶನ್ ಬಂದಿದೆ ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. 2024 ಅಲ್ಲಿ ಈ ತರ ಕ್ವಶನ್ ಬಂತು, ಈ ತರ ಅಂತ ಮೆನ್ಷನ್ ಮಾಡಿ ಕೊಟ್ಟಿರ್ತೀವಿ. ಆಗ ಮಕ್ಳೇ ಈ ಒಂದು ಸ್ಟಡಿ ಮೆಟೀರಿಯಲ್ ಇಂದ ಇವರೇ ಮಾಸ್ಟರ್ ಆಗ್ತಾರೆ. ಓಕೆ. ಇವ್ರಿಗೆ ಗೈಡರ್ ಆಗುತ್ತದು. ಓಕೆ. ಇದ್ರ ಜೊತೆ ಇನ್ನೊಂದು ವಿಷಯ ಹೇಳ್ಬೇಕು ಸರ್, ಈ ಬುಕ್ ಅನ್ನೋದು ತುಂಬಾ ಬಡ ಮಕ್ಕಳು ಹಾಸ್ಟೆಲ್ಗೆ, ಇನ್ನು ಹೇಳಿದ್ರು ಹಾಸ್ಟೆಲ್ ಕಳಿಸಿ ಓದ್ಸಕ್ಕೂ ಆಗಲ್ಲ ಸರ್, ಅಂತ ಬಡ ಕುಟುಂಬದ ಮಕ್ಕಳಿದ್ದಾರೆ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ. ಅಂತ ಮಕ್ಕಳನ್ನ ಐಡೆಂಟಿಫೈ ಮಾಡಿ ನಾವೇ ಖುದ್ದಾಗಿ ಅವ್ರಿಗೆ ಫೋನಲ್ಲಿ ಮಾತಾಡಿ ಅವ್ರಿಗೆ ಸ್ಟಡಿ ಮೆಟೀರಿಯಲ್ನ ಅವರ ಮನೆಗೆ ತಲುಪಿಸಿ ಓದಿಸ್ತಾ ಇದೀವಿ ಸರ್. ಅಂದ್ರೆ ನಿಮ್ಮಲ್ಲಿ ಅಡ್ಮಿಷನ್ ಆಗಿಲ್ಲ ಅಂದ್ರು ಸ್ಟಡಿ ಮೆಟೀರಿಯಲ್ ಕೊಟ್ಟು ನೀಟ್ ಪಾಸ್ ಮಾಡಿಸ್ತಾ ಇದೀವಿ, ನೀಟ್ ಎಕ್ಸಾಮ್ ನ ಕ್ರ್ಯಾಕ್ ಮಾಡಿಸ್ತಾ ಇದೀವಿ. ಯಾಕೆಂದ್ರೆ ಅವ್ರಿಗೆ ತುಂಬಾ ಟ್ಯಾಲೆಂಟ್ ಇರುತ್ತೆ. ಅಂತ ಮಕ್ಕಳಿಗೆ ಒಂದು ಹಾಸ್ಟೆಲ್ ಬಂದು ಉಳ್ಕೊಳಕ್ಕೂ ಆಗಲ್ಲ, ಹಾಸ್ಟೆಲ್ ಅಷ್ಟು ಫೀಸ್ ಕಟ್ಟಕ್ಕಾಗಲ್ಲ. ಐಡೆಂಟಿಫೈ ಮಾಡ್ತೀರಿ ಅದನ್ನ ನಾವು ಕಾಲ್ ಮುಖಾಂತರ ಅವರು ನಮಗೆ ಕನೆಕ್ಟ್ ಆದಾಗ ನಮ್ಮ ಜಿಲ್ಲೆಯಲ್ಲಿ ಇರೋ ಒಂದು ಮಾರ್ಕೆಟಿಂಗ್ ಟೀಮ್ ಆಗಿರ್ಬೋದು ಐಡೆಂಟಿಫೈ ಮಾಡ್ತಾರೆ. ತುಂಬಾ ಮೆರಿಟೋರಿಯಸ್ ಮಕ್ಕಳು ಇರ್ತಾರೆ, ಅವ್ರಿಗೆ ತುಂಬಾ ಚೆನ್ನಾಗಿ IQ ಲೆವೆಲ್ ಚೆನ್ನಾಗಿರುತ್ತೆ. ನಾನು ಕ್ರ್ಯಾಕ್ ಮಾಡಬೇಕು, ನಾನು ಇದು ಮಾಡಬೇಕು, 99% ಹಣ ಇರಲ್ಲ, ಬರೋ ಇಲ್ಲಿಗೆ ಸಾಧ್ಯತೆಗಳಿಲ್ಲ. ಹೌದು. ಸೊ ಅವ್ರಿಗೆ ಸ್ಟಡಿ ಮೆಟೀರಿಯಲ್ ಕೊಟ್ಟು ನೀವು ಕೊಟ್ಟು ಟೆಸ್ಟ್ ಸೀರೀಸ್ ಕೊಟ್ಟು ಮನೆ ಕಳಿಸಿ. ಅವ್ರು ಟೆಸ್ಟ್ ಕೊಡ್ತೀರಾ? ಹೌದು ಸರ್, ಟೆಸ್ಟ್ ಸೀರೀಸ್ ಅಂತ ಬರುತ್ತೆ. ಕ್ವಶನ್ ವಿತ್ ಆನ್ಸರ್ ಇನ್ಸು ಸೊಲ್ಯೂಷನ್ ಕೊಟ್ಬಿಡ್ತೀವಿ, ಅದು ಪ್ರಿಂಟೆಡ್ ಕೊಟ್ಬಿಡ್ತೀವಿ ಸರ್. ಕೊಟ್ಟು ಮನೇಲೆ ಪ್ರಾಕ್ಟೀಸ್ ಮಾಡಿ ನಾವು ಇಲ್ಲಿಂದ ಫೋನ್ ಕಾಲ್ ಅಲ್ಲಿ ಮಾನಿಟರಿಂಗ್ ಮಾಡ್ತೀವಿ, ಗೈಡ್ ಮಾಡ್ತೀವಿ. ಕೆಲವರೆಲ್ಲ ಫಾರ್ಮುಲಾಗಳ ಸೀಕ್ರೆಟ್ ರೆಸಿಪಿ ಅಂತ ಇಟ್ಕೋತಾರೆ, ಸೀಕ್ರೆಟ್ ಫಾರ್ಮುಲಾ ಅಂತ ಇಟ್ಕೋತಾರೆ, ನಮ್ಮದ್ ಬಿಟ್ಟು ಹೊರಗಡೆ ಗೊತ್ತಾಗಬಾರ್ದು ಅಂತ. ನೀವು ಒಟ್ಟಿನಲ್ಲಿ ನಿಮ್ಮ ಉದ್ದೇಶ ಸಿಂಗಲ್ ಲೈನ್ ಅಜೆಂಡಾ, ನಿಮ್ಮ ಉದ್ದೇಶ ಅಂತಂದ್ರೆ ಹೆಚ್ಚು ಮಕ್ಕಳು ನೀಟಲ್ಲಿ ಪಾಸ್ ಮಾಡಬೇಕು ಅನ್ನೋದಾಗಬೇಕು, ಬಡ ಮಕ್ಕಳು ಕೂಡ ಪಾಸ್ ಮಾಡಬೇಕು, ಬರ್ದೇ ಇರೋರು ಕೂಡ ಪಾಸ್ ಮಾಡಬೇಕು. ಹೌದು.
ಸರ್ ವಂಡರ್ಫುಲ್ ಆ್ಯಂಡ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಕಾರಣಕ್ಕೆ ಅಂತಂದರೆ ಸರ್ ಇವತ್ತು ರೈತರು 1 ಎಕರೆ ಜಮೀನು ತಗೊಳಕ್ಕಾಗ್ತಿಲ್ಲ, ಮಾರೋ ಸಂಖ್ಯೆ ಜಾಸ್ತಿ ಆಗಿದೆ. ಆದರೆ ಒಬ್ಬ ಬಡ ರೈತನ ಮಗ ಕೂಡ ನೀಟ್ ಪಾಸ್ ಮಾಡಬೇಕು ಅಂತಂದರೆ ಪಾಸ್ ಮಾಡಿದ್ರೆ 1 ಕೋಟಿ 1.5 ಕೋಟಿ 2 ಕೋಟಿ ಉಳಿಯುತ್ತೆ. ಅಂದರೆ 1 ವರ್ಷದ ಲಾಂಗ್ ಟರ್ಮ್ನ ವ್ಯಾಲ್ಯೂ 2 ಕೋಟಿಗೆ ಸಮ. ಹೌದು, ಕನಿಷ್ಠ 1 ಕೋಟಿಗೆ ಸಮ. 1 ವರ್ಷ ಶ್ರದ್ಧೆ ಇಟ್ಟು ನಿಮ್ಮಲ್ಲಿ ಫೀಸ್ ಏನಿದೆ ಅದನ್ನು ಕಟ್ಟಿ ಶ್ರದ್ಧೆ ಇಟ್ಟು ನಿಮ್ಮಲ್ಲಿ ಬಂದು ಉಳ್ಕೊಳ್ಳೋಕೆ ಜಾಗ ಎಲ್ಲ ಕೊಟ್ಟು ಅವನ್ನ ಸಂಕಲ್ಪ ಮಾಡಿ ಒಳ್ಳೆ ವ್ಯಕ್ತಿತ್ವ ರೂಪಿಸಿ ಪಾಸ್ ಮಾಡಿದ್ರೆ 2 ಕೋಟಿ 1 ಕೋಟಿ ಅಂತ ಸೇವ್ ಮಾಡ್ತಾನೆ. ಹೌದು, 1 ಕೋಟಿ ಗಳಿಸ್ತಾನೆ ಅವನು ಆಗ್ಲೇ. ಅದನ್ನ ಪಾಸ್ ಮಾಡ್ಕೊಂಡು ಮುಂದಕ್ಕೆ ಹೋದ ಅಂತ ಅವ್ನು ಬದುಕನ್ ಗೆದ್ದ. ನಾಟ್ ಓನ್ಲಿ 1 ಕೋಟಿ, ಅದು ಫೀಸ್ ಕಾಣುತ್ತೆ, ಅವ್ನು ಬದುಕು ಕಟ್ಕೋತಾನೆ. ಹೌದು, ಬೆಲೆ ಕಟ್ಟಲಾಗದ ಒಂದು ಇದನ್ನ ಮಾಡ್ತಾ ಇದೀರಿ. ಹೌದು, ಅದಕ್ಕೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಇವತ್ತಿನ ನಾನು ಮಾರ್ಕೆಟ್ ಅಂತಾನೆ ಕರಿತೀನಿ, ಎಜುಕೇಶನ್ ಇಂಡಸ್ಟ್ರಿ ಅಂತ ಕರಿತೀನಿ. ಉದ್ಯಮ ಆಗಿರೋ ಟೈಮಲ್ಲಿ ಇದೇನು ಈಸಿ ಟಾಸ್ಕ್ ಅಲ್ಲ. ನಿಮ್ಗೆ ಬಂದಿರೋರ್ಗೆ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ಸಮಯ ಬೇಕು, ಅಲ್ಲಿಗೆ ಟೈಮ್ ಕೊಡಬೇಕು. ಅದನ್ನ ಬಿಟ್ಟು ನಿಮ್ಗೆ ಸಂಬಂಧ ಇಲ್ಲದೆ ಇರೋ ಸ್ಟೂಡೆಂಟ್ಗಳಿಗೂ ಕೂಡ ಅವ್ರಿಗೆ ಸ್ಟಡಿ ಮೆಟೀರಿಯಲ್ ಕೊಟ್ಟು ಅವ್ರನ್ನ ನೀಟ್ ಪಾಸ್ ಮಾಡೋಕೆ ಕ್ರ್ಯಾಕ್ ಮಾಡೋಕೆ ಒಂದು ಅವಕಾಶ ಮಾಡ್ತೀರಿ. ಹ್ಯಾಟ್ಸ್ ಆಫ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಬಟ್ ನಿಮಗೂ ಬೇರೆಯವ್ರಿಗಿರೋ ವ್ಯತ್ಯಾಸಗಳಿರುವಂಥ ಒಂದು ಪ್ರಶ್ನೆ ಕಡೆಯಲ್ಲಿ ಕೂಡ ಕೇಳ್ತೀನಿ. ಈಗ ಏನು ವ್ಯತ್ಯಾಸ ನಿಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ಗೂ ಬೇರೆಯವ್ರಿಗೂ ಏನು ವ್ಯತ್ಯಾಸ ಅಂತ? ಯಾಕೆ ನನಗೆ ಭಾಳಷ್ಟು ವ್ಯತ್ಯಾಸ ಈಗಾಗಲೇ ಕಂಡಿದೆ. ನನ್ಗೆ ಗೊತ್ತಿರಂಗೆ ಇಡನ್ ಜಮ್ ಅಂತ ಇನ್ನೊಂದಷ್ಟೇನೋ ನಿಮ್ದು ಸ್ಪೆಷಾಲಿಟಿ ಇರುತ್ತೆ. ಏನು ವ್ಯತ್ಯಾಸ ಇದೆ ಅಂತ? 15 ವರ್ಷ, 1.5 ದಶಕದಿಂದ ನಾವು ನೀಟ್ ಮತ್ತೆ CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದೀವಿ ಸರ್. ಮೊದಲಿಗೆ ಸೆಕೆಂಡ್ 100 ಮಕ್ಕಳಿಗೆ ಮೆಡಿಕಲ್ ಸೀಟ್ನ ನಾವು ಕೊಟ್ಟಿದ್ದೀವಿ. ಅಂದರೆ 1000 ಮಕ್ಕಳನ್ನ ನಾವು ಮೆಡಿಕಲ್ ಸೀಟ್ ಮಾಡಿ ಕಳಿಸಿದ್ದೀವಿ ನಮ್ಮ ಸಂಸ್ಥೆಯಿಂದ. 1000 ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಸೀಟ್ನ ತೊಗೊಂಡು ಹೋಗಿದ್ದಾರೆ. ಜೊತೆಗೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತಾ ಇದ್ದೀವಿ. ಮತ್ತೆ ಪ್ರತಿ ದಿನ ಡೈಲಿ ಟೆಸ್ಟ್ ಕೊಡ್ತೀವಿ, ಮತ್ತೆ ವೀಕ್ಲಿ ಟೆಸ್ಟ್, ಮಂತ್ಲಿ ಟೆಸ್ಟ್, ಪಾರ್ಟ್ ಟೆಸ್ಟ್, ಯೂನಿಟ್ ಟೆಸ್ಟ್, ಗ್ರ್ಯಾಂಡ್ ಟೆಸ್ಟ್, ಇಷ್ಟು ಈ ತರ ಕೊಡ್ತಾ ಇದ್ವಿ. ಜೊತೆಗೆ ಇನ್ನೊಂದು ಸೀಕ್ರೆಟ್ ಅಂದ್ರೆ ಬರೀ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಟ್ಟು ಹೈಯೆಸ್ಟ್ ರ್ಯಾಂಕ್ ನ ತೆಗೆಸಿ ನಾವು ಮಕ್ಕಳನ್ನ ಕಳಿಸ್ಕೊಡ್ತಾ ಇದೀವಿ. ಮತ್ತೆ ತಂದೆ ತಾಯಿ ಕನಸನ್ನ ಇಟ್ಕೊಂಡು ನನ್ನ ಮಗ ಡಾಕ್ಟರ್ ಆಗ್ಬೇಕು ಅಂತ ಬಂದು ನಮ್ಮ ಸಂಸ್ಥೆಗೆ ಬಂದು ಜಾಯಿನ್ ಮಾಡಿಸಿರ್ತಾರಲ್ಲ, ಆ ಒಂದು ಕನಸು ಅವರ ಕನಸಲ್ಲ, ನಮ್ಮ ಸಂಸ್ಥೆ ಕನಸು. ಆ ಡಾಕ್ಟರ್ ಮಾಡಿ ಕಳಿಸೋವರೆಗೂ ನಮ್ಮ ಜವಾಬ್ದಾರಿ ಇರುತ್ತೆ. ಅದಕ್ಕೆ ನಮ್ಮ ವಿಶೇಷ ವಿಭಿನ್ನ ನಮ್ಮ ಸಂಸ್ಥೆ. ನಾನು ನೀವು ಹೇಳ್ತಿರೋ ಟೆಸ್ಟ್ಗಳ ಸಂಖ್ಯೆ ಕೇಳಿದ್ರೆ ನೀವು ಹಿಂಗ್ ಪದೇ ಹೆವಿ ಟೆಸ್ಟ್ ಕೊಟ್ಟು ಅವ್ರನ್ನ ಪ್ರಿಪೇರ್ ಮಾಡಿ ಅವತ್ತಿನ ಎಕ್ಸಾಮ್ ಭಯ ಇಲ್ದಂಗೆ ಮಾಡಿದಿರಿ ಅಂತ. ಅಂದ್ರೆ ಲೈಕ್ ಇಲ್ಲ, ನೀವು ಅದನ್ನ ಟಫ್ ಏನಿದೆ ಅವೆಲ್ಲ ಎಕ್ಸಾಮ್ ಕೊಟ್ಟು ಟೆಸ್ಟ್ ಕೊಟ್ಟು ಅದನ್ನ ಈಸಿ ಮಾಡಿ, ಸೊ ಇಲ್ಲಿ ನಿಮ್ ಸಕ್ಸಸ್ ಫಾರ್ಮುಲಾದಲ್ಲಿ ಕೂಡ ಇದು ಕೂಡ ಒಂದು ಕಾಣುತ್ತೆ. ಹಿಂಗ್ ಮಾಡಿದ್ರಿ. ಬಟ್ ಒಂದು ಪ್ರಶ್ನೆ, ನಾನು ಒಂದಷ್ಟು ಪ್ರಶ್ನೆಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ವಿ, ಏನೇನು ಕೇಳ್ಬೋದು ನಿಮ್ ಬಂದ್ರೆ. ಬಿಕಾಸ್ ಆಫ್ ನಾನು ರಾಜಕಾರಣದ ಸಂದರ್ಶನ ವಿತೌಟ್ ಸ್ಕ್ರಿಪ್ಟ್ ಅಲ್ಲಿ ಮಾಡ್ತಿದ್ದೆ. ನಿಮ್ ಮುಂದೆ ಕೂತಾಗ ನಾವು ಸರಿಯಾದ ಪ್ರಶ್ನೆಗಳು ಕೇಳಬೇಕು ಅನ್ನೋ ಒಂದಷ್ಟು ಪ್ರಶ್ನೆಗಳು ಇಟ್ಕೊಂಡು ಕೂತಿದ್ದೀನಿ. ನೀಟ್ ಮಾರ್ಕ್ಸ್ ಕಡಿಮೆ ಬರೋಕೆ ಟೈಮ್ ಮ್ಯಾನೇಜ್ಮೆಂಟ್ ಮತ್ತೆ OMR ಶೀಟ್ ಎರರ್, ಇದಕ್ಕೆ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀರಾ ಅಂತ? ಬಿಕಾಸ್ ಆಫ್ ಇದು ದೊಡ್ಡ ಸಮಸ್ಯೆ ಆಗಿದೆ ಇತ್ತೀಚೆಗೆ. 100% ಸರ್. ಅದಕ್ಕೆ ಇದು ಮಾಡ್ತೀರಿ ಅಂತ? ತುಂಬಾ ಇಂಪಾರ್ಟೆಂಟ್ ಈ ಪ್ರಶ್ನೆ, ಒಳ್ಳೆ ಪ್ರಶ್ನೆನ ಇದು. ಈ ವರ್ಷ ನೀಟ್ ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕಾದ್ರೆ ತುಂಬಾ ಟಫ್ ಆಯ್ತು ಅಂತಾನು ಹೇಳಿದ್ವಿ. ಟಫ್ ಆಗಿದೆ ಮಕ್ಕಳಿಗೆ. ಇಲ್ಲಿ ಅರ್ಧ ಫೇಲ್ಯೂರ್ ಆಗಿರೋದು ಟೈಮ್ ಮ್ಯಾನೇಜ್ಮೆಂಟ್ ಇಂದ ಸರ್. ಓಕೆ, ಈ ವರ್ಷ ಮಕ್ಕಳು ತುಂಬಾ ಗಾಬರಿ ಆದ್ರು, ಎಕ್ಸಾಮ್ ಹಾಲಲ್ಲಿ ತುಂಬಾ ಗಾಬರಿ ಆದ್ರು. ಕಾರಣ ಟೈಮ್ ಮ್ಯಾನೇಜ್ಮೆಂಟ್. ಹೇಗೆ ಅವರು ಪ್ರಿಪ್ರೇಷನ್ ಆಗಿರ್ತಾರೆ, ಆ ಪ್ರಿಪ್ರೇಷನ್ನ 3 ಅವರಲ್ಲಿ ಬರೆಯೋ ಒಂದು ಮನಸ್ಥಿತಿ ತುಂಬಾ ಇಂಪಾರ್ಟೆಂಟ್. ಆ 3 ಅವರು ಅವರ ಭವಿಷ್ಯನ ಚೇಂಜ್ ಮಾಡುತ್ತೆ, ಇಲ್ಲ ಭವಿಷ್ಯನೇ ಅವ್ರನ್ನ ಡೌನ್ ಮಾಡ್ಬಿಡುತ್ತೆ. 1 ವರ್ಷ ಓದಿರ್ತಾರೆ, ಜೊತೆಗೆ 12 ವರ್ಷ ಓದಿರ್ತಾರೆ. 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ನಾನು ಡಾಕ್ಟರ್ ಆಗಬೇಕು ಅನ್ನೋ ಕನಸು ತಂದೆ ತಾಯಿ ಮಕ್ಕಳದ್ದು ಆಗಿದ್ರೆ ಈ ಒಂದು 3 ಅವರ್ ನೀಟ್ ಎಕ್ಸಾಮು ಅವ್ರನ್ನ ಲೈಫ್ನ ಚೇಂಜ್ ಮಾಡ್ಬೋದು, ಇಲ್ಲ ಡೌನ್ ಮಾಡ್ಬೋದು ಅಂತ ಹೇಳ್ತೀನಿ. ಹೆಂಗೆ ಅಂದರೆ ಅವರು ಆ 3 ಅವರ್ನ ಮನಸ್ಥಿತಿನ ಕ್ಲೀನಾಗಿ ಇಟ್ಕೋಬೇಕು. ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 180 ಕ್ವಶನ್ ಇರುತ್ತೆ. 180 ಕ್ವಶನ್ಗೆ 180 ಮಿನಿಟ್ಸ್ ಅಷ್ಟೇ ಸರ್. ಒಂದು ಕ್ವಶನ್ಗೆ 1 ನಿಮಿಷ ಇರುತ್ತೆ. ಇದು ನಾನು ಅವಾಗಿಂದ ಡೈಲಿ ಟೆಸ್ಟ್ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಡೈಲಿ ಟೆಸ್ಟ್ ಪ್ರಾಕ್ಟೀಸ್ ಮಾಡೋ ಉದ್ದೇಶ ಟೈಮ್ ಮ್ಯಾನೇಜ್ಮೆಂಟ್. ನಮ್ಮ ಮಕ್ಕಳು ತುಂಬಾ ಸ್ವಲ್ಪ ಸೋಂಬೇರಿಗಳು ಇರ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ, ಎಷ್ಟು ಹೇಳಿದ್ರು ನೆಗ್ಲೆಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಟೈಮ್ನ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಡೈಲಿ ಟೆಸ್ಟ್ ಯಾಕೆ ಕೊಡ್ತೀವಿ ಅಂದ್ರೆ, ವಿತ್ OMR ಶೀಟಲ್ಲೇ ಕೊಡ್ತೀವಿ. ಒಂದು ಕ್ವಶನ್ಗೆ ಒಂದು ಆನ್ಸರ್ ಮಾಡಬೇಕು ಅಂದ್ರೆ 30
ಸೆಕೆಂಡ್ಸ್ ಅಲ್ಲಿ ಕ್ವಶನ್ ಓದ್ಬೇಕು ನೀನು, ಅವ್ರನ್ನ ಪ್ರಿಪೇರ್ ಮಾಡಿಬಿಡ್ಬೇಕು, ಟೈಮ್ ಮ್ಯಾನೇಜ್ಮೆಂಟ್ ರೆಡಿ ಮಾಡ್ತೀವಿ. ಒಂದು ನಿಮಿಷದಲ್ಲಿ ನೀನು ಯಾವ ರೀತಿ ಸಗ್ರಿಗೇಟ್ ಮಾಡ್ಕೋಬೇಕು ಅಂದ್ರೆ 30 ಸೆಕೆಂಡಲ್ಲಿ ನೀನು ಕ್ವಶನ್ ಓದಬೇಕು, ಇನ್ನು 30 ಸೆಕೆಂಡಲ್ಲಿ ಅರ್ಧ 15 ಸೆಕೆಂಡಲ್ಲಿ ಆನ್ಸರ್ಗೆ ಫೈಂಡ್ ಔಟ್ ಮಾಡ್ಬೇಕು, ಆನ್ಸರ್ನ ಫೈಂಡ್ ಔಟ್ ಮಾಡ್ಬೇಕು ಕ್ವಶನ್ಗೆ. ನೆಕ್ಸ್ಟ್ OMR ಅಲ್ಲಿ ಬಬ್ಲಿಂಗ್ ಮಾಡಬೇಕು. ಇದೆಲ್ಲ ಕೇವಲ 1 ನಿಮಿಷದಲ್ಲಿ ಆಗ್ಬೇಕಂದ್ರೆ ಒಂದು ದಿನಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ಆಗಲ್ಲ. ಎವ್ರಿ ಡೇ 1 ವರ್ಷ ನೀನು ಅದರಲ್ಲೇ ಪ್ರಾಕ್ಟೀಸ್ ಮಾಡಬೇಕಂತ ಇದನ್ನ ಗೈಡ್ ಮಾಡ್ತೀವಿ. ಆಗ OMR ಅಲ್ಲಿ ಬಬಲ್ ಮಾಡ್ತಾ ಹೋಗ್ತಾರೆ. ಈ ಟೈಮ್ ಮ್ಯಾನೇಜ್ಮೆಂಟ್ ಯಾವಾಗ ಕಲಿತಾರೆ, ಮೇನ್ ಎಕ್ಸಾಮ್ ಅಲ್ಲಿ ಅವ್ರು ಅದೇ ರೀತಿ ಅವ್ರು ಅಳವಡಿಸ್ಕೊಂಡು ಸಕ್ಸಸ್ ಆಗ್ತಾರೆ. ಇನ್ ಕೇಸ್ ಅವರು 1 ನಿಮಿಷಕ್ಕಿಂತ ಜಾಸ್ತಿ ತಗೊಂಡ್ರು ಸರ್, ಏನಾಗುತ್ತೆ, ನಾವು ಈ ತರ ಕೂಲಾಗಿ ಕಾಮಾಗಿ ಎಕ್ಸಾಮ್ ಬರೆಯಲ್ಲ. ಅವರು ಗಾಬರಿ ಆಗ್ತಾರೆ. ನೋಡಿ 50% ಗಾಬರಿ ಆಗಿನೇ ಅರ್ಧ ಈ ವರ್ಷ ಮಕ್ಕಳು ಫೇಲರ್ ಆದ್ರು. ಯಾಕೆಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಜೊತೆಗೆ ಅವ್ರು ಓದಿದ್ರು ಕೂಡ ಮರಿತಾ ಇದ್ದಾರೆ, ಭಯ ಆಗ್ತಾ ಇದೆ ಅವ್ರಿಗೆ. 1 ಮಿನಿಟ್ಗಿಂತ ಜಾಸ್ತಿ ತಗೊಂಡು 2 ನಿಮಿಷ ಆದ್ಮೇಲೆ ಕ್ವಶನ್ಸ್ ಲ್ಯಾಗ್ ಉಳ್ಕೊಂಡು ಯಾವುದೋ ಒಂದು ಮಾಡಿ ಬಬಲ್ ಮಾಡಿ ಬಂದಾಗ ನೆಗೆಟಿವ್ ಮಾರ್ಕಿಂಗ್ ಆಗುತ್ತೆ. ಫೈನಲ್ ಆಗಿ ಡಿಸಪಾಯಿಂಟ್ ಆಗ್ತಾ ಇದ್ದಾರೆ. ಎಸ್, ನೀವು ಕೇವಲ ಸಿಲೆಬಸ್ ಲೆಕ್ಕಾಚಾರ ಅಷ್ಟೇ ಅಲ್ಲ, 3 hours ಕೂತ್ಕೊಂಡು ಏನ್ ಬರೀತಾರೆ ಆ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ವರ್ಕ್ ಮಾಡಿ ಪ್ರಿಪೇರ್ ಮಾಡಿರ್ತೀರಿ ಅವ್ರನ್ನ. ಹೌದು ಸರ್, ಇದು ವೆರಿ ಇಂಪಾರ್ಟೆಂಟ್ ಅಲ್ಲ. ನೋಡಿ, ನಾವು ಎಷ್ಟು ಕಾನ್ಸೆಪ್ಟ್ ನಾವು ಹೇಳ್ಕೊಟ್ರು, ಎಕ್ಸಾಮ್ 3 ಅವರ್ ಬರೀಬೇಕಾದ್ರೆ ಅವ್ರ ಮನಸ್ಥಿತಿ ಎಷ್ಟು ಕೂಲ್ ಆಗಿರ್ಬೇಕು, ಕಾಮ್ ಆಗಿರ್ಬೇಕು. ಗಾಬರಿ ಆಯ್ತು ಅಂದ್ರೆ 100% ಅಲ್ಲಿ ಮೈಂಡ್ ವರ್ಕ್ ಆಗಲ್ಲ. ಇದೇ ಅರ್ಧ ಫೇಲ್ಯೂರ್ ಆಗ್ತಾ ಇರೋ ಸರ್ ನಮ್ಮ ಮಕ್ಕಳಲ್ಲಿ. ಇನ್ನೊಂದಷ್ಟು ಪ್ರಶ್ನೆಗಳಲ್ಲಿ ಬಂದಾಗ ನಮ್ಗೆ ಈ 1 year ಸಾಕ ಲಾಂಗ್ ಟರ್ಮ್ ಅಲ್ಲಿ ಸಕ್ಸಸ್ ಆಗಕ್ಕೆ ಹೇಗೆ ಸಾಧ್ಯ ಅಂತ ಒಂದು ಸಹಜವಾಗಿ ಕಾಡುತ್ತೆ. ಯಾಕಂದ್ರೆ ಗಮನ ಇಟ್ಟು ನೀಟಾಗೆಲ್ಲ ಇನ್ವಾಲ್ವ್ಮೆಂಟ್ ಆದ್ರೆ ಸಾಕಾಗತ್ತೆ ಅಂತ ಒಂದ್ ಕಡೆ ಅನ್ಸುತ್ತೆ. ಅದ್ರ ಇನ್ನೊಂದಷ್ಟು ಬೇಕಾ ಅಂತ ಅನ್ಸುತ್ತೆ. ಸಾಧ್ಯನಾ? ಸಾಧ್ಯ ಸರ್, ಸಾಧ್ಯ. ಅದಕ್ಕೆ ಅಂತ ನಾವು ಏನ್ ಮಾಡಿದೀವಿ, ಒಂದು ಸೀಕ್ರೆಟ್ ಇದೆ ನಮ್ಮ ಸಂಸ್ಥೆಯಲ್ಲಿ, ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ಒಂದು ಬುಕ್ ನ ಪ್ರಿಪೇರ್ ಮಾಡಿದೀವಿ ಸರ್. ಓಕೆ, ನಾವೇ ಮಾಡಿದೀವಿ, ನಮ್ಮ ಸಂಸ್ಥೆ ಮಾಡಿದೀವಿ. ಈ ಬುಕ್ ನ ವಿಶೇಷತೆ ಏನಂದ್ರೆ 2013 ನೀಟ್ ಎಕ್ಸಾಮ್ 2013 2023 ನಾವು ಅಷ್ಟು ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡಿದೀವಿ. 10 ವರ್ಷದ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ 10 years. ಆ 10 years ಅಲ್ಲಿ ಯಾವ ಚಾಪ್ಟರ್ ಇಂದ ಕ್ವಶನ್ ಬರ್ತಾ ಇದೆ, ಯಾವ ಚಾಪ್ಟರ್ ಇಂದ ಕ್ವಶನ್ ಬರ್ತಾ ಇಲ್ಲ ಅಂತ ನಾವು ಐಡೆಂಟಿಫೈ ಮಾಡಿದೀವಿ. ಕ್ವಶನ್ ಬರ್ತಾ ಇರೋದು ರೆಗ್ಯುಲರ್ ಆಗಿ ಪ್ರತಿ ವರ್ಷ ಬರ್ತಾ ಇರೋದನ್ನ ಗ್ರೀನ್ ಮಾಡಿದೀವಿ. ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಬರ್ತಾ ಇರೋದನ್ನ ನಾವು ಏನ್ ಮಾಡಿದೀವಿ, ಆರೆಂಜ್ ಮಾಡಿದೀವಿ. ನೆಕ್ಸ್ಟ್ ಯೆಲ್ಲೋ ಕಲರ್ ಮಾಡಿದೀವಿ. ನೆಕ್ಸ್ಟ್ ಅದಕ್ಕೆ ಬರ್ತಾನೆ ಇಲ್ಲ, ಪ್ರತಿ ವರ್ಷ ಆ ಚಾಪ್ಟರ್ ಇಂದ ಕ್ವಶನ್ ಬರ್ತಾ ಇಲ್ಲ ಅಂದ್ರೆ ವೈಟ್ ಮಾಡಿದೀವಿ. ಓಕೆ, ಈ ವೈಟ್ ಅಲ್ಲಿ ಏನಾದ್ರೂ ಕ್ವಶನ್ ಬರ್ತು ಅಂತ ಒಂದು ಡೌಟ್ ಬರ್ಬೋದು ಮಕ್ಕಳಿಗೆ. ಅದೆಲ್ಲ ಬೇಸಿಕ್ ಅವ್ರು ಮಾಡ್ತಾರೆ. ಈ ತರ ಒಂದು ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ಬುಕ್ ನ ನಾವು ರೆಡಿ ಮಾಡಿ ನಾವು ಮಕ್ಕಳಿಗೆ ಕೊಟ್ಟು ಅದೇ ಕಾನ್ಸೆಪ್ಟ್ ನ ತಗೊಂಡು ಅದೇ ಚಾಪ್ಟರ್ ನ ತಗೊಂಡು ಮಕ್ಕಳಿಗೆ ಏನ್ ಮಾಡ್ತೀವಿ, ಟೀಚಿಂಗ್ ಶೆಡ್ಯೂಲ್ ಅಂತ ಮಾಡ್ತೀವಿ ಸರ್. ಓಕೆ, ಟೀಚಿಂಗ್ ಶೆಡ್ಯೂಲ್ ಅಂದ್ರೆ 1 ವರ್ಷ ಏನ್ ಪಾಠ ಮಾಡ್ತೀವಿ ಅಂತ ಸರ್ ನಾನು ಅವಾಗ್ಲೇ ಹೇಳ್ದೆ, ಅವ್ರ ಸಂಕಲ್ಪ ಮಾಡ್ಸಾದ್ಮೇಲೆ ನಾನು ಅವ್ರ ಮುಂದೆ ಒಂದು ಟೀಚಿಂಗ್ ಶೆಡ್ಯೂಲ್ ಇಡ್ತೀನಿ. 1 ವರ್ಷದ ಸಿಲೆಬಸ್ ಈ ತರ ಇದೆ, ನಮ್ದು ಈ ತರ ಪಾಠ ಮಾಡ್ತೀವಿ ಅಂತ ನಾವು ಅವ್ರ ಕೈ ಕೊಡ್ತೀವಿ. ಅದು ಟೀಚಿಂಗ್ ಶೆಡ್ಯೂಲ್. ಈ ಒಂದು ಅನ್ಲಾಕಿಂಗ್ ಸೀಕ್ರೆಟ್ ಆಫ್ ನೀಟ್ ಬುಕ್ ಆಧಾರದ ಮೇಲೆ ನಾವು ಮಾಡಿದೀವಿ. ಅನ್ವಾಂಟೆಡ್ ಚಾಪ್ಟರ್ಸ್ ನ ಮಕ್ಳಿಗೆ ಓದ್ಸಲ್ಲ. 1 year ಅಲ್ಲಿ ಹೇಗೆ ಸಕ್ಸಸ್ ಆಗುತ್ತೆ ಅಂದ್ರೆ ಅನ್ವಾಂಟೆಡ್ ಚಾಪ್ಟರ್ ನ ರಿಮೂವ್ ಮಾಡಿ ಏನು ಕಾನ್ಸೆಪ್ಟ್ ಬರುತ್ತೆ, ನೀಟಿಗೆ ಬರೋ ಕಾನ್ಸೆಪ್ಟ್ ಮಾತ್ರನೇ ಗೈಡ್ ಮಾಡಿ ಟೀಚ್ ಕೊಟ್ಟು ಅವ್ರಿಗೆ ಸಕ್ಸಸ್ ಮಾಡ್ತಾ ಇದೀವಿ. ಇದು ಸೀಕ್ರೆಟ್ ಸರ್ ನಮ್ಮಲ್ಲಿ. ಎಸ್, ಓಕೆ, ನೀವು ಅದು ಬುಕ್ ಇದೆಲ್ಲ ಮಾಡಿದಿರಿ, ಬಟ್ ಎಲ್ರಿಗೂ ಸಿಗ್ಬೇಕು ಅಂತಂದ್ರೆ ಅವಕಾಶ ಇದೆಯಾ? ಇರುತ್ತೆ, ನಮ್ಮಲ್ಲಿ ಕೋಚಿಂಗ್ ಬಂದಾಗ ಅದನ್ನ ಅವ್ರಿಗೆ ಕೊಡ್ತೀವಿ ಸರ್. ಓಕೆ, ಅದು ಬೇರೆಯವ್ರಿಗೂ ಸಿಗ್ಲಿಕ್ಕೆ ಅವಕಾಶ ಇದೆಯಾ? ಸಿಗುತ್ತೆ, ಅವ್ರಿಗೆ PDF ಮುಖಾಂತರ ನಾನು ಕಳಿಸ್ಕೊಡ್ತೀನಿ, ವಾಟ್ಸಪ್ ಅಲ್ಲಿ ನಾವು ಆನ್ಲೈನ್ ಕಳಿಸ್ಕೊಡ್ತೀವಿ ಸರ್. ಬುಕ್ಸ್ ನ ಬೇಕಾದ್ರೆ PDF ಕಳಿಸ್ಕೊಡ್ತೀವಿ, ಬೇಕು ಅಂದ್ರೆ ಪೋಸ್ಟಲ್ ಕಳಿಸ್ತೀವಿ. ಯಾಕೆ ವಿಷಯ ಕೇಳ್ತಾ ಇದೀನಿ ಅಂತಂದ್ರೆ, ಕರ್ನಾಟಕದಲ್ಲಿ ಕಳೆದ 15 ವರ್ಷದಿಂದ ಲಾಂಗ್ ಟರ್ಮ್ ನೀಟ್ ಕೋಚಿಂಗ್ ಎಕ್ಸೆಲ್ ಅಕಾಡೆಮಿಕ್ಸ್ ನಂಬರ್ 1 ಅಲ್ಲ, ಇವರೇ. ಸೊ ಹಾಗಾಗಿ ಈ ತರ ದೀರ್ಘಕಾಲದ ಪಯಣ ಇರೋ ಸಂಸ್ಥೆಗಳಲ್ಲಿ ಇಲ್ಲ. ಸೊ ಹಾಗಾಗಿ ನಮ್ಮವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದು ಬೇಕು ಅಂತಂದ್ರೆ ನೀವು ಯಲಹಂಕ ಎಕ್ಸೆಲ್ ಅಕಾಡೆಮಿಕ್ಸ್ಗೆ ಭೇಟಿ ಮಾಡಿದ್ರೆ ಅಲ್ಲಿ ವಾತಾವರಣ ನೋಡೋಕೆ ಅವಕಾಶ ಇದೆ. ವಿಸಿಟ್ ಮಾಡ್ಬೋದಾ? ವಿಸಿಟ್ ಮಾಡ್ಬೋದು ಸರ್, ಅವಕಾಶ ಇದೆ. 100% ಎಸ್ ಇರುತ್ತೆ, ವಿಸಿಟ್ ಇದೆ. ಸೊ ಹಾಗಾಗಿ ಆ ಥರ ಬೇಕು ಅದು ಅಂತಂದ್ರೆ ಇದು ಮಾಡ್ಬೋದು. ಮತ್ತೆ ಫೈನಲಿ ಇನ್ನೊಂದಷ್ಟು ಪ್ರಶ್ನೆಗಳಿದೆ, ಕೇಳ್ತೀನಿ ಸರ್. ಬಟ್ ನೀವೇನಾರು ಎಂಟ್ರೆನ್ಸ್ ಎಕ್ಸಾಮ್ ಆ ಥರ ಈ ಥರ ಏನೋ ಕೊಡ್ತೀರಾ? ನಿಮ್ಮಲ್ಲಿ ಸೇರಬೇಕು ಅಂದ್ರೆ ಹಂಗೇನಾರು ಇದೆಯಾ? ಫಿಲ್ಟರ್ ಮಾಡ್ತೀರಾ? ಏನಿಲ್ಲ ಸರ್, ನಾನು ಅವಾಗಲೇ ಹೇಳಿದೆ, ಎಂಟ್ರೆನ್ಸ್ ಎಕ್ಸಾಮ್ ಅವರ ಗುರಿ, ಅವರ ಹಠ ಛಲ ಅಷ್ಟೇ ಸರ್. ನೋಡೋಡಿ ಗೊತ್ತಾಗ್ಬಿಡುತ್ತೆ ಒಂದು ಮಗುನ ಅವ್ರ ಗುರಿ ಇಟ್ಕೊಂಡು ಬಂದಿದಾರಾ ಇಲ್ಲ ಅಪ್ಪ ಅಮ್ಮ ಒಂದು ಏನೋ ಒಂದು ಫೋರ್ಸ್ ಬಂದಿದಾರ ಅಂತ. ಇಷ್ಟೇ ಸರ್, ಎಕ್ಸಾಮ್ ಬೇಕಾಗಿಲ್ಲ. ಗೊತ್ತಾ ಸರ್, ಎಲ್ಲ ಒಳ್ಳೆ ಕಾಳುಗಳ ಬಿತ್ತನೆ ಮಾಡಿ ನಾವು ಫಸಲು ತೆಗೆದು ಅಂತ ಹೇಳ್ತಾರೆ. ಬಟ್ ನೀವು ಹಠ ಛಲ ಒಳ್ಳೆ ಉದ್ದೇಶ ಇರೋರ್ನ ತಕೊಂಡು ನೀವು ರಿಸಲ್ಟ್ ಮಾಡ್ತೀವಿ ಅಂತ ಹೊರಟಿದ್ದೀರಿ. ಕರೆಕ್ಟ್ ಸರ್, ಇಟ್ಸ್ ಈಸಿ. 100%.
ಯಾಕಾಗಲ್ಲ? ಯಾವ ವ್ಯಕ್ತಿಲಿ ಹಠ ಇರುತ್ತೆ ಅವ್ನು 100% ಸಕ್ಸಸ್ ಆಗ್ತಾನೆ. ಇದು ನಾನೊಬ್ನೇ ಇಲ್ಲ ಸರ್, ಪ್ರತಿಯೊಬ್ಬ ಸಾಧಕರ ಒಂದು ಮಾತಿದು. ಯಾರಲ್ಲಿ ಹಠ ಇರುತ್ತೆ, ಯಾರಲ್ಲಿ ಕಷ್ಟ ಅನ್ನೋದನ್ನ ಅನುಭವಿಸಿರ್ತಾರೆ, ಯಾರಲ್ಲಿ ಅವ್ರ ಮನೆ ಕಷ್ಟ ಅಂತ ನೋಡಿರ್ತಾನೆ, ಅಂತ ವ್ಯಕ್ತಿ 100% ಹಠ ಇಟ್ಕೊಂಡು ಬಂದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಸರ್. ಇದೇ ಎಕ್ಸಾಮ್ ಅಷ್ಟೇ ಅವ್ರಿಗೆ, ಯಾವ ಎಕ್ಸಾಮ್ ಬೇಕಾಗಿಲ್ಲ. ಇತ್ತೀಚಿನ ಸ್ಟೂಡೆಂಟ್ಗಳಿಗೆ ಬಾಂಧವ್ಯ ಕಡಿಮೆ ಆಗ್ತಿರೋ ಟೈಮ್ ಸರ್. ಅಪ್ಪ ಅಮ್ಮನ ಬಾಂಧವ್ಯ ಕಡಿಮೆ ಆಗ್ತಿರೋ ಟೈಮು, ಜೊತೆಗೆ ಅವ್ರ ಕಷ್ಟದ ಬಗ್ಗೆ ತಿಳುವಳಿಕೆ ತೀರಾ ಕಡಿಮೆ. ಸೊ ನೀವು ಕಂಡಂಗೆ ನೀವು ಸ್ಟೂಡೆಂಟ್ಗಳು ಎಲ್ಲಾ ರೀತಿಯ ಎಲ್ಲಾ ವಿಧದ ಸ್ಟೂಡೆಂಟ್ಗಳ ನೋಡಿದಿರಿ. ಸ್ಟೂಡೆಂಟ್ ಪಾಸಿಟಿವ್ ಏನು, ಇತ್ತೀಚೆಗೆ ನೆಗೆಟಿವ್ ಏನು ನಿಮ್ಮ ಪ್ರಕಾರ ಹೇಳೋದಾದ್ರೆ, ನಿಮ್ಮ ಇತ್ತೀಚೆಗೆ ಬರ್ತಿರೋ ಸ್ಟೂಡೆಂಟ್ಗಳ ಬಗ್ಗೆ ಹೇಳೋದಾದ್ರೆ ಪಾಸಿಟಿವ್ ಅಂಡ್ ನೆಗೆಟಿವ್ ಏನು? ಪಾಸಿಟಿವ್ ಫಸ್ಟ್ ಅವ್ರಿಗೆ ಸರ್, ಅವರ ತಂದೆ ತಾಯಿನ ಅರ್ಥ ಮಾಡ್ಕೊಂಡು ಬರೋರೆ ಪಾಸಿಟಿವ್ ಆಗಿರ್ತಾರೆ. ಓಕೆ, ಯಾಕೆಂದ್ರೆ ನಮ್ಮನ್ನ ಈ ಪ್ರಪಂಚಕ್ಕೆ ಬಿಟ್ಟಿರೋ ಯಾರು? ನನ್ನ ತಂದೆ, ನಮ್ಮ ತಾಯಿ. ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು ಫಸ್ಟು. ಮತ್ತೆ 1ನೇ ಕ್ಲಾಸಿಂದ 12ನೇ ಕ್ಲಾಸವ್ರು ಓದಿಸಿದ್ದಾರೆ. ಆ ಟೈಮಲ್ಲಿ ಅವ್ರ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಕಣ್ಣು ಮುಂದೆನೇ ಗೊತ್ತಿರುತ್ತೆ ಅಲ್ವಾ, ಎಷ್ಟು ಕಷ್ಟಪಟ್ಟಿದ್ದಾರೆ. ನೆಕ್ಸ್ಟು ಬಂದಾಗ ಅವ್ರ ಹಠ ಏನಿದೆಯಲ್ಲ ನಾವು ನೋಡ್ತೀವಿ, ಆ ಮಕ್ಕಳು ಪಾಸಿಟಿವ್ ಇದ್ದಾರಾ ಇಲ್ವಾ, ನಾನು ಮಾಡಲೇಬೇಕು ಅಂತ ಅವ್ರ ವಾಯ್ಸಲ್ಲಿ ಗೊತ್ತಾಗುತ್ತೆ, ಅವ್ರ ವರ್ಡಿಂಗಲ್ಲಿ ಗೊತ್ತಾಗುತ್ತೆ. ಇವರು ಪಾಸಿಟಿವ್ ಆಗಿರ್ತಾರೆ, ನಾನು ಮಾಡಲೇಬೇಕು, ನಾನು ವೈಟ್ ಕೋಟ್ ಹಾಕ್ಕೊಂಡು ನನ್ನ ತಂದೆ ತಾಯಿಯ ಹೆಸರನ್ನ ಉಳಿಸ್ಬೇಕು, ನನ್ನ ಆಡ್ಕೊಂಡಿರೋರು ನಮ್ಮ ಊರಲ್ಲಿ, ನನ್ನ ರಿಲೇಟಿವಲ್ಲಿ ಸರ್ ನಾನು ಬೆಳಿಬೇಕು ಸರ್, ನಾನು ಡಾಕ್ಟರ್ ಆಗಬೇಕು, ನಾನು ಸೊಸೈಟಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು, ಬಡ ರೋಗಿಗಳಿಗೆ ನಾನು ಸರ್ವಿಸ್ ಮಾಡಬೇಕು, ಇಂಥ ಒಂದು ವರ್ಡಿಂಗ್ ಬರುತ್ತೆ ಅವ್ರ ಹತ್ರ. ಅದು ಪಾಸಿಟಿವ್. ನೆಗೆಟಿವ್ ಏನು ಗೊತ್ತಾ ಸರ್? ಏನೋ ಒಂದು ಮಾಡಬೇಕು ನಮ್ಮ ತಂದೆಯವರ ಫೋರ್ಸ್ ಮೇಲೆ ಅಂತ ಅವರ ಮಾತಿನ ವೈಖರಿ ಗೊತ್ತಾಗುತ್ತೆ. ಅವರು ಯಾವುದೇ ಕಾರಣಕ್ಕೂ ಫುಲ್ಫಿಲ್ ಮಾಡಲ್ಲ, ಅರ್ಧಕ್ಕೆ ಅವರು ಬಿಟ್ಟೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಬಲವಂತಕ್ಕಷ್ಟೇ ಬಂದಿರ್ತಾರೆ, ಅವ್ರ ಉದ್ದೇಶ ಏನಿಲ್ಲ. ಜೊತೆಗೆ ಹಾಸ್ಟೆಲ್ಲು ತುಂಬಾ ಚೆನ್ನಾಗಿರ್ಬೇಕು. ಹೆಂಗಿದೆ ಹಾಸ್ಟೆಲ್ಲು? ಫೋನ್ ಕಂಫರ್ಟಬಲ್ ಝೋನ್ ಇರಬೇಕು. ಕಂಫರ್ಟಬಲ್ ಝೋನ್ ಇದ್ದವರು ಯಾವಾಗ ಸಕ್ಸಸ್ ಆಗ್ತಾರೆ? ಸಕ್ಸಸ್ ಅನ್ನೋದು ಯಾವಾಗ ಬರುತ್ತೆ? ಈಗ ಓದೋ ಟೈಮಲ್ಲಿ ಹಾಸ್ಟೆಲ್ ಹಿಂಗೆ ಇರಬೇಕು, ಹಾಗೇ ಇರಬೇಕು, ನನಗೆ ಫೋನ್ ಅಲೋ ಮಾಡಬೇಕು ಅಂದ್ರೆ ಖಂಡಿತ ಆಗೋದಿಲ್ಲ, ನಿಮ್ಮಲ್ಲಿ ಅಲೋನೇ ಮಾಡೋದಿಲ್ಲ. ಅಂತ ವಿದ್ಯಾರ್ಥಿಗಳು ಖಂಡಿತ ನಾನು ಸಪೋರ್ಟ್ ಮಾಡೋಕ್ಕಾಗಲ್ಲ ಸರ್. ಮತ್ತೆ ಅವ್ರ ತಂದೆ ತಾಯಿ ಡಾಕ್ಟರ್ ಮಾಡಬೇಕು ಅನ್ನೋ ಉದ್ದೇಶ ಇದ್ರು ಮಕ್ಕಳು ಬೇರೆ ಡೈವರ್ಟ್ ಅಲ್ಲಿರ್ತಾರೆ, ಅಂದರೆ ನಾನು ಬೇರೆ ಕೋರ್ಸ್ಗೆ ಹೋಗ್ಬಿಡ್ಬೇಕು, ನನ್ನ ಕೈಲಿ ಆಗಲ್ಲ. ಮತ್ತೆ ಫ್ರೆಂಡ್ಸ್ ಯಾವುದೋ ಒಂದು ಕೋರ್ಸ್ಗೆ ಹೋಗಿದ್ದೆ, ನಾನು ಅಲ್ಲ ಹೋಗ್ತೀನಿ, ನಾನು ಡಾಕ್ಟರ್ ಆಗಲ್ಲ, ಬೇರೆ ಕೋರ್ಸ್ಗೆ ಹೋಗ್ಬಿಡ್ತೀನಿ. ಈ ಥರ ನೆಗೆಟಿವ್ ಇರ್ತಾರೆ. ಮತ್ತೆ ಫೋನಿಗೆ ಜಾಸ್ತಿ ಅವರು ಒತ್ತು ಕೊಡ್ತಾರೆ ಮಕ್ಕಳು, ಅದು ನೆಗೆಟಿವ್. ಅವ್ರೇನು ಸರ್ವೈವ್ ಆಗಲ್ಲ. ಜೊತೆಗೆ ಇನ್ನೊಂದು ಪಾಯಿಂಟು, ಹೋಮ್ ಸಿಕ್. ತಂದೆ ತಾಯಿ ಜೊತೆಲೇ ಬೆಳೆದಿರ್ತಾರ, ಅವರು ತಂದೆ ತಾಯಿ ಬಿಟ್ಟು ಹಾಸ್ಟೆಲ್ಗೆ ಬರೋಕೆ ಮನಸ್ಥಿತಿ ಇರಲ್ಲ ಸರ್ ಅಂತ ಮಕ್ಕಳು. ಅವರು ಕೂಡ ಸಕ್ಸಸ್ ಆಗಕ್ಕಾಗಲ್ಲ. ಯಾಕೆ ಹೇಳಿ? ನಾವು ಸಕ್ಸಸ್ ಆಗ್ಬೇಕಂದ್ರೆ ಈಚೆ ಬರಲೇಬೇಕು, ಪ್ರಪಂಚಕ್ಕೆ ನಾವು ಒಳಗಡೆ ಇಡಬೇಕು, ನಾವು ಇದ್ದು ನಾವು ಸಾಧನೆ ಮಾಡಬೇಕು. ಅವರು ಹಂಗೆ ಮಾಡಲ್ಲ. ಅದು ಒಂದು ನೆಗೆಟಿವ್ ಇದೆ ಮಕ್ಕಳಲ್ಲಿ. ನಿಮ್ಮಿಂದ ಈ ಟೈಮಲ್ಲಿ ಈ ಪ್ರಶ್ನೆ ಬಹಳ ಪೇರೆಂಟ್ಸ್ಗೆ ಉಪಯೋಗ ಆಗ್ಬೋದು ಅಂತ ಭಾವಿಸ್ತೀನಿ. ನಿಮ್ಮ ಪ್ರಕಾರ ಮಕ್ಕಳಿಗೆ ತಂದೆ ತಾಯಿಯ ಯಾವ ವಿಷಯಗಳು ಗೊತ್ತಿದ್ರೆ ಮಕ್ಕಳು ಸರಿಯಾಗಿ ಬೆಳೆಸ್ಬೋದು ಅಂತ, ಮಕ್ಕಳನ್ನ ಹೇಗೆ ಬೆಳೆಸ್ಬೋದು, ಯಾವ ಕಾರಣಕ್ಕೆ ಹಾಳಾಗ್ತಿದ್ದಾರೆ ಅಂತ ಹೇಳೋದಾದ್ರೆ ಏನು ಸಜೆಷನ್ ಕೊಡ್ತೀರಿ ಪೇರೆಂಟ್ಸ್ಗೆ? ಈ ಕಾರಣಕ್ಕೆ ನಮ್ಮ ಮಕ್ಕಳು ಹಾಳಾಗ್ತಿದ್ದಾರೆ, ಸೊ ನಿಮ್ಮ ಕಷ್ಟ ನಷ್ಟ ಎಲ್ಲ ಗೊತ್ತಿರಲಿ ಅಂತ ಹೇಳೋದಾದ್ರೆ ಏನು ಸಜೆಸ್ಟ್ ಮಾಡ್ತೀರಿ ಪೇರೆಂಟ್ಸ್ಗೆ ಅಂತ? ಸರ್, ಪೇರೆಂಟ್ಸ್ ಕೇಳೋದೇನೆಂದರೆ ಮಕ್ಕಳ ಮುಂದೆ ಪಾಸಿಟಿವ್ ಆಗೇ ಮಾತಾಡಬೇಕು, ಯಾವಾಗಲೂ ನೆಗೆಟಿವ್ ಮಾತಾಡಬಾರ್ದು, ಕಂಪ್ಯಾರಿಸನ್ ಮಾಡಬಾರ್ದು. ಅಂದರೆ ಬೇರೆ ಮಕ್ಳಿಗೂ ಈ ಮಕ್ಳಿಗೂ ಕಂಪೇರ್ ಮಾಡಬಾರ್ದು. ಅವರ ಮಕ್ಕಳನ್ನು ಅವರೇ ಗೌರವಿಸಬೇಕು, ಇನ್ನು ಬೇರೆಯವ್ರು ಗೌರವಿಸೋ ಅವಶ್ಯಕತೆ ಇಲ್ಲ. ಅವ್ರ ಮಕ್ಕಳ ಮೇಲೆ ನಂಬಿಕೆ ಇರಬೇಕು. ಜೊತೆಗೆ ಅವ್ರು ಏನು ಮಾಡ್ತಾ ಇದ್ದೀನಿ, ನಮ್ಮ ಡ್ರೀಮ್ ಏನು, ನಾನಾಗಿ ತಂದೆಯಾಗಿ ತಾಯಿಯಾಗಿ ನಿನ್ನ ಈ ಮಟ್ಟಕ್ಕೆ ಸೇರಿಸ್ಬೇಕು, ನಾನು ನಿನ್ನಿಂದ ಏನು ಕೋಟಿ ಸಂಪಾದನೆ ಮಾಡಿ ನಾನು ಜೀವನ ಮಾಡಬೇಕು ಅಂತೇನಿಲ್ಲ, ನಿನ್ನನ್ನು ಈ ಮಟ್ಟಕ್ಕೆ ನಾನು ಸೊಸೈಟಿಗೆ ನಾನು ಹಿಂಗೆ ತಗೊಂಡೋಗಿ ನಿಲ್ಲಿಸ್ಬೇಕು ಅನ್ನೋದು ಇರುತ್ತಲ್ಲ, ಅದನ್ನು ಅರ್ಥ ಮಾಡಿಸ್ಬೇಕು. ಫಸ್ಟು ತಂದೆ ತಾಯಿನೇ ಫಸ್ಟ್ ಗುರು. ಅದನ್ನು ಅರ್ಥ ಮಾಡಿಸಿದ್ಮೇಲೆ ನೆಕ್ಸ್ಟ್ ನಮ್ಮ ಯಾರೇ ಮೆಂಟರ್ ಅವ್ರನ್ನ ಗೈಡ್ ಮಾಡಿದಾಗ ನೆಕ್ಸ್ಟ್ ಲೆವೆಲ್ಗೆ ಅವ್ರು ಬರ್ತಾರೆ. ಅವರು ಯಾವುದೇ ಕಾರಣಕ್ಕೂ ಅಲ್ಲಿ ನೆಗೆಟಿವ್ ಆಗಿ ಮಾತಾಡಬಾರ್ದು. ಮನೇಲಿ ಅವ್ರು ಏನೇ ನಮ್ಮ ಮನೇಲಿ ಸಮಸ್ಯೆ ಇದ್ರೂ ಕೂಡ ಮಕ್ಕಳ ಮುಂದೆ ನೆಗೆಟಿವ್ ಇರಬಾರ್ದು, ಮಾತಾಡಬಾರ್ದು. ಅದು ಪರಿಣಾಮ ಏನು ಬೀಳುತ್ತೆ ಅಂದರೆ, ಚಿಕ್ಕ ಮಕ್ಕಳಲ್ಲಿದ್ದಾಗ ಅವರು ಒಂದು 2 ವರ್ಷ 3 ವರ್ಷ 4 ವರ್ಷ ಅವಾಗ ರಿಸೀವಿಂಗ್ ಪವರ್ ಜಾಸ್ತಿ ಇರ್ತದೆ. ಜಸ್ಟ್ ರಿಸೀವಿಂಗ್ ಪವರ್ ಅಂದಾಗ ಏನಾಗುತ್ತೆ, ಅವ್ರು ಏನು ನಾವು ಮಾತಾಡ್ತೀವಿ ತಂದೆ ತಾಯಿ ಅದನ್ನ ರಿಸೀವ್ ಮಾಡ್ಕೋತಾರೆ, ರಿಯಾಕ್ಟ್ ಮಾಡಲ್ಲ, ಆಕ್ಷನ್ ಮಾಡಲ್ಲ. ಯಾವಾಗ ರಿಯಾಕ್ಟ್ ಆಗುತ್ತೆ ಗೊತ್ತಾ, ಆ ಮಾತುಗಳೆಲ್ಲ ಆಫ್ಟರ್ 18 ಇಯರ್ಸ್ ಆದಮೇಲೆ ರೀಕಾಲ್ ಆಗ್ತಾ ಹೋಗುತ್ತೆ ಮಕ್ಕಳಿಗೆ.
ಅವ್ರು ಯಾವಾಗ ಪ್ರೌಢಾವಸ್ಥೆಗೆ ಬರ್ತಾರೆ ಅವ್ರು ರೀಕಾಲ್ ಆಗುತ್ತೆ. ಅವಾಗ ನೆಗೆಟಿವ್ ಯಾವುದು ಪಾಸಿಟಿವ್ ಆಗು, ನಮ್ಮ ತಂದೆ ಏನು ಮಾತಾಡಿದ್ರು, ಏನು ವರ್ಡ್ ಮಾತಾಡಿದ್ರು, ಏನು ಬ್ಯಾಡ್ ವರ್ಡ್ ಮಾಡಿದ್ರು, ಇರಲಿ ಗುಡ್ ವರ್ಡ್ ಮಾಡಿದ್ರು, ಆಗ ರೀಕಾಲ್ ಆಗುತ್ತೆ. ಅದು ಅಭ್ಯಾಸ ಆಗ್ತಾ ಆಗುತ್ತೆ. ಅಂದ್ರೆ ಗಿಡಗಳಿಗೆ ನಾವು ಉಪ್ಪು ಗೊಬ್ಬರ ಹಾಕಿ ನೀರ್ ಹಾಕಿ ಚೆನ್ನಾಗಿ ಬೆಳೆಸಿದ್ರೆ ನೀಟಾಗಿ ಬೆಳೆಯುತ್ತೆ. ನಾವು ಹಾಕ್ಬೇಕಾದ್ ಒಳ್ಳೇದ್ ಹಾಕ್ಲಿಲ್ಲ ಅಂತಂದ್ರೆ ಉಪ್ಪು ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ, ಅಲ್ಲಿ ಆಸಿಡ್ ಏನಾದ್ರು ಬುಡಕ್ ಸುರಿದ್ರೆ ಹಾಳಾಗುತ್ತೆ. ಅಂದ್ರೆ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ವಿಚಾರ, ಒಳ್ಳೆಯದನ್ನ ಅವ್ರ ಮುಂದೆ ಮಾಡ್ಬೇಕು. ಆ ಬುಡ ಸುತ್ತಮುತ್ತ ಒಳ್ಳೇದೇ ಹಾಕ್ಬೇಕು. ಹೌದು, ಕರೆಕ್ಟ್ ಸರ್. ಅವ್ರ ಮುಂದೆ ನಾವ್ ಯಾವ್ದೇ ರೀತಿಯ ವರ್ತನೆಗಳ ವ್ಯತ್ಯಾಸ ಮಾಡ್ಕೋಬಾರ್ದು. ಅವರಲ್ಲಿ ಅವಾಗ ನಾವೇ ಮೋಟಿವೇಟ್ ಮಾಡಬೇಕು. ನೆಗೆಟಿವ್ ಅಂಶಗಳನ್ನ ತೆಗೆದಾಕ್ಬೇಕು. ಕಂಪ್ಯಾರಿಸನ್ ಮಾಡಬಾರ್ದು. ಇವೆಲ್ಲವೂ ಬೇಕು ಅಂತ. ಕರೆಕ್ಟ್. ಎಸ್, ಮಕ್ಕಳನ್ನ ನಾವು ಸೆಕೆಂಡ್ PUC ಆದ ತಕ್ಷಣ ಬಂದು ನನ್ನ ಮಗ ಇದೇ ಓದಬೇಕು ಅಂದ್ರೆ ಆಗಲ್ಲ. ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಓದಬೇಕಾದ್ರೆ ಕಡೆವರೆಗೂ ಕೂಡ ಜೀವನ ಮತ್ತು ಎಜುಕೇಷನ್, ಶಿಕ್ಷಣ, ಬದುಕೋದು ಕೂಡ ಒಂದು ಕಲೆ, ಅದು ಕೂಡ ಒಂದು ಶಿಕ್ಷಣ. ಅಲ್ಲೂ ಕೂಡ ಒಳ್ಳೇದನ್ನೇ ನಾವು ಫೀಡ್ ಮಾಡಬೇಕು, ಒಳ್ಳೇದನ್ನೇ ಹೇಳಬೇಕು ಅನ್ನೋದು ಅಂಶ. ಯಾಕಂದರೆ ಸಡನ್ನಾಗಿ ಬಂದು ನಾವು ಫೀಡ್ ಮಾಡಿರೋದೇ ಬೇರೆ. ಹೌದು ಸರ್. ನಾನು ಮಾವು ಬೆಳೆದು ಬೇವು ನಿರೀಕ್ಷೆ ಮಾಡೋಕ್ಕಾಗಲ್ಲ, ಬೇವು ಬೆಳೆದು ಮಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಒಳ್ಳೇದೇ ಬೇಕು, ಒಳ್ಳೆಯವನೇ ಆಗ್ಬೇಕು ನನ್ನ ಮಗ ಅಂದರೆ ನಾವು ಒಳ್ಳೆ ರೀತಿಯಿಂದ ನಡ್ಕೋಬೇಕಾಗತ್ತೆ. ಅವ್ರಗಳ ಮುಂದೆ ಹಂಗೆ ಬದುಕಬೇಕಾಗತ್ತೆ. ಹೌದು. ಸುಮ್ಮನೆ ಅವ್ರ ಮುಂದೆ ಡ್ರಾಮಾ ಮಾಡಿ ಹೊರಗಡೆ ಬೇರೆ ಥರ ಇರ್ತೀವಿ ಅಂದ್ರೆ ಆಗಲ್ಲ. ಆ ಏಕಪಾತ್ರ ಅಭಿನಯ ಸಾಧ್ಯ ಆಗಲ್ಲ. ಕರೆಕ್ಟ್ ಸರ್. ಇವಾಗ ಒಂದು ಮಾತು ನೆನಪು ಬರುತ್ತೆ ಸರ್. ಯಾಕೆಂದ್ರೆ ತಂದೆ ತಾಯಿ ಈಗಿನ ಜನರೇಷನ್ ಮಕ್ಕಳಿಗೆ ಫ್ರೆಂಡ್ಲಿ ಆಗಿರ್ಬೇಕು, ಫ್ರೆಂಡ್ ಆಗಿರ್ಬೇಕು. ಒಬ್ಬ ತಂದೆ ಫ್ರೆಂಡ್, ತಾಯಿನೂ ಅಷ್ಟೇ ಒಂದು ಫ್ರೆಂಡ್. ಯಾಕೆ ಅಂತಂದ್ರೆ ಕೆಲವೊಂದ್ಸತಿ ಏನೋ ತಂದೆ ತಾಯಿಗೆ ಹೇಳಲ್ಲ ಅಂತಂದ್ರೆ ತಂದೆ ತಾಯಿ ಬೈಬೋದು, ಇಲ್ಲ ನಮ್ಮನ್ನ ಇಗ್ನೋರ್ ಮಾಡ್ಬೋದು ಅನ್ನೋ ಮೈಂಡ್ ಬಂದ್ಬಿಟ್ರೆ ಮಕ್ಕಳಿಗೆ ಅವ್ರು ಏನೇ ಹೊರ್ಗಡೆ ನಡೆದ್ರು ಕೂಡ ಹೇಳಲ್ಲ, ಡಿಸ್ಕಸ್ ಮಾಡಲ್ಲ. ಈಗ ಹಂಗಿದೆ. ಯಾವಾಗ ನಾವು ಓಪನ್ ಆಗಿ ನಾವು ಹೇಳ್ತೀವಿ ಮಕ್ಕಳಿಗೆ, ಏನೇ ಇದ್ರು ನಾನು ನನ್ನ ತಂದೆಯಾಗಿ ನೀನು ನನ್ನ ಫ್ರೆಂಡ್ ಥರ ಇರಬೇಕು, ಏನೇ ಇದ್ರು ಹೇಳು, ಏನೇ ಇದ್ರು ನಿನಗೆ ನೆಗೆಟಿವ್ ಇಲ್ಲ ಪಾಸಿಟಿವ್ ನನ್ನ ಹತ್ರ ಡಿಸ್ಕಸ್ ಮಾಡು, ಫ್ರೆಂಡ್ಲಿ ಡಿಸ್ಕಸ್ ಮಾಡು ಅಂತ ಸ್ಟಾರ್ಟಿಂಗಿಂದನೇ ಅವನ್ನ ಆ ಥರ ತೊಗೊಂಡು ಹೋಗ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಸರ್. ಯಾಕೆಂದರೆ ಇದು ಯಾಕೆ ಬರುತ್ತೆ ಅಂದರೆ ಅವರು ಹೋಗ್ತಾ ಬೆಳೀತಾ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾವಾಗ ತಂದೆ ತಾಯಿ ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಈ ನಮ್ಮ ತಂದೆಗೆ ಹೇಳಿದ್ರೆ ಬೈತಾರೆ, ಇಲ್ಲ ನಮ್ಮ ತಂದೆಗೆ ಹೇಳಿದ್ರೆ ರೇಗ್ತಾರೆ, ಇಲ್ಲ ಅಪ್ಪ ಹೊಡಿತಾರೆ, ಇಲ್ಲ ಬೈತಾರೆ ಅಂತ ಅಂದ್ಕೊಂಡ್ಬಿಟ್ರೆ ಮಕ್ಕಳು ಡೈವರ್ಟ್ ಆಗಿ ಅವರು ಕೆಲವೊಂದು ವಿಷಯಗಳು ಹೇಳಲ್ಲ, ಮನಸ್ಥಿತಿಲಿ ಹಂಗೆ ಇಟ್ಕೊಂಡು ಭಯ ಪಡ್ತಾರೆ. ಈಗ ಡಾಕ್ಟರ್ ಆಗಬೇಕು ಅಂದ್ಕೊಂಡ್ರೆ ಅವ್ರ ಮನಸ್ಸಲ್ಲಿ ಏನೂ ಇರುತ್ತೆ, ಅದನ್ನ ಹೇಳೋಕ್ಕಾಗ್ತಾ ಇಲ್ಲ, ಭಯ ಪಡ್ತಾ ಇದ್ದಾರೆ. ಈ ಥರ ಮನಸ್ಥಿತಿನೂ ಆಗುತ್ತೆ. ಅದಕ್ಕೆ ಓಪನ್ ಅಪ್ ಆಗಿ ಮಾತಾಡಿ ತಂದೆ ತಾಯಿನೂ ಕೂಡ ಏನೇ ಇದ್ರು ಹೇಳಿ ಅಂತ ಮುಂಚಿತವಾಗಿ ಅವರು ಚಿಕ್ಕ ಮಕ್ಕಳಿದ್ದಾಗಲೇ ಅದನ್ನ ಬೆಳೆಸ್ಕೊಂಡು ಹೋದರೆ ಈಗ 12ಗೆ ಬಂದಮೇಲೆ ನೀಟಿಗೆ ಕ್ರ್ಯಾಕ್ ಮಾಡಬೇಕು ಅಂದ್ರೆ ಅವು ಇನ್ನೂ ಈಸಿ ಆಗುತ್ತೆ ಅವರಿಗೆ. ಎಸ್, ನನ್ನ ಮಗ MBBS ಮಾಡಬೇಕು, ನನ್ನ ಮಗ ಇದನ್ನೇ ಆಗಬೇಕು ಅಂತಂದರೆ ಸಡನ್ ಆಗಿ ಪ್ಲಗ್ ಮಾಡ್ದಂಗಲ್ಲ ಇದು. ಸೊ ನಾವು ಬೇಸಿಕ್ಕಿಂದ ಡೇ ಫಸ್ಟಿಂದ ಅವ್ರನ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ, ಹೇಗೆ ನಡ್ಕೋತೀವಿ, ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅಂತ. ಸೊ ಅವೆಲ್ಲವೂ ಆದಾಗ ಸಾಧಿಸೋಕೆ ಈಸಿ ಆಗುತ್ತೆ. ಹೌದು ಸರ್. ಇಲ್ಲಾಂದರೆ ಸಾಧ್ಯ ಇಲ್ಲ ಅಂತ. ಸೊ ಯಾಕೆಂದರೆ ಈ ಎಲ್ಲ ಫಾರ್ಮುಲಾಗಳನ್ನು ಇವರು ನೋಡ್ತಾರೆ. ಅವ್ರ ಸಂಕಲ್ಪ ಅವನೇನು ಮಾಡ್ತಾನ, ಇಲ್ಲ ತಂದೆ ಒತ್ತಡಕ್ಕೆ ಓದ್ತಾನ ಏನು ಅನ್ನೋದು ನೋಡೋದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಬಟ್ ಈ ಮೆರಿಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಪು, ಫೀಸ್ ಕಡಿಮೆ ಮಾಡೋದು ಇವೆಲ್ಲ ಏನಾರ ನಿಮ್ಮಲ್ಲ ಇದೆಯಾ? ಯಾಕಂದರೆ ಇಷ್ಟೆಲ್ಲ ಸರ್ವಿಸ್ ನೀವು ಮಾಡ್ತಿರ್ಬೇಕಾದ್ರೆ ಈ ಪ್ರಶ್ನೆ ಕಾಡುತ್ತೆ ನನಗೆ. ಆ ಥರ ಅವಕಾಶ ಇದೆಯಾ, ಬೆನಿಫಿಟ್ಸ್ ಇದೆಯಾ? ಇದೆ ಸರ್. ಮೆರಿಟೋರಿಯಸ್ ಮಕ್ಕಳಿಗೆ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ಅವರಿಗೆ ಫೀಸಸ್ ಅಲ್ಲಿ ರಿಯಾಯಿತಿ ಕೊಡ್ತೀವಿ. ಓಕೆ. ಮತ್ತೆ ಸಿಂಗಲ್ ಪೇರೆಂಟ್ಸ್, ಓಕೆ, ಪೇರೆಂಟ್ಸೇ ಇಲ್ಲ ಆ ಸ್ಟೂಡೆಂಟ್ಗೆ ಅಂದಾಗ ಖಂಡಿತ ನಾವು ಅವರಿಗೆ ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ. ಆಮೇಲೆ ಯೂನಿಫಾರ್ಮ್ ಸರ್ವಿಸ್ ಮಕ್ಕಳು, ಅಂಥ ಮಕ್ಕಳಿಗೆ, ಸೈನಿಕರ ಮಕ್ಕಳಿಗೆ ಎಲ್ಲ ಒಂದು ಈ ಥರ ಒಂದು ಮೆರಿಟೋರಿಯಸ್ ಮಕ್ಕಳಿಗೆ ಖಂಡಿತ ನಮ್ಮ ಸಂಸ್ಥೆಯಿಂದ ಸಪೋರ್ಟ್ ಮಾಡ್ಕೊಂತ ಬರ್ತಾ ಇದೀವಿ. ಇನ್ ಮುಂದೆನೂ ಮಾಡ್ತೀವಿ. 15 years. ಹೌದು ಸರ್. ನಮ್ಮ ಹತ್ರ ಯಾರೇ ಬಂದು ಸಿಂಗಲ್ ಪೇರೆಂಟ್ಸ್ ಅಂದ್ರೆ, ಪೇರೆಂಟ್ಸ್ ಇಲ್ಲ ಅಂದ್ರೆ ಫಸ್ಟ್ ನಾವು ಅವ್ರಿಗೆ ಫಸ್ಟ್ ಸಪೋರ್ಟ್ ಮಾಡ್ತೀವಿ ಸರ್. ಮಾಡಬೇಕು. ನಮ್ಮ ಕೌನ್ಸಿಲಿಂಗ್ ಎಲ್ಲ ಸೆಗ್ಮೆಂಟ್ ನಿಮ್ಮಲ್ಲಿ ಇರುತ್ತೆ. ನೀವು ಅಡ್ಮಿಷನ್ ತಗೋಬೇಕಾದ್ರೆ ಆ ಥರ ಕೌನ್ಸಿಲಿಂಗ್ ಎಲ್ಲ ಇರುತ್ತೆ. ಸೊ ಏನಾರ ಫೀಸ್ ಒಟ್ಟಿಗೆ ಕಟ್ಟಬೇಕು, ಈ ಥರದ್ದು ಏನಾರ ಇದೆಯಾ, ಅಥವಾ ಇನ್ಸ್ಟಾಲ್ಮೆಂಟ್ ವ್ಯವಸ್ಥೆ ಏನಾರ ಇದೆಯಾ? ಇನ್ಸ್ಟಾಲ್ಮೆಂಟ್ ಕೊಡ್ತೀವಿ. ಓಕೆ. ಅವ್ರಿಗೆ ಅಷ್ಟು ಒತ್ತಡ ಹಾಕಲ್ಲ. ಫಸ್ಟ್ ಈಗ ಬಂದಾಗ 50% ಆದ್ರೂ ಕಟ್ಬೋದು. ಅವ್ರಿಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ನಾವು 2 ಇನ್ಸ್ಟಾಲ್ಮೆಂಟ್ ಆ ಥರ ಎಲ್ಲ ನಾವು ಕೊಡ್ತೀವಿ ಸರ್, ಅವಕಾಶ ಕೊಡ್ತೀವಿ. ಓಕೆ. ಬಟ್ ನೀವಾಗ್ಲೇ ಹೇಳಿದ್ರಿ ಎಕ್ಸಾಮ್ ಇರಲ್ಲ ಅಂತ ಒಂದು ಮಾತನ್ನು ಹೇಳಿದ್ರಿ. ಬಟ್ ಆದ್ರೆ ಅವ್ರನ್ನ ನೀವು ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಆಸಕ್ತಿ ಇದೆಯಾ ಇಲ್ವಾ ಏನು ಎತ್ತ ಅಂತ ನೋಡ್ತೀರಿ. ಬಟ್ ಸೀಟ್ ಏನಾರ ಇಷ್ಟೇ ನಮ್ಮಲ್ಲಿ ಇದ್ರ ಮೇಲೆ ಇಲ್ಲ,
ಹೀಗೆ ಬೇಗ ಬರಬೇಕು, ಹ್ಮ್ ಈ ತರದ ಏನಾರು ಇದೆಯಾ ಸರ್? ಇದೆ ಸರ್. ಯಾಕಂದ್ರೆ ಹಾಸ್ಟೆಲ್ ಬಿಲ್ಡಿಂಗ್ ಕೆಪಾಸಿಟಿ ಅನ್ನೋದು ಇರುತ್ತೆ. ಓಕೆ, ಕೆಪಾಸಿಟಿ ಮುಗಿದ್ಮೇಲೆ ನಾನು ಹಾಸ್ಟೆಲ್ ವ್ಯವಸ್ಥೆ ಕೊಡೋಲ್ಲ. ಯಾಕಂದ್ರೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ತುಂಬಾ ಬೆನಿಫಿಟ್ ಅಂತಾನೆ ಪ್ರತಿ ಒಂದು ವರ್ಷ ಹಾಸ್ಟೆಲ್ಗೆ ಜಾಸ್ತಿ ರಿಜಿಸ್ಟ್ರೇಷನ್ ಆಗುತ್ತೆ. ಹಂಗಿರ್ಬೇಕಾದ್ರೆ ರಿಜಿಸ್ಟ್ರೇಷನ್ ನೀವು ಬೇಗ ಮಾಡ್ಕೊಂಡ್ರೆ ಹಾಸ್ಟೆಲ್ ವ್ಯವಸ್ಥೆ ಸಿಗುತ್ತೆ. ಲಿಮಿಟೆಡ್ ಇದೆ, ನಾವು ಎಷ್ಟಿದೆ ಕೆಪಾಸಿಟಿ ಅಷ್ಟು ಕೊಡ್ಬೋದು. ಯಾಕಂದ್ರೆ ಮಕ್ಕಳು ತುಂಬಾ ಬರಬೇಕಾದ್ರೆ ನಾವು ಇಮಿಡಿಯೇಟ್ ಅಲಾಟ್ಮೆಂಟ್ ಕೊಟ್ಬಿಡ್ತೀವಿ. ಸೊ ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಂಡವ್ರಿಗೆ ನಾವು ಅಲಾಟ್ಮೆಂಟ್ ಕೊಡ್ತೀವಿ. ಈ ರಿಜಿಸ್ಟ್ರೇಷನ್ ಅವರು ಆನ್ಲೈನ್ ಮುಖಾಂತರ ಆದ್ರೂ ಮಾಡ್ಕೋಬಹುದು, ಇಲ್ಲ ನಮ್ಮ ಕಾರ್ಪೊರೇಟ್ ಆಫೀಸು ಯಲಹಂಕ ನ್ಯೂ ಟೌನ್ ಬೆಂಗಳೂರಲ್ಲಿದೆ, ಅಲ್ಲಾದ್ರೂ ಬಂದು ಕೌನ್ಸಿಲಿಂಗ್ ತಗೊಂಡು ತಂದೆ ತಾಯಿ ಜೊತೆಗೆ ಸ್ಟೂಡೆಂಟ್ ಬಂದು ಕೌನ್ಸಿಲಿಂಗ್ ತಗೊಂಡು ಅವರು ರಿಜಿಸ್ಟ್ರೇಷನ್ ತಗೋಬಹುದು. ಕೌನ್ಸಿಲಿಂಗ್ಗೆ ಪೇರೆಂಟ್ಸ್ ಜೊತೆ ಬರಲೇಬೇಕು? ಇಲ್ಲ, ಇಬ್ಬರಲ್ಲಿ ಯಾರು ಬಂದರೂ ಓಕೆನಾ. ಬಟ್ ಜೊತೆಲಿ ಬಂದಾಗ ಏನಾಗುತ್ತೆ, ತಂದೆ ತಾಯಿಗೂ ಕೆಲವೊಂದು ಗ್ರಾಮೀಣ ಪ್ರದೇಶ ಮಕ್ಕಳಿಗೆ ತಂದೆ ತಾಯಿಗೆ ನೀಟ್ CET ಅಂದ್ರೆ ಗೊತ್ತಿಲ್ಲ. ಒಂದು ಡಾಕ್ಟರ್ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇರುತ್ತೆ. ಮತ್ತೆ ನೀಟ್ನ ಹೆಂಗ್ ಕ್ರ್ಯಾಕ್ ಮಾಡಬೇಕು, ಮತ್ತೆ ನೀವು ಹೇಳದಂಗೆ ಸಂಕಲ್ಪ ನಾವು ತಗೋಬೇಕು ಅನ್ನೋದು ಮಕ್ಳಿಗೆ ಗೊತ್ತಾಗತ್ತೆ. ಜೊತೆಗೆ ನಮ್ಮ ಅಕಾಡೆಮಿಕ್ ಪ್ರೋಗ್ರಾಮ್ ಎಲ್ಲದೂ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್. ಯಾಕಂದ್ರೆ ಒಂದು ಕ್ರ್ಯಾಕ್ ಮಾಡಬೇಕಾದ್ರೆ ಅವರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ, ಇಬ್ರು ಸೇರೇನೆ ಒಂದು ಕ್ರ್ಯಾಕ್ ಆಗೋದು. ಇಲ್ಲಾಂದ್ರೆ ಆಗೋದಿಲ್ಲ. ಈಗ ನಾವು ಎಷ್ಟೋ ಚೆನ್ನಾಗಿ ಪಾಠ ಅವ್ರಿಗೆ ಮಾಡಿದ್ರು ಕೂಡ, ಎಷ್ಟೋ ಟೀಚಿಂಗ್ ಮಾಡಿದ್ರು ಕೂಡ ಮಕ್ಕಳು ಸರಿಯಾಗಿ ಓದಿಲ್ಲ ಅಂದ್ರೆ ಅವಾಗಲೂ ಫೇಲ್ಯೂರ್ ಆಗ್ತಾರೆ. ಅದಕ್ಕೆ ಫಸ್ಟೇ ಅವ್ರಿಗೆ ಮೈಂಡ್ ಸೆಟ್ ಮಾಡ್ತೀವಿ, ನಾವು ಈ ಥರ ಕೋಚಿಂಗ್ ಕೊಡ್ತೀವಿ, ಈ ಥರ ನಾವು ಪ್ರೋಗ್ರಾಮ್ ಇರುತ್ತೆ, ನೀನು ಈ ಥರ ಇದಕ್ಕೆ ಇನ್ವಾಲ್ವ್ ಆಗಬೇಕು ಅಂತ. ತಂದೆ ತಾಯಿಗೂ ನೀಟ್ ಆದಮೇಲೆ ಈ ಥರ ಕೋರ್ಸಸ್ಗೆ, ಇಂಥ ಮೆಡಿಕಲ್ ಕಾಲೇಜ್ಗೆ ನಿಮ್ಮ ಮಗನ ಹೋಗೋ ಥರ ನೀವು ಡ್ರೀಮ್ ಇಟ್ಕೊಳ್ಳಿ, ಹಿಂಗೆ ಅಂತ ಹೇಳ್ತೀವಿ ಸರ್. ಸೊ ಇದನ್ನ ಕೌನ್ಸಿಲಿಂಗ್ ಕೊಡ್ತೀವಿ. ಆಗ ತಂದೆ ತಾಯಿ ಖುಷಿ ಆಗುತ್ತೆ. ಆಗ ಎಲ್ಲೋ ಬೇಸಿಕ್ ಅಟ್ಲೀಸ್ಟ್ ಏನು ತುಂಬ ತಿಳ್ಕೊಳಕ್ ಬೇಕಾಗಿಲ್ಲ ಸರ್. ಅಟ್ಲೀಸ್ಟ್ ಬೇಸಿಕ್ ಏನು, ನೀಟ್ ಅಂದ್ರೇನು, ಮತ್ತೆ ನೀಟಿಂದ ಯಾವ ಡಾಕ್ಟರ್ ಹೋಗ್ತಾರೆ, ಜೊತೆಗೆ ಏನು ನನ್ನ ಮಗ ಮಾಡಬೇಕು, ಯಾವ ಡಾಕ್ಟರ್ MBBS ಮಾಡಬೇಕು, ಡೆಂಟಲ್ ಮಾಡಿಸ್ಬೇಕು ಅನ್ನೋದನ್ನ ಜಸ್ಟ್ ಅದನ್ನು ಕೌನ್ಸಿಲಿಂಗ್ ಕೊಟ್ಟಾಗ ಮಕ್ಕಳು ತಂದೆ ತಾಯಿ ತುಂಬ ಖುಷಿ ಆಗ್ತಾರೆ ಸರ್. ಇದನ್ನೆಲ್ಲ ಅಷ್ಟು ಈಸಿಯಾಗಿ ಬೇರೆ ಕಡೆ ಯಾರು ಕೌನ್ಸಿಲಿಂಗ್ ಕೊಡಲ್ಲ. ಬರೀ ಅಡ್ಮಿಷನ್ ಪಾರ್ಟೇ ಅಲ್ಲ ನಮ್ಮದು. ತಂದೆ ತಾಯಿಗೆ ಅರ್ಥ ಮಾಡಿಸಿ ಅಡ್ಮಿಷನ್ ತಗೊಳ್ಳೋದು, ಅವರು ಗುರಿನ ಫಿಕ್ಸ್ ಮಾಡಿ ಒಳಗಡೆ ಬಿಡೋದು. ಗುರಿ ಫಿಕ್ಸ್ ಮಾಡ್ದೇನೆ ಒಳಗಡೆ ನಾವು ಬಿಟ್ಕೊಂಡಾಗ ಖಂಡಿತ ಅಲ್ಲಿ ಸಕ್ಸಸ್ ಆಗಲ್ಲ. ಎಸ್, ಭಾಳ ವಂಡರ್ಫುಲ್. ತುಂಬ ಚೆನ್ನಾಗಿತ್ತು ಇಂಟ್ರಾಕ್ಷನ್. ಯಾವ ಥರ ಇದೆ, ಏನು ಕಥೆ ಅಂತ ನನಗೂ ಭಾಳ ಖುಷಿ ಆಯಿತು. ಆದರೆ ಒಂದು ಇರುತ್ತೆ, ಅವಕಾಶಗಳೇ ಆಗಲೇ ಹೇಳ್ಬಿಟ್ರಿ, ಇಷ್ಟೇ ಲಿಮಿಟು, ಇಷ್ಟು ಟೈಮ್ ಆದ್ರೆ ಆಗಲ್ಲ ಅಂತ. ಹೌದು. ವರ್ಷದ ಇದರಲ್ಲಿ ಯಾವ ಮಂತಿಂದ ಯಾವ ಮಂತ್ವರೆಗೆ ಅಡ್ಮಿಷನ್ಗೆ ಅವಕಾಶ ಇರುತ್ತೆ ಅಂತ? ಮತ್ತು ನಾವು ಜಾನಲ್ಲೇ ಫೆಬ್ಬಲ್ಲೇ ಹೆಂಗೆ ಬರಬೇಕಾ? ಫೆಬ್ರಿಂದ ಅಪ್ ಟು ಜೂನ್ ಜುಲೈ ಆಗಸ್ಟ್ವರೆಗೆ ಇರುತ್ತೆ. ಯಾವ ಥರ ಇದೆ ಅಂತ ಟೈಮ್ ಲಿಮಿಟ್ ಸರ್? ನಮ್ದು ಬ್ಯಾಚ್ ಯಾವಾಗಿಂದ ಶುರು ಮಾಡ್ತೀರಿ ಅದನ್ನ ಅಡ್ಮಿಷನ್ಗೆ? ರಿಜಿಸ್ಟ್ರೇಷನ್ಗೆ ಬ್ಯಾಚಸ್ ವೈಸ್ ಅಲ್ಲಿ ಮಾಡಿಬಿಡ್ತೀವಿ. ಈಗ ಮೇಲಿ ಎಕ್ಸಾಮ್ ಆಗುತ್ತೆ ಫಸ್ಟ್ ಸಂಡೇ. ಮೇಲಿ ಯಾವಾಗಲೂ ನೀಟ್ ಎಕ್ಸಾಮ್ ಫಸ್ಟ್ ಸಂಡೇ ಇರುತ್ತೆ. ಅದಾಗಿ ನೆಕ್ಸ್ಟ್ ಮಂತ್ಗೆ ನೀಟ್ ಎಕ್ಸಾಮ್ ಆಗಿದ ತಕ್ಷಣ ನೆಕ್ಸ್ಟ್ ಮಂತ್ಗೆ ನಾವು ಕೋಚಿಂಗ್ ಸ್ಟಾರ್ಟ್ ಮಾಡ್ತೀವಿ. ಜೂನ್ ನಾವು ಆಲ್ರೆಡಿ 6ಗೆ ಸ್ಟಾರ್ಟ್ ಮಾಡ್ತೀವಿ ಫಸ್ಟ್ ಬ್ಯಾಚ್. ಈಗ ಜುಲೈ 10ಗೆ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಈ ತರ ಬ್ಯಾಚಸ್ ಮಾಡ್ಕೊಂತ ಹೋಗ್ತೀವಿ. ಮಕ್ಕಳು ಫಸ್ಟ್ ಬ್ಯಾಚ್ ಕಾರು ಬರ್ಬೋದು, ಸೆಕೆಂಡ್ ಬ್ಯಾಚ್ ಕಾರು ಬರ್ಬೋದು. ಆ ತರ ನಾವು ಪ್ಲಾನ್ ಮಾಡ್ತೀವಿ. ಮೇ ಇಂದ ಶುರು ಆಗುತ್ತೆ, ಜೂನ್. ಕೆಲವರು ಏನ್ ಮಾಡ್ತಾರೆ, ನನ್ಗೆ ಈ ವರ್ಷ ನಾನು ನೀಟ್ ಬರೆಯಲ್ಲಪ್ಪ, ಬರೀ ನಾನು PUC ಮುಗಿಸ್ಕೋತೀನಿ, ನೀಟ್ ನಾನು ಟ್ರೈ ಮಾಡಲ್ಲ, ನಾನು ಲಾಂಗ್ ಟರ್ಮ್ ಹೋಗ್ತೀನಿ ಅಂದವರು ಸೊ ಫೆಬ್ಗೆ ಬಂದು ನಿಮ್ಮಲ್ಲಿ ಅಪ್ರೋಚ್ ಮಾಡ್ಬೋದಾ? ಆ ಥರ ಇದೆಯಾ? ಆ ಥರ ಮಾಡ್ಬೋದು ಸರ್. ಪ್ರಿಪೇರ್ ಆಗಿರ್ತಾರೆ. ನಾನು ಈ ಸತಿ ನೀಟ್ ಎಕ್ಸಾಮೇ ಬರೆಯಲ್ಲ ಸರ್, ಹಂಗೂ ಬಂದಿದ್ದಾರೆ, ಬರ್ತಾ ಇದಾರೆ, ಆ ಥರ ಇದಾರೆ ಮಕ್ಕಳು. ಸರ್ ನನಗೆ ಕಾಲೇಜಲ್ಲಿ ಪ್ರಿಪರೇಷನ್ ಇಲ್ಲ, ನನಗೂ ಆ ಕಾನ್ಸೆಪ್ಟ್ ನನಗೆ ಸರಿ ಇದಾಗ್ತಲ್ಲ, ನಾನು ಒಂದ್ ವರ್ಷ ತಗೊಂಡೆ. ಯಾಕೆ ಅಂತಾನೆ ಕೆಲವರು ಆತರ ಮಾಡ್ತಾರೆ, ನೀಟ್ ಪ್ರಿಪೇರ್ ಆಗಿರಲ್ಲ ಓದ್ಬೇಕಾದ್ರೆ PUC ನಲ್ಲಿ ಅಂದಾಗ ಸುಮ್ಮನೆ ಸ್ಕೋರ್ ಮಾಡಿ ನಂಬರ್ ಕಡಿಮೆ ಅಂದಾಗ ಡಿಮೋಟಿವೇಟ್ ಆಗ್ತಾರೆ, ಇಷ್ಟೇನಾ ಅಂತ. ಸೊ ಪ್ರಿಪೇರ್ ಆಗಿ ಅಟೆಂಡ್ ಮಾಡಿದ್ರೆ ಕಾನ್ಫಿಡೆನ್ಸ್ ಇರುತ್ತೆ. ಪ್ರಿಪೇರ್ ಆಗದೆ ಸುಮ್ಮನೆ ನೀಟ್ ಬರೆದ್ರೆ ತುಂಬಾ ಕಡಿಮೆ ಬಂದ್ರೆ ಈ ತರ ಆಗುತ್ತೆ ಅನ್ನೋ ಕಾರಣಕ್ಕೆ ಕೆಲವರು ಅಟೆಂಡ್ ಮಾಡದೇ ಇರಬಹುದು. ಅಂತ ಹೌದು, ಅದಕ್ಕೂ ನಾನು ಹೇಳ್ತೀನಿ ಸರ್, ಅಟೆಂಡ್ ಮಾಡೋದು ಬೆಟರ್ ಅಂತ ಹೇಳಿ. ಅಟೆಂಡ್ ಮಾಡೋದು ಬೆಟರ್ ಯಾಕೆ ಹೇಳಿ? ಅಟೆಂಡ್ ಮಾಡೋದ್ರಿಂದ ಒಂದು ಅನುಭವ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೀಟ್ ಎಕ್ಸಾಮ್ ಅಲ್ಲಿ ಹೇಗಿರುತ್ತೆ, ಎಷ್ಟು 3 ಅವರ್ ಅವರ ಲೈಫ್ ನಾನು ಹೇಳಿದೆ ಚೇಂಜ್ ಮಾಡುತ್ತೆ ಅಂತ. ಆ 3 ಅವರ್ ಅವ್ರು ಕುತ್ಕೊಂಡಾಗ ಅಲ್ಲಿ ಆಗೋ ಬದಲಾವಣೆಗಳು ಇಸ್ ಡಿಫ್ರೆಂಟ್ ಆಗಿರುತ್ತೆ. ಎಕ್ಸ್ಪೀರಿಯನ್ಸ್ ಅದನ್ನ ಫೀಲ್ ಮಾಡಬೇಕು. ಅವ್ರು ಎಷ್ಟು ಮಾರ್ಕ್ಸ್ ಬರುತ್ತೋ ಬೇಡ, ನೀನ್ ನೀಟ್ನ ಅಪ್ಲಿಕೇಶನ್ ಹಾಕಿ ನೀನ್ ನೀಟ್ ಎಕ್ಸಾಮ್ ಬರೆದಾಗ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದನ್ನ ಮಾಡಕ್ ನನ್ನ ಕಡೆಯಿಂದ ನಾವು ಒಂದು ಸಜೆಷನ್ ಮಾಡ್ತೀವಿ. ಸೊ ನೀವು ನೀಟ್ ಪ್ರಿಪೇರ್ ಆಗಿರಿ, ಆಗಿಲ್ದೇ ಇರಲಿ, ಬಟ್ PU ಎಕ್ಸಾಮ್ ಬರ್ದಾಗ ಆ ವರ್ಷನೇ ಬರುವಂತ ನೀಟ್ ಎಕ್ಸಾಮ್ ನ ತಗೊಂಡು ಅಟೆಂಡ್ ಮಾಡಿದ್ರೆ, ನೀವು ಅದನ್ನ ಫೀಲ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಅನ್ನೋದು ಸರ್ ಸಜೆಸ್ಟ್ ಮಾಡ್ತಾರೆ. ಸೊ ಮೇ ಇಂದ ಅಪ್ ಟು ಜೂನ್ ಜುಲೈ ಎಂಡ್ ವರೆಗೂ ಕೂಡ ಅಡ್ಮಿಷನ್ಗೆ ಅವಕಾಶ ಇರುತ್ತೆ. ಲೈಕ್ ನೀವು ಕಾಂಟ್ಯಾಕ್ಟ್ ಮಾಡಕ್ಕೆ ಅವಕಾಶ ಇರುತ್ತೆ. ಯಾಕಂದ್ರೆ ನೀವು ಇಲ್ಲ ಅಂದಾಗ್ಲೂ ಕೂಡ ಒಂದಷ್ಟು ಓದ್ಲಿಕ್ಕೆ, ಸ್ಕೋರ್ ಮಾಡ್ಲಿಕ್ಕೆ, ನೀಟ್ ಇದು ಮಾಡಕ್ಕೆ ಅವಕಾಶ ಮಾಡ್ತಿದ್ದೀರಿ. ಬಟ್ ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಕೊನೆಯದಾಗಿ ಏನ್ ಅಪೀಲ್ ಮಾಡ್ತೀರಿ ಸ್ಟೂಡೆಂಟ್ಸ್ಗೆ ಮತ್ತೆ ಪೇರೆಂಟ್ಸ್ಗೆ? ಏನ್ ಅಪೀಲ್ ಮಾಡ್ತೀರಿ? ಮತ್ತೆ ಇನ್ನೇನಾದ್ರು ವಿಷಯಗಳು ಹೇಳುವಂಥದ್ದು ಇದೆಯಾ? ಏನ್ ಕತೆ? ನನ್ನ ಪೋಷಕರಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈಗ ನಿಮ್ಮ ಮಕ್ಕಳು ಈ ಎಕ್ಸಾಮ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ ನೀಟಲ್ಲಿ,
ನೆಕ್ಸ್ಟು ಅವರ ಒಂದು ಡಾಕ್ಟರ್ ಆಗೋ ಕನಸು ಏನಿದೆ, ನಿಮ್ಮ ಒಂದು ಕನಸು ಕೂಡ ಇರುತ್ತೆ. ಆ ಕನಸು ನನಸು ಆಗಬೇಕಾದ್ರೆ ಒಂದು ಒಳ್ಳೆ ವೇದಿಕೆ ಬೇಕು, ಒಳ್ಳೆ ಕೋಚಿಂಗ್ ಬೇಕು, ಒಳ್ಳೆ ಗೈಡ್ಲೈನ್ಸ್ ಬೇಕು. ಅದೇ ಗುರಿ ಜೊತೆಗೆ ಹಿಂದೆ ಗುರು ಇರಬೇಕು. ಅದನ್ನು ಫಿಕ್ಸ್ ಮಾಡೋಣ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಎಕ್ಸೆಲ್ ಅಕಾಡೆಮೀಸಲ್ಲಿ ಬಂದಾಗ ಅಕಾಡೆಮಿಲಿ ಪ್ರೋಗ್ರಾಮ್ ಚೆನ್ನಾಗಿರುತ್ತೆ. ಅವ್ರಿಗೆ ಈ ವರ್ಷ 300, 200, 100 ಬಂದಿದೆ ಅಂದರೆ ತುಂಬ ಟಫ್ ಇತ್ತು. ಇಂಥ ಟೈಮಲ್ಲಿ ಅಷ್ಟು ಬಂದಿದೆ ಅಂದರೆ ನೀವು ಭಯ ಬೀಳಬೇಡಿ. ನೆಕ್ಸ್ಟ್ ಇಯರ್ ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟು ಒಳ್ಳೆ ಕೋಚಿಂಗ್ ಕೊಟ್ಟು ಅವ್ರಿಗೆ ನಾವು ಪ್ರಿಪೇರ್ ಮಾಡಿದಾಗ 100% ಮೆಡಿಕಲ್ ಸೀಟ್ ಆಗುತ್ತೆ. ಇದು ನಂಬಿಕೆ. ನಿಮ್ಮ ಮಗನ ಮೇಲೆ ಮಗಳ ಮೇಲೆ ನಂಬಿಕೆ ಇಟ್ಕೊಳ್ಳಿ, ಹಾಗೆ ನಮ್ಮ ಮೇಲೆ ನಂಬಿಕೆ ಇಟ್ಕೊಳ್ಳಿ, 100% ಆಗುತ್ತೆ. ಇದು ತಂದೆ ತಾಯಿಗೆ. ಹಾಗೆ ಒಂದು ಸ್ಟೂಡೆಂಟ್ಸ್ ಕೇಳೋದು ಏನು ಇಷ್ಟಪಡ್ತೀನಿ ಅಂದರೆ, ತಂದೆ ತಾಯಿಯ ಕನಸು ಅನ್ನೋದು ಅವರ ಕಣ್ಣಲ್ಲಿದೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಮಕ್ಕಳು, ನೀವು ನಿಮ್ಮ ಭವಿಷ್ಯನ ರೂಪಿಸ್ಕೊಳ್ಳೋಸ್ಕರ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ನಿಮ್ಮ ತಂದೆ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ನೀವು ಛಲ ಇಟ್ಕೊಂಡು ಬಂದರೆ, ನೀವು ಈ ಸತಿ ಏನೇ ಕಡಿಮೆ ಆಗಿರಲಿ, ನೆಕ್ಸ್ಟ್ ಇಯರ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಾಗುತ್ತೆ, ಒಳ್ಳೆ ಅನುಭವ ಆಗುತ್ತೆ. ನೆಕ್ಸ್ಟು ನಿಮಗೆ ಕೋಚಿಂಗ್ ಸಿಗುತ್ತೆ. ಕ್ರ್ಯಾಕ್ ಮಾಡಿಕೊಂಡು ಒಂದು ಮೆಡಿಕಲ್ ಕಾಲೇಜ್, ಒಳ್ಳೆ ಮೆಡಿಕಲ್ ಕಾಲೇಜ್, ಟಾಪ್ ಮೆಡಿಕಲ್ ಕಾಲೇಜಸಲ್ಲಿ ಹೋಗಿ ನೀವು ಡಾಕ್ಟರ್ನ ಪ್ರಾಕ್ಟೀಸ್ ಮಾಡ್ಬೋದು. 100% ಆಗುತ್ತೆ. ನೀವು ಆ ಧೈರ್ಯ ಮತ್ತು ಕಾನ್ಫಿಡೆನ್ಸ್ ಇಟ್ಕೊಂಡು ನೀವು ಬನ್ನಿ, ಹಾಗೆಂದರೆ 100% ಆಗುತ್ತೆ. ಎಸ್ ಸರ್, ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಅರ್ಥ ಆಗೋ ಥರ ಪೇರೆಂಟ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ಸೊ ಈ ಕನ್ವರ್ಸೇಷನ್ ಇತ್ತು ಇವತ್ತಿಂದು. ಸೊ ಯಾಕೆಂದರೆ ಭಾಳ ಬೇಕಾಗಿರೋದು ಇವತ್ತು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಮತ್ತು ತಿಳುವಳಿಕೆ ಮತ್ತು ಅದ್ರ ಬಗ್ಗೆ ವಿಷಯಗಳು ತಿಳಿಸೋದು. ಸೊ ಹಾಗಾಗಿ ಎಕ್ಸೆಲ್ ಅಕಾಡೆಮಿಕ್ಸ್ ಬಗ್ಗೆ ಜೊತೆಗೆ ಹೇಗಿರಬೇಕು ಪೇರೆಂಟ್ಸು, ಸ್ಟೂಡೆಂಟ್ಸ್ ಹೇಗೆ ಪ್ರಿಪೇರ್ ಆಗಬೇಕು, ನೀಟ್ ಯಾವ ರೀತಿ ನಿಮ್ಮಲ್ಲಿ ರಿಸಲ್ಟ್ ಅಷ್ಟೊಂದೆಲ್ಲ ಬರಲಿಕ್ಕೆ ಕಾರಣ ಏನು ಅನ್ನೋ ಎಲ್ಲವನ್ನೂ ಕೂಡ ಹೇಳಿದ್ರಿ. ನಿಮ್ಮಲ್ಲಿ ಅವಕಾಶ ಸೀಟ್ಸ್ ಸಿಗೋರಿಗೆ ಏನೆಲ್ಲ ಆಯ್ತಿದೆ, ಸಿಗದೇ ಇದ್ರೂ ಕೂಡ ಯಾವ ರೀತಿ ನಿಮ್ಮ ಉಪಯೋಗವನ್ನು ನಾವು ಪಡ್ಕೋಬೋದು ಅನ್ನೋದೆಲ್ಲ ತಿಳಿಸಿದ್ರಿ. ಸೊ ವಂಡರ್ಫುಲ್, ಭಾಳ ಖುಷಿ ಆಯಿತು ನಿಮ್ಮ ಜೊತೆ. ಸೊ ಆಗಿಂದಾಗೆ ಸಮಯ ನಿಮ್ಮದು ಫ್ರೀ ಮಾಡಿಕೊಂಡು ಸೊ ನಮ್ಮ ರಾಜ್ಯದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಸೀಟ್ಗಳನ್ನ ಪಡ್ಕೊಳ್ಳಿಕ್ಕೆ ಸರ್, ಸೊ JEE ನೀಟ್ ಈ ಸಂಬಂಧಪಟ್ಟಂಗೆ ನಿಮ್ಮದೇ ಆದಂಥ ಒಂದಷ್ಟು ಐಡಿಯಾಗಳಿದೆ ಈಸಿಯಾಗಿ ಇದು ಮಾಡಲಿಕ್ಕೆ. ಸೊ ಅದನ್ನು ಮೋಟಿವೇಟ್ ಮಾಡೋದು ಅನುಕೂಲ ಆಗುತ್ತೆ. ಯಾಕಂದರೆ ಮಕ್ಕಳು ಬೇಕು ಅನ್ನೋದ್ರ ಜೊತೆಗೆ ಎಂಥ ಮಕ್ಕಳು ಬೇಕು, ಮಕ್ಕಳನ್ನ ಹೇಗೆ ನಾವು ನೋಡ್ಕೋಬೇಕು, ಹೇಗೆ ಬೆಳೆಸ್ಬೇಕು ಅನ್ನೋದೊಂದಷ್ಟು ಭಾಳಷ್ಟು ವಿಷಯಗಳಿದೆ. ಅದೇ ದೊಡ್ಡ ಟಾಪಿಕ್ಕು. ಹೌದು ಸರ್. ಸೊ ಹಾಗಾಗಿ ನಾವು ಮಾರ್ಕೆಟ್ಗೆ ಒಳ್ಳೆ ಹಣ್ಣು ಬರಬೇಕು ಅಂತಂದ್ರೆ ಬೆಳೆಯೋ ರೈತನಿಗೆ ಒಳ್ಳೆ ತಳಿ ಕೊಡಬೇಕು, ಬೆಳೆಯೋದು ಹೇಗೆ ಅಂತ ಹೇಳಬೇಕು. ಸೊ ಇದು ಸೇಮ್ ಕತೆ. ಒಳ್ಳೆ ಸ್ಟೂಡೆಂಟ್ ಸಿಗಬೇಕು, ಒಳ್ಳೆ ಆರೋಗ್ಯಕರ ಈ ಎಜುಕೇಷನ್ ಸಿಸ್ಟಮ್ ನಾವು ತಯಾರು ಮಾಡಬೇಕು ಅಂತಂದ್ರೆ ಪೇರೆಂಟ್ಸ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಸೊ ಹಾಗಾಗಿ ಪೇರೆಂಟ್ಸ್ಗೆ ಒಂದಷ್ಟು ಅವೇರ್ನೆಸ್ ನಾವು ಈ ವಿಷಯದಲ್ಲಿ ಹೇಳಿದ್ವಿ. ಇನ್ನೂ ಭಾಳಷ್ಟು ಮಾತಾಡಿದೆ ಅಂತ ನಾನು ಅನ್ಕೋತೀನಿ. ಸೊ ನೆಕ್ಸ್ಟ್ ಟೈಮ್ ಮತ್ತೊಂದು ಇಂಟರ್ವ್ಯೂನಲ್ಲಿ ಟೈಮ್ ಕೊಡಿ ಅಂತ ಕೇಳ್ಕೊತಾ. ಸೊ ಇವತ್ತು ಟೈಮ್ ಕೊಟ್ರಿ, ಬಂದ್ರಿ, ಭಾಳ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆದಾಗ್ಲಿ ನಿಮಗೂ ಕೂಡ. ಯಾಕೆಂತಂದ್ರೆ ಈಸಿ ಅಲ್ಲ, ಒಂದು ಹೇಳಿದ್ನಲ್ಲ, ಒಬ್ಬನಿಗೆ ಗವರ್ನಮೆಂಟ್ ಮೆಡಿಕಲ್ ಸೀಟ್ ತಗೊಂಡ್ರೆ ಆತ 1 ಕೋಟಿಯನ್ನ ಎಜುಕೇಶನ್ ಟೈಮ್ ಉಳಿಸ್ತಾನೆ. ಅದ್ರ ಜೊತೆಗೆ ಅವನ ಭವಿಷ್ಯ, ಸರ್, ತಂದೆ ತಾಯಿಯ ಆಸೆಯನ್ನ ಈಡೇರಿಸ್ದಂಗಾಗುತ್ತೆ. ಹೌದು. ಸಮಾಜದ ವ್ಯಕ್ತಿತ್ವ ಜೊತೆಗೆ ವ್ಯವಸ್ಥೆಯ ಆರೋಗ್ಯವನ್ನು ಸರಿ ಮಾಡಕ್ಕೆ ಇವೆಲ್ಲ ಕಾರಣ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಕಾನ್ಸೆಪ್ಟೇ ಬಹಳ ಖುಷಿ ಅನಿಸ್ತು. ಶಿಕ್ಷಣ ಜೊತೆಗೆ ಸಂಸ್ಕಾರ, ವ್ಯಕ್ತಿತ್ವ ವ್ಯಕ್ತಿಯನ್ನ ರೂಪಿಸುತ್ತೆ, ಗುರಿಯನ್ನ ಮುಟ್ಟಿಸುತ್ತೆ. ಅದೆಲ್ಲವೂ ಕೂಡ ನಿಮ್ಮಲ್ಲಿದೆ, ನಿಮ್ಮ ಸಂಸ್ಥೆಯಲ್ಲಿದೆ ಅಂತ ಬಹಳ ಖುಷಿ ವಿಷಯ. ಸೊ ಹಾಗಾಗಿ ವೀಕ್ಷಕರೇ, ಎಕ್ಸೆಲ್ ಅಕಾಡೆಮಿಕ್ಸ್ನ VP ಶಿವಕುಮಾರ್ ಸರ್, ನಾನು ಕೂಡ ಶಿವಕುಮಾರ್, ಸರ್ ಕೂಡ ಶಿವಕುಮಾರ್. ಇವತ್ತು ಶಿವಕುಮಾರ್ ವಿತ್ ಶಿವಕುಮಾರ್ ಈ ಪಾಡ್ಕಾಸ್ಟಲ್ಲಿ ಭಾಳ ಖುಷಿ ಆಯ್ತು ನನಗೆ. ನನಗೂ ಒಂದಷ್ಟು ವಿಷಯ ನಾನು ಅಳವಡಿಸ್ಕೊಳ್ಳುವಂಥ ವಿಷಯಗಳಂತಲ್ಲಿ ಭಾಳಷ್ಟಿದೆ. ಯಾಕಂದರೆ ಸಂಕಲ್ಪ ಭಾಳ ಇಂಪಾರ್ಟೆಂಟು. ನಾನು ಏನಾಗಬೇಕು ಅನ್ನೋ ವಿಷಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಖಂಡಿತವಾಗಿ ಮಾಡ್ಬೋದು. ಮಕ್ಕಳನ್ನ ಯಾವ ರೀತಿ ತಯಾರು ಮಾಡಬೇಕು, ಕೇವಲ ಇವರು ಸಂಸ್ಥೆಯಲ್ಲಿ ಹೇಗೆ ತಯಾರು ಮಾಡ್ತಾರೆ ಅಂತ ಐಡಿಯಾಗಳು ಕೊಟ್ಟರು. ನೀವು ನಿಮ್ಮ ಮಕ್ಕಳಿಗೆ ಆ ಸಂಕಲ್ಪವನ್ನು ಮಾಡಿಸಿ, ಏನಾಗಬೇಕು ಅಂತಿದ್ದಾರೆ. ಈಗಲೇ 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು, 5ನೇ ಕ್ಲಾಸು, ಏನೇ ಓದ್ತಿರಲಿ, ಈ ಕ್ಷಣವೇ ನಿಮ್ಮ ಮಕ್ಕಳಿಗೆ ಅವರಲ್ಲಿ ನೀವೇನು ಓದಿಸ್ಬೇಕು ಅಂತಿದ್ದೀರಿ, ಅವ್ರು ಏನಾಗಬೇಕು ಅಂತಿದ್ದಾರೆ, ಅದಕ್ಕೆ ಕಮಿಟ್ ಮಾಡಿ, ಆ ಸಂಕಲ್ಪ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗಲಿ. ಭಾಳ ಖುಷಿ ಆಯ್ತು ನನಗೆ ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಇದಿಷ್ಟು ಎಕ್ಸೆಲ್ ಅಕಾಡೆಮಿಕ್ಸ್ನ VP ಶಿವಕುಮಾರ್ ಸರ್ ಜೊತೆಗಿನ ಸಂದರ್ಶನ ಆಗಿತ್ತು. ನನಗೂ ಭಾಳ ಖುಷಿ ಆಯಿತು, ನಿಮಗೂ ಭಾಳ ಖುಷಿ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಕೇವಲ ಇದು ನೀಟ್ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಪೋಷಕರಿಗೂ ಒಂದೊಳ್ಳೆಯ ವಿಷಯಗಳು, ವಿದ್ಯಾರ್ಥಿಗಳಿಗೂ ಒಂದೊಳ್ಳೆ ವಿಷಯಗಳು. ಬದುಕಲ್ಲಿ ಚೆನ್ನಾಗಿ ಬದುಕಬೇಕು, ನಾನು ಹೇಗೆ ಗುರಿ ಇಟ್ಕೋಬೇಕು ಅನ್ನೋರು ಕೂಡ ಒಂದಷ್ಟು ಅಂಶಗಳನ್ನ ಶಿವಕುಮಾರ್ ಸರ್ ಹೇಳಿದ್ದಾರೆ. ಅದನ್ನು ಫಾಲೋ ಮಾಡ್ತೀರಿ ಅಂತ ಭಾವಿಸಿದ್ದೀನಿ. ಏನಾದರೂ
ನಿಮ್ಮ ಮಕ್ಕಳನ್ನ ಈ ನೀಟ್ ಕೋಚಿಂಗ್ ಸೇರಿಸ್ಬೇಕು ಅನ್ನೋದಿದ್ರೆ, ಇದಿಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ವಿಷಯಗಳು ಹೇಳಿದರು, ಯಾವ್ಯಾವುದಕ್ಕೆ ಏನೇನು ಮಾಡಬೇಕು ಅನ್ನೋದೆಲ್ಲ. ಸೊ ಅದೆಲ್ಲ ಕೂಡ ಇಲ್ಲಿ ಅವಕಾಶಗಳಿದೆ. ಎಕ್ಸೆಲ್ ಅಕಾಡೆಮಿಕ್ಸ್ನ ಸಂಪರ್ಕ ಮಾಡ್ಬೋದು. ಎಕ್ಸೆಲ್ ಅಕಾಡೆಮಿಕ್ಸ್ನ ಸಂಪರ್ಕ ಮಾಡಬೇಕಾದ್ರೆ ಯಲಹಂಕ ಉಪನಗರ ಶೇಷಾದ್ರಿಪುರಂ ಕಾಲೇಜ್ ಹತ್ರ, ಬೆಂಗಳೂರು 560064, ಮೊಬೈಲ್ ನಂಬರ್ 7676917777, 7676917777, ಮತ್ತೊಂದು ನಂಬರ್ 9513657041, 959513657041. ಡಿಸ್ಪ್ಲೇ ಆಗ್ತಿದೆ, ಕಾಲ್ ಮಾಡ್ಬೋದು, ನೇರವಾಗಿ ಭೇಟಿ ಕೂಡ ಮಾಡ್ಬೋದು. ಶಿಕ್ಷಣ ಅಂದರೆ ಕೇವಲ ಆ ಅಕಾಡೆಮಿಕರ್ ಮುಗಿದೋಯ್ತು ಅಂತನೋ ಸನ್ನಿವೇಶಗಳಿದೆ. ನನಗನ್ಸಿದ್ದು ಇವರ ಲಾಂಗ್ ಟರ್ಮ್ ನೀಟ್ ಕೋಚಿಂಗ್ ಸೆಂಟರ್ಗೆ ನಿಮ್ಮ ಮಕ್ಕಳನ್ನ ಸೇರಿಸಿದ್ರೆ ಒಳ್ಳೆ ವ್ಯಕ್ತಿತ್ವವನ್ನು ರೂಪಿಸಿ ಕಳಿಸ್ತಾರೆ. ಆತನ ಸಂಕಲ್ಪ ಡಾಕ್ಟರ್ ಆಗಲೇಬೇಕು ಅಂತಿದ್ರೆ ಡಾಕ್ಟರ್ ಆಗ್ತಾರೆ, ಮತ್ತೊಂದೇನೋ ಆಗಬೇಕು ಅಂತ ಇಟ್ಕೊಂಡಿದ್ರೆ ಖಂಡಿತವಾಗಿ ಅದಾಗ್ತಾರೆ. ಒಳ್ಳೆ ಯೋಗ್ಯ ವ್ಯಕ್ತಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಖಂಡಿತವಾಗಿ ಸಕ್ಸಸ್ ರೇಷಿಯೋಕ್ಕಿಂತ ಸಾಧನೆ ಮಾಡೋಕ್ಕೆ ಸಾಧಕನಿಗೆ ಒಂದಷ್ಟು ಪೂರಕ ಅಂಶಗಳು ಈ ಎಕ್ಸೆಲ್ ಅಕಾಡೆಮಿಕ್ಸಲ್ಲಿದೆ ಅಂತ ನನಗನ್ಸಿದೆ. ನೀವೆಲ್ಲ ನೋಡಿದ್ಮೇಲೆ ನಿಮಗೂ ಅನಿಸಿರುತ್ತೆ. ಹಾಗಾಗಿ ಒಮ್ಮೆ ಅಲ್ಲಿಗೆ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ನೀಟ್ ಕೋಚಿಂಗು ಇಲ್ಲ ಬದುಕಲು ಒಂದಷ್ಟು ಬದಲಾಗಲಿ. ಕೆಲವ್ರು ಇರ್ತಾರೆ, ನನ್ನ ಮಗ ಡಾಕ್ಟರ್ ಆಗದೆ ಇರೋ ಪರವಾಗಿಲ್ಲಪ್ಪ, ಇಲ್ಲಿ ಸೇರಿಸಿ ಒಂದಷ್ಟು ಬದಲಾಗ್ಬೋದು ಅನ್ನೋದ್ರು ಕೆಲವರು ಬಂದಿರ್ತಾರೆ. ನೀವಾಗಲೇ ಹೇಳಿದ್ರಲ್ಲ, ಅಪ್ಪ ಅಮ್ಮನ ಬಲವಂತಕ್ಕೆ ಒಂದಷ್ಟು ಜನ ಬಂದವರು ಕೂಡ ಇರ್ತಾರೆ. ಸೊ ಹಾಗಾಗಿ ಅವ್ನು ಬದಲಾಗೋದಾಗ ಒಂದಷ್ಟು ಅವ್ರು ಖುಷಿ ಆಗುತ್ತೆ. ಸೊ ಹಾಗಾಗಿ ಉತ್ತಮ ಸಮಾಜ ನಿರ್ಮಾಣ ಮಾಡೋ ವಿಷಯದಲ್ಲಿ, ವೈದ್ಯರನ್ನ ಕೊಡೋ ವಿಷಯದಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿದರೆ. ಈಗಾಗಲೇ ಇಡೀ ರಾಜ್ಯದಲ್ಲಿ ಪ್ರತಿ ತಾಲೂಕು ಹೋಬಳಿ ಮಟ್ಟದಲ್ಲಿ ಏನಾರ ಡಾಕ್ಟರ್ಗಳು ಯುವ ಡಾಕ್ಟರ್ಗಳಿದ್ರೆ ಅದು ಎಕ್ಸೆಲ್ ಅಕಾಡೆಮಿಕ್ಸ್ನ ಮೂಲಕ. ಬಿಕಾಸ್ ಆಫ್ ಇನ್ನೆಲ್ಲ ಇತ್ತೀಚೆಗೆ ಬಂದವರು ಸೀನಿಯರ್ ಇವರೇ. ಹಾಗಾಗಿ ಇವ್ರ ಜೊತೆ ಜಾಸ್ತಿ ಮಾತಾಡಿಸ್ದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೇನಾದ್ರು ಪ್ರಶ್ನೆಗಳಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ ಪ್ರಶ್ನೆಗಳಿಗೆ ಮತ್ತೊಂದು ಟೈಮ್ನ ಕೇಳಿ ಅವ್ರನ್ನ ಸಂದರ್ಶನ ಮಾಡ್ತೀನಿ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿಸೋ ಕೆಲಸವನ್ನು ಮಾಡ್ತೀನಿ. ಒಂದು ಸೆಕೆಂಡ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಮುಗ್ಸಕ್ಕೆ ಮನ್ಸಾಗ್ತಿಲ್ಲ, ಆದರೂ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಕೂಡ ಎಸ್, ಒಳ್ಳೇದಾಗಲಿ ಸರ್. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.